ಹಾಯ್ ಹಲೋ ನಮಸ್ತೆ ಸಮಸ್ತ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅನಿಲ್ ಕುಮಾರ್ ಸರ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಅನಿಲ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನಿಲ್ ಕುಮಾರ್ ಸರ್. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ ಯಾವ ವಿಷಯಕ್ಕೆ ಕುರಿತಾಗಿರುವಂತಹ ಒಂದು ಕ್ಲಾಸಸ್ ಅನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಅನ್ನ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಯೂಸ್ ಆಗಂಗಿಲ್ಲ. ನಿಮ್ಮ ಮುಂಬರುವಂತಹ ಎಲ್ಲಾ ಎಕ್ಸಾಮ್ಗಳಿಗೆ ಉಪಯುಕ್ತವಾಗಲಿ ಅಂತ ಸಂಪೂರ್ಣ ಒಂದು ಚಾಪ್ಟರ್ ಅನ್ನ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅನಿಲ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗಾದ್ರೆ ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಇರುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಚಾಪ್ಟರ್ ಯಾವುದು ಸರ್ ಅಂತ ಕೇಳ್ತಾ ಬಂದ್ರೆ ಗಮನಿಸಿ. ಇಲ್ಲಿಂದ ಈ ಕಡೆ ಬಂದೆ, ಇಲ್ಲಿಂದ ಈ ಕಡೆ ಬಂದೆ, ಮಾಸ್ತರ ತಲೆ ಕಡೆ ಕುಂತೇನೋ, ಅಲ್ಲಿಂದ ಇಲ್ಲ ಇಲ್ಲಿಂದ ಇಲ್ಲಿ ಯಾಕೆ ಹೋಗ್ತಿದೆ ಅಂತ ಕೇಳಿದಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಸರ್ ನಾನು ಒಂದು ಕಡೆ ನಿಲ್ಲಂಗಿಲ್ಲ, ನೀವು ನಿಲ್ಲಕ್ ಹೋಗ್ಬೇಡ್ರಿ. ಇವತ್ತು ಮಾತಾಡ್ತಾ ಇರುವಂತ ಅಥವಾ ಇವತ್ತು ಮಾಡ್ತಾ ಇರುವಂತ ಕ್ಲಾಸ್ ಯಾವುದು ಸರ್ ಅಂತ ಕೇಳಿದಾಗ ಚಲನೆ ಎನ್ನುವಂತಹ ತರಗತಿಯನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಚಾಪ್ಟರ್ ವಿಚ್ ಇಸ್ ಕಾಲ್ಡ್ ಮೋಷನ್. ಹಾಗಾದ್ರೆ ಚಲನೆ ಅಂದರೆ ಏನು, ಚಲನೆಗೆ ಸಂಬಂಧಿಸಿರುವಂತಹ ಪರಿಕಲ್ಪನೆಗಳನ್ನ ನಾವು ಇವತ್ತು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಕ್ಲಾಸಸ್ ಅನ್ನ ನೋಡ್ತಾ ನೋಟ್ಸ್ ಕೂಡ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ಅದೇ ರೀತಿ ತರಗತಿ ಆದ ನಂತರ ಈ PDF ಅನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಏನ್ ಮಾಡ್ತಾ ಬರ್ತೀನಿ ಅಂದ್ರೆ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಅಲ್ಲಿ ಹೋಗಿ ಒಂದ್ಸರಿ ಏನ್ ಮಾಡ್ಕೋರಿ ಅಂದ್ರೆ ರಿವಿಷನ್ ಅನ್ನ ಮಾಡ್ತಾ ಬನ್ನಿ. ಹಾಗಾದ್ರೆ ಸ್ವಲ್ಪ ಇವಾಗ ಡೆಫಿನಿಷನ್ ಅನ್ನ ಕಲಿತಾ ಬರೋಣ. ಮಸ್ತರ ಚಲನೆ ಅಂದರೆ ಏನು, ವಾಟ್ ಈಸ್ ಮೋಷನ್ ಅಂತ ಕೇಳ್ತಾ ಬಂದ್ರ ಒಂದ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಸರ್ ಸಾಮಾನ್ಯವಾಗಿ ಚಲನೆ ಅಂದರೆ ಏನು ಸರ್ ಅಂತ ಕೇಳಿದಾಗ ಗೊತ್ತಿರಬೇಕಾಗುತ್ತ ಸಮಯ ಬದಲಾದಂತಲ್ಲ. ಏನು ಸರ್, ಸಮಯ ಬದಲಾದಂತೆಲ್ಲ ಯಾವುದೇ ಒಂದು ಕಾಯವು ಸ್ಥಾನ ಪಲ್ಲಟಗೊಳ್ಳುತ್ತಿದ್ದರೆ ಅದನ್ನು ನಾವು ಚಲನೆ ಎಂದು ಕರೆಯಬಹುದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿದ್ದೀನಿ, ಗಮನಿಸ್ತಾ ಇದ್ದೀರಾ? ನಾನು ಇಲ್ಲೇ ನಿಂತ್ಕೊಂಡಿದ್ರೆ ಅದನ್ನ ನಾವು ಚಲನೆ ಅನ್ನೋಕೆ ಆಗೋದಿಲ್ಲ. ಹಾಗಾದ್ರೆ ಈಗ ಇಲ್ಲಿದ್ದವನು ಏನ್ ಮಾಡಿದೆ, ಇವಾಗ ಈ ಕಡೆ ಬಂದೆ. ಅದೇ ತರ ಇಲ್ಲಿದ್ದವನು ಮತ್ತೆ ಈ ಕಡೆ ಬರ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಚಲನೆ ನಡೀತಾ ಇದೆನಾ? ಡೆಫಿನೆಟ್ಲಿ ನಡೀತಾ ಇದೆ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಇದನ್ನ ಒಂದು ಸಿಚುವೇಶನ್ ಅನ್ನ ಕೊಟ್ಟು ನಾನು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಬರ್ತೀನಿ. ಆ ಸಿಚುವೇಶನ್ ಏನು ಅನ್ನೋದನ್ನ ಕ್ಲಾಸ್ ನ ಮುಖಾಂತರ ಕೇಳ್ತಾ ಬನ್ನಿ. ನನ್ನ ಹೆಸರು ಅನಿಲ್ ಅಂತ, ನಮ್ಮ ಅಣ್ಣನ ಹೆಸರು ಏನಪ್ಪಾ ಅಂದ್ರೆ ಸುನಿಲ್ ಅಂತ ಇದೆ. ಅದೇ ತರ ಇನ್ನು ದೊಡ್ಡ ಅಣ್ಣನ ಹೆಸರು ಏನ್ರಿ ಅಂದ್ರೆ ಕುಮಾರ್ ರೀ. ಅನಿಲ್, ಸುನಿಲ್, ಕುಮಾರ್, ಚಲೋ ಇಟ್ಟಾರ ನಮ್ಮ ಪೇರೆಂಟ್ಸ್ ಹೆಸರನ್ನ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನನಗ 10,000 ಅಮೌಂಟ್ ಬೇಕು, ನೀವು ಕೊಡ್ತೀರಾ? ನನಗೆ ಗೊತ್ತಿರಲಿ ನೀವು ಕೊಡಂಗಿಲ್ಲ ಅಂತ, ಆದ್ರೂ ಕೇಳಿಸ್ಕೊಳ್ತಾ ಬನ್ನಿ. ಈಗ ನನಗೆ ಅಮೌಂಟ್ ಬೇಕು, ಆದ್ರೆ ಆ ಅಮೌಂಟ್ ಅನ್ನ ನಾನು ಎಲ್ಲಿಂದ ಕಿತ್ಕೋಬೇಕು ಅಂದ್ರೆ ನಮ್ಮ ಅಣ್ಣನ ಹತ್ರ ಇಬ್ಬರ ಹತ್ರನು ಏನ್ ಮಾಡ್ಬೇಕು, ಅಮೌಂಟ್ ಅನ್ನ ನಾನು ಇಸ್ಕೋಬೇಕು. ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಹಾಗಾದ್ರೆ ಅನಿಲ್, ಸುನಿಲ್ ಮತ್ತು ಕುಮಾರ್. ಹಾಗಾದ್ರೆ ಈಗ ಅನಿಲ್ ಎನ್ನೋನು ನಾನು ಎಕ್ಸ್ ಪ್ಲೇಸ್ ಅಲ್ಲಿ ಇದ್ದೀನಿ, ಅದೇ ತರ ಸುನಿಲ್ ವೈ ಪ್ಲೇಸ್ ಅಲ್ಲಿ ಇದ್ದಾನ, ಅದೇ ತರ ಕುಮಾರ್ ಎಲ್ಲಿದ್ದಾನೆ ಸರ್, ನಮ್ಮ ಅಣ್ಣ ದೊಡ್ಡ ಅಣ್ಣ ಝಡ್ ಎನ್ನುವಂತ ಪ್ಲೇಸ್ ಅಲ್ಲಿ ಇದ್ದಾನ. ಅಬ್ಸರ್ವ್ ಮಾಡ್ತಾ ಬನ್ನಿ. ನನಗೆ ಇವಾಗ ಬೇಕಾಗಿದ್ದು 10,000 ರೂಪಾಯಿ. ಅದಕ್ಕೋಸ್ಕರ ಈ ರೆಡ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿದನ, ಇದು ನಾನು ಅನಿಲ್ ಸರ್. ಹಾಗಾದ್ರೆ ಈಗ ಅನಿಲ್ ಸರ್ 5 ಗಂಟೆಗೆ ಎಕ್ಸ್ ಪ್ಲೇಸ್ ಅಂತ ಪ್ರದೇಶದಲ್ಲಿದ್ದ. ಅದೇ ರೀತಿಯಾಗಿ ಇವನು ಯಾರ ಹತ್ರ ಬರ್ತಾನಂದ್ರೆ ಸುನಿಲ್ ಹತ್ರ ಬರ್ತಾನ. ಹಾಗಾದ್ರೆ 5:10 ಯಾರ ಹತ್ರ ಬಂದ, ಸುನಿಲ್ ಹತ್ರ ಬಂದ, ವೈ ಎನ್ನುವಂತ ಪ್ರದೇಶಕ್ಕೆ ಬಂದ. ಈಗ ಇದೇ ಸುನಿಲ್ ಹತ್ರ ಅಣ್ಣ ನನಗೊಂದು 10,000 ರೂಪಾಯಿ ಬೇಕು ಕೊಡು ಅಂತ ಹೇಳ್ತಾನೆ. ನಮ್ಮ ಅಣ್ಣ ಮೊದಲೇ ಜಿಪಣ ಅದನ, ಕೊಡ್ಬೇಕಾ? 10,000 ಇಲ್ಲಪ್ಪ, ನನ್ನ ಹತ್ರ ಇರೋದು 5,000 ಬೇಕಂದ್ರೆ ತಗ, ಇಲ್ಲ ನಡಿ ಅಂತ ಹೇಳ್ತಾನೆ. ಸೊ ನಾನು ಆಯ್ತು ಸಿಕ್ಕದ್ ಸಿವ ಕೊಡಪ್ಪ ಅಂತ ಹೇಳಿ ಅವನ ಹತ್ರ 5,000 ಇಸ್ಕೊಂಡೆ. ಆಯ್ತಾ, ನನಗೆ ಬೇಕಾಗಿದ್ದೆಷ್ಟು? 10,000 ಬೇಕಿತ್ತು. ಇವಾಗ ಇನ್ನೂ 5,000 ರೂಪಾಯಿ ಬೇಕಲ್ವಾ? ಈಗ ನಾನು ಮತ್ತೇನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಮತ್ತೆ ಒಂದು 10 ನಿಮಿಷ ಚಲಿಸಿ ಈ ಝಡ್ ಎನ್ನುವಂತ ಪ್ರದೇಶಕ್ಕೆ ಬರ್ತೀನಿ. 5:20 ನಮ್ಮ ಕುಮಾರಣ್ಣನ ಹತ್ರ ಬಂದು ಕೇಳ್ತೀನಿ, ಅಣ್ಣ ನನಗೆ 10,000 ರೂಪಾಯಿ ಕೊಡು ಅಂತ. ಅವನು 10,000 ರೂಪಾಯಿ ಕೊಡಂಗಿಲ್ಲ. ನಿಮ್ ಕ್ವಶನ್ ಬರ್ತಿರೋದು, ಮಾಸ್ತರ್ ನಿಮಗೆ 10,000 ಬೇಕಿತ್ತು, ನಿಮ್ಮ ಅಣ್ಣ ಆಲ್ರೆಡಿ ಒಂದು 5,000 ಕೊಟ್ಟಿದ್ದ, ಜಸ್ಟ್ 5,000 ಬೇಕು ಅಲ್ವಾ ನಿಮ್ಗೆ? ಆದ್ರೆ ನಮ್ಮ ಅಣ್ಣ ಕೊಡ್ಬೇಕಲ್ರಿ, 5,000 ಕೇಳಿದ್ರೆ ಮತ್ತಿನ್ನೂ ಕಡಿಮೆ ಕೊಡ್ತಾನ. ಅದಕ್ಕೋಸ್ಕರ ನಾ ಅವನ ಹತ್ರ ಮತ್ತೆ 10,000 ಕೇಳ್ತೀನಿ. ಅವನು ನನಗೆ ಮತ್ತೆ 5,000 ಕೊಟ್ಟ. ಹಾಗಾದ್ರೆ ಈಗ ಇವನು 5,000 ಕೊಟ್ಟ, ಇವನು 5,000 ಕೊಟ್ಟ, 10,000 ರೂಪಾಯಿ ಸಿಕ್ತು. ಹಾಗಾದ್ರೆ ಇವಾಗ ಹೇಳ್ತಾ ಬನ್ನಿ ವಿದ್ಯಾರ್ಥಿಗಳ, ನೀವು ಆನ್ಸರ್ ಮಾಡ್ರಿ. ಇಲ್ಲಿ ಅನಿಲ್, ಸುನಿಲ್ ಮತ್ತು ಕುಮಾರ್ ಈ ಮೂವರಲ್ಲಿ ಚಲನೆಯಲ್ಲಿ ಇದ್ದಂತಹ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅನಿಲ್. ಯಾಕೆ ಅಂದ್ರೆ ಒಂದು ಗಮನಿಸಿ, 5 ಗಂಟೆ ಇದ್ದಾಗ ನಾನು ಎಕ್ಸ್ ಪ್ಲೇಸ್ ಅಲ್ಲಿ ಇದ್ದ, 5:10 ವೈ ಎನ್ನುವಂತ ಪ್ಲೇಸಿಗೆ ಬಂದೆ, 5:20 ನಾನು ಎಲ್ಲಿ ಬಂದಿರೆ ಅಂತಂದ್ರ ಝಡ್ ಎನ್ನುವಂತ ಪ್ಲೇಸಿಗೆ ಬಂದೆ. ಹಾಗಾದ್ರೆ ಸಮಯ ಬದಲಾದಂತೆಲ್ಲ ಏನು ಸರ್, ಸಮಯ ಬದಲಾದಂತೆಲ್ಲ ಸ್ಥಾನ ಬದಲಾಯಿಸುವಂತ ಒಂದು ಪ್ರಕ್ರಿಯೆಯನ್ನ ಅಥವಾ ಸ್ಥಾನ ಪಲ್ಲಟಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಏನೆಂದು ಕರೆಯಬಹುದು ಸರ್ ಅಂತ ಕೇಳಿದಾಗ ಇದನ್ನ ಮೋಷನ್ ಅಥವಾ ಚಲನೆ ಎಂದು ಕರೆಯಬಹುದು.
ಏನಂತ ಕರೀಬಹುದು ಸರ್? ಚಲನೆ ಎಂದು ಕರೆಯಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಕಾಲ ಬದಲಾದಂತೆಲ್ಲ ಸ್ಥಾನ ಪಲ್ಲಟಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಏನೆಂದು ಕರೆಯಲಾಗುತ್ತದೆ ಎಂದರೆ ಚಲನೆ ಎಂದು ಕರೆಯಲಾಗುತ್ತದೆ ಅನ್ನೋದು ಈ ಒಂದು ಸಿಚುವೇಶನ್ ನ ಮುಖಾಂತರ ಅರ್ಥ ಆಯಿತು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಓಕೆ, ಅದೇ ರೀತಿ ಈ ಚಲನೆ ಎನ್ನುವುದು ಸಾಪೇಕ್ಷ ಗುಣವನ್ನ ಒಳಗೊಂಡಿರುತ್ತದೆ ಅಂತ ಓದ್ತಿರ್ತೀರಾ. ಹಾಗಾದ್ರೆ ಹಿಯರ್ ಮೋಷನ್ ಈಸ್ ರಿಲೇಟಿವ್ ಇನ್ ನೇಚರ್ ಅಂತ ಓದ್ತೀರಾ. ವಾಟ್ ಈಸ್ ದಿಸ್ ರಿಲೇಟಿವ್ ಇನ್ ನೇಚರ್? ಹಂಗಂದ್ರೆ ಏನು ಇದನ್ನ ತಿಳ್ಕೊಳ್ಳೋಣ. ಇದಕ್ಕಿಂತ ಮೊದಲು ಒಂದು ಸೀನ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ತಾ ಬರೋಣ ಸರ್. ಹಾಗಾದ್ರೆ ಅದೇನ್ರಿ? ಚಲನೆಯನ್ನ ನಾವು ಯಾಕೆ ಸಾಪೇಕ್ಷ ಗುಣವನ್ನ ಹೊಂದಿದೆ ಅಂತ ಕರಿತಾ ಹೋಗ್ತೀವಿ? ವೈ ಮೋಷನ್ ಈಸ್ ಇನ್ ರಿಲೇಟಿವ್ ನೇಚರ್ ಅಂತ ಕೇಳ್ತಾ ಹೋಗ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ತಾ ಬರೋಕ್ಕಿಂತ ಮುಂಚೆ ಈ ಸ್ಲೈಡ್ ಅನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಪಾಪ ನಮ್ಮ ಐನ್ಸ್ಟೀನ್ ಕಾಕ ಏನ್ ಮಾಡಕುಂತಾನಂದ್ರ ಕಾರ್ ಒಳಗೆ ಹೊಂಟಾನಪ್ಪ. ಅವನಿಗೆ ಅಡ್ಡ ನಿಲ್ಲಿಸಿ ಪೊಲೀಸ್ ಏನ್ ಮಾಡ್ತಾನೆ ಅಂತ, ಡ್ಯೂ ಯು ನೋ ಹೌ ಫಾಸ್ಟ್ ಯು ವೇರ್ ಗೋಯಿಂಗ್ ಮಿಸ್ಟರ್ ಐನ್ಸ್ಟೀನ್ ಅಂತ ಕೇಳ್ತಾನ. ಅದಕ್ಕೋಸ್ಕರ ಅವನು ಹೇಳ್ತಾನ ಸ್ಪೀಡ್ ಈಸ್ ರಿಲೇಟಿವ್ ಆಫೀಸರ್ ಅಂತ ಹೇಳ್ತಾನ. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಸಾಮಾನ್ಯವಾಗಿ ಐನ್ಸ್ಟೀನ್ ಹೋಗಬೇಕಾದ್ರೆ ಇವನ ತಡೆಗಡೆದು ಎಷ್ಟು ವೇಗವಾಗಿ ಹೊಂಟಿ, ಎಷ್ಟು ಜೋರಾಗಿ ಹೊಂಟಿ ಅಂತ ಇವನು ಕ್ವಶನ್ ಕೇಳ್ತಾನ. ಅದಕ್ಕೋಸ್ಕರ ವೇಗ ಅಥವಾ ಚಲನೆ ಎನ್ನುವುದು ಒಂದು ಸಾಪೇಕ್ಷ ಗುಣವನ್ನ ಹೊಂದಿರುತ್ತದೆ ಮಾಸ್ತರ ಅಥವಾ ಪೊಲೀಸ ಅಂತ ಹೇಳ್ತಾನ. ಮಾಸ್ತರ್ ಹಂಗಂದ್ರೆ ಏನ್ ಅನ್ನೋದು ಹೇಳ್ಬೇಕ್ರಿ ಅಂತ ಕೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡಿ. ಇಲ್ಲಿ ಸಾಪೇಕ್ಷ ಗುಣ ಅಂತ ಯಾಕೆ ಕರಿತಾ ಹೋಗ್ತೀವಿ? ವೈ ಮೋಷನ್ ಆರ್ ದ ಸ್ಪೀಡ್ ಇಸ್ ಇನ್ ರಿಲೇಟಿವ್ ನೇಚರ್. ಇದನ್ನ ನಾವು ಗಮನಿಸಬೇಕು ಅಂದ್ರೆ ಒಂದು ಸೀನ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಒಂದು ಸಿಚುವೇಶನ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಅಂದಾಗ ಇಲ್ಲಿ ಗಮನಿಸ್ತಾ ಬನ್ನಿ. ನಾನು ಈಗ ಎಕ್ಸ್ ಎನ್ನುವಂತಹ ವ್ಯಕ್ತಿ ಆಗಿದ್ದೇನೆ, ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ನನ್ನ ಫ್ರೆಂಡ್ ಏನ್ ಮಾಡ್ತಾ ಇದ್ದಾನ್ರಿ ಅಂದ್ರ ಕಾರಲ್ಲಿ ಚಲಿಸ್ತಾ ಇದ್ದಾನೆ. ಎಲ್ಲಿ ಚಲಿಸ್ತಾ ಇದ್ದಾನೆ? ಕಾರಲ್ಲಿ ಚಲಿಸ್ತಾ ಇದ್ದಾನೆ. ಹಾಗಾದ್ರೆ ಅವನು ಕಾರಲ್ಲಿ ಚಲಿಸ್ತಾ ಇದ್ದಾನೆ ರೀ ಅಂತ ಗಮನಿಸ್ತಾ ಇದೀವಿ ಅಂದಾಗ ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ನಾನು ರಸ್ತೆಯ ಪಕ್ಕದಲ್ಲಿ ಇದ್ದೀನಿ, ಅವನು ಕಾರಲ್ಲಿ ಏನ್ ಮಾಡ್ತಾ ಇದ್ದಾನೆ? ಚಲಿಸ್ತಾ ಇದ್ದಾನೆ. ಈಗ ಅವನು ಈ ಕಡೆ ಚಲಿಸ್ತಾ ಇದ್ದಾನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಹಾಗಾದ್ರೆ ಅವನ ಹೆಸರು ವೈ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಹಾಗಾದ್ರೆ ಈಗ ಸ್ಥಿರ ಸ್ಥಿತಿಯಲ್ಲಿರುವಂತ ನನಗ ಏನ್ ಗೊತ್ತಾಗುತ್ತರಿ ಅಂದ್ರ ಈ ವೈ ಎನ್ನುವಂತಹ ನನ್ನ ಮಿತ್ರ ಚಲನಾ ಸ್ಥಿತಿಯಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಯಾವ ಸ್ಥಿತಿ? ಚಲನೆ ಎನ್ನುವಂತಹ ಸ್ಥಿತಿ ಅಥವಾ ಚಲನಾ ಸ್ಥಿತಿಯಲ್ಲಿದ್ದಾನೆ ಅಂತ ನಾನು ಹೇಳ್ತೀನಿ. ಅದೇ ಇವಾಗ ಗಮನಿಸ್ತಾ ಬನ್ನಿ, ಈಗ ಎಕ್ಸ್ ಗೆ ವೈ ಚಲನೆಯಲ್ಲಿದ್ದಾನೆ ಅಂತ ಅನಿಸುತ್ತದೆ. ಅದೇ ರೀತಿ ಕಾರಲ್ಲಿರುವಂತ ವೈಗೆ ಏನನ್ಸುತ್ತೆ ಗೊತ್ತಾ? ಈ ನಿಂತಿರುವಂತ ವ್ಯಕ್ತಿ ಈ ಕಡೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಕಾರ್ ಈ ಕಡೆ ಹೋಗ್ತಾ ಇತ್ತು ಅಂದ್ರೆ ಗಿಡ ಮರಗಳು ನಮ್ಮ ಅಪೋಸಿಟ್ ಅಥವಾ ನಿಂತಹ ವ್ಯಕ್ತಿ ನಮ್ಮ ವಿರುದ್ಧವಾಗಿ ಚಲಿಸ್ತಾ ಇದ್ದಾರೆ ಅಂತ ಭಾಸ ಆಗುತ್ತೆ. ಅಬ್ಸರ್ವ್ ಮಾಡಿದೀರಾ? ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನಿಂತಹ ವ್ಯಕ್ತಿಗೆ ಇವನು ಚಲನೆಯಲ್ಲಿದ್ದಾನೆ ಅನಿಸುತ್ತದೆ. ಅದೇ ರೀತಿ ಕಾರಲ್ಲಿರುವಂತಹ ಇವನಿಗೆ ಈ ನಿಂತಹ ವ್ಯಕ್ತಿ ಚಲನಾ ಸ್ಥಿತಿಯಲ್ಲಿದ್ದಾನೆ ಅಂತ ಅನ್ನಿಸುತ್ತದೆ. ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಹಾಗಾದ್ರೆ ನಿಜವಾಗ್ಲೂ ಯಾರು ಸ್ಥಿರ ಸ್ಥಿತಿಯಲ್ಲಿದ್ದಾರೆ, ಹಾಗಾದ್ರೆ ಯಾರು ಚಲನಾ ಸ್ಥಿತಿಯಲ್ಲಿದ್ದಾರೆ? ಕಾಮೆಂಟ್ ಮಾಡ್ರಿಪ್ಪ. ಹಾಗಾದ್ರೆ ನಿಮಗೆ ಏನು ಅನಿಸ್ತಾ ಇರುತ್ತಾ? ಆಬ್ವಿಯಸ್ಲಿ ಮಾಸ್ತರ ಎಕ್ಸ್ ಎನ್ನೋನು ಸ್ಥಿರ ಸ್ಥಿತಿಯಲ್ಲಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಈ ಸಿಚುವೇಶನ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಈಗ ಇನ್ನೊಬ್ಬ ಝೆಡ್ ಎನ್ನುವಂತಹ ವ್ಯಕ್ತಿ ಬಾಹ್ಯಾಕಾಶದಲ್ಲಿದ್ದಾನೆ. ಎಲ್ಲಿದ್ದಾನೆ? ಬಾಹ್ಯಾಕಾಶದಲ್ಲಿದ್ದಾನೆ. ಈಗ ಇವನು ಏನ್ ಮಾಡ್ತಾ ಇದ್ದಾನೆ ಅಂದಾಗ ಇವನು ಭೂಮಿಯ ಮೇಲೆ ನಿಂತಿರುವ ಈ ಎಕ್ಸ್ ನನ್ನ ಗಮನಿಸ್ತಾ ಇದ್ದಾನೆ. ಯಾರನ್ನ ನೋಡ್ತಾ ಇದ್ದಾನ? ಎಕ್ಸ್ ನನ್ನ ನೋಡ್ತಾ ಇದ್ದಾನೆ ಅಂದಾಗ ಹಾಗಾದ್ರೆ ಈ ಎಕ್ಸ್ ಇಲ್ಲಿದ್ದಾಗ ಸ್ಥಿರ ಅನಿಸ್ತಾ ಇತ್ತು ಅಲ್ವಾ? ಹಾಗಾದ್ರೆ ಇವನಿಗೆ ಇವಾಗ ಈ ಎಕ್ಸ್ ಏನ್ ಅನ್ಸುತ್ತರಿ ಅಂದ್ರೆ ಚಲನಾ ಸ್ಥಿತಿಯಲ್ಲಿದ್ದಾನೆ ಅಂತ ಅನಿಸುತ್ತ. ಯಾಕೆ? ವೈ ಯಾಕೆ ಅಂತ ಕೇಳಿದಾಗ ಭೂಮಿ ಏನಾಗಿರುತ್ತೆ ಅಂದ್ರೆ ಭೂಮಿ ಸ್ಥಿರ ಸ್ಥಿತಿಯಲ್ಲಿ ಇರೋದಿಲ್ಲ, ಇದು ಚಲನಾ ಸ್ಥಿತಿಯಲ್ಲಿ ಇರುತ್ತದೆ. ಯಾವ ಸ್ಥಿತಿಯಲ್ಲಿ ಇರುತ್ತಾ? ಚಲನಾ ಸ್ಥಿತಿಯಲ್ಲಿ ಇರುತ್ತಾ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಚಲನೆ ಎನ್ನುವಂತ ಈ ಪ್ರಕ್ರಿಯೆ ಇದೆಯಲ್ಲ, ನೋಡುವಂತವನ ದೃಷ್ಟಿಕೋನದ ಆಧಾರದ ಮೇಲೆ ಚೇಂಜ್ ಆಗ್ತಾ ಇರುತ್ತೆ. ಈಗ ನಾನು ನಿಂತ್ಕೊಂಡು ಕಾರಲ್ಲಿ ಹೋಗೋರನ್ನ ನೋಡ್ತಾ ಇದ್ದೆ ಅಂದ್ರೆ ಕಾರಲ್ಲಿರೋರು ಮೋಷನ್ ಅಲ್ಲಿದ್ದಾರೆ ಅಂತ ನನಗೆ ಅನ್ಸುತ್ತಾ. ಅದೇ ಕಾರಲ್ಲಿರೋನ್ಗೆ ಏನ್ ಅನ್ಸ್ತಾ ಇರುತ್ತಂದ್ರ ನಿಂತಿರುವಂತ ವ್ಯಕ್ತಿ ಓಡ್ತಾ ಇದ್ದಾನೆ ಅಥವಾ ಚಲಿಸ್ತಾ ಇದ್ದೇನೋ ಅನ್ನೋ ರೀತಿಯಾಗಿ ಭಾಸವಾಗ್ತಾ ಇರುತ್ತೆ. ಹಾಗಾದ್ರೆ ಈ ಒಂದು ಗುಣವನ್ನೇ ನಾವು ಏನೆಂದು ಕರಿತಾ ಹೋಗ್ತೀವಂದ್ರ ಸಾಪೇಕ್ಷ ಗುಣ ಅಥವಾ ಇದನ್ನ ರಿಲೇಟಿವ್ ನೇಚರ್ ಅಂತ ಕರಿತೀವಿ. ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇನ್ನೂ ಒಂದು ಸಿಚುವೇಶನ್ ಅನ್ನ ಕೊಡ್ತೀನಿ, ಗಮನಿಸಿ ವಿದ್ಯಾರ್ಥಿಗಳೇ. ಈಗ ಎರಡು ಕಾರ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ 50 ಕಿಲೋಮೀಟರ್ ನಷ್ಟು ವೇಗದಲ್ಲಿ, ಗಂಟೆಗೆ 50 ಕಿಲೋಮೀಟರ್ ನಷ್ಟು ವೇಗದಲ್ಲಿ ಎರಡು ಕಾರ್ಗಳು ಚಲಿಸ್ತಾ ಇದ್ದವು ಅಂತ ತಿಳ್ಕೊಳ್ತಾ ಬನ್ನಿ. ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಾದರೆ ಇವರಿಬ್ಬರೂ ಕೂಡ ಒಂದೇ ವೇಗದಲ್ಲಿ ಒಂದೇ ದಿಕ್ಕಿನ ಕಡೆಗೆ ಚಲಿಸ್ತಾ ಇದ್ದಾಗ ಅವರಿಬ್ಬರು ಒಬ್ರನ್ನೊಬ್ರು ನೋಡ್ಕೊಂಡ್ರೆ ಏನಂತ ಅನ್ಸುತ್ತ? ಅವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡ್ರೆ ಅವರು ಚಲನಾ ಸ್ಥಿತಿಯಲ್ಲಿ ಇಲ್ಲ, ಸ್ಥಿರ ಸ್ಥಿತಿಯಲ್ಲಿ ಇದ್ದಾರೆ ಎನ್ನುವಂತಹ ಭಾಸ ಉಂಟಾಗುತ್ತದೆ.
ಹಾಗಾದ್ರೆ ಇವರಿಬ್ರು ಚಲನೆಯಲ್ಲಿದ್ದಾರೆ ಅಂತ ಯಾರು ಹೇಳ್ತೀನಿ? ನಾನು ಹೇಳ್ತೀನಿ, ಯಾಕಂದ್ರೆ ಅವೆರಡು ಕಾರ್ ಚಲಿಸ್ತಾ ಇದಾವೋ ಅದಕ್ಕೋಸ್ಕರ ಅಂತೀನಿ. ಆದರೆ ಅವರಿಬ್ಬರಿಗೂ ಯಾವ ರೀತಿಯಾಗಿ ಭಾಸ ಉಂಟಾಗ್ತಾ ಇರುತ್ತಂದ್ರೆ ಅವರಿಬ್ಬರು ಕೂಡ ಸ್ಥಿರ ಸ್ಥಿತಿಯಲ್ಲಿ ಇದ್ದೀವಿ ಅನ್ನುವ ರೀತಿಯಾಗಿ ಅಂತ ಏನಾಗ್ತಾ ಇರುತ್ತಂದ್ರೆ ಭಾಸ ಉಂಟಾಗ್ತಾ ಇರುತ್ತಾ, ಅವರಿಬ್ರು ಕಾನ್ಸ್ಟೆಂಟ್ ಆಗಿದ್ದೀವಿ ಅನಿಸುತ್ತ. ಅಂದ್ರೆ ಯಾವುದೇ ಎರಡು ವಸ್ತುಗಳು ಒಂದೇ ವೇಗದಲ್ಲಿ ಚಲಿಸ್ತಾ ಇತ್ತು ಅಂದ್ರೆ ಅವುಗಳ ನಡುವೆ ಯಾವ ಗುಣ ಇರುತ್ತಂದ್ರೆ ಸ್ಥಿರ ಸ್ಥಿತಿ ಗುಣ ಉಂಟಾಗ್ತಾ ಇರುತ್ತಾ. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಅಬ್ಸರ್ವರ್ನ ಆಧಾರದ ಮೇಲೆ, ನೋಡುವಂತವನ ದೃಷ್ಟಿಕೋನದ ಆಧಾರದ ಮೇಲೆ ಚಲನೆಯ ಪರಿಕಲ್ಪನೆ ಬದಲಾಗುತ್ತದೆ. ಆದರೆ ಸಾಮಾನ್ಯವಾಗಿ ಚಲನೆ ಅಂದರೆ ಏನು ಮಾಸ್ತರ ಅಂತ ಕೇಳಿದಾಗ, ಕಾಲ ಬದಲಾದಂತೆಲ್ಲ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಸ್ಥಾನ ಪಲ್ಲಟಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಚಲನೆ ಎಂದು ಕರೆಯಬಹುದಾಗಿದೆ. ಇಲ್ಲಿ ಚಲನೆ ಎನ್ನುವುದು ಸಾಪೇಕ್ಷ ಗುಣವನ್ನ ಒಳಗೊಂಡಿರುತ್ತದೆ ಅಥವಾ ಮೋಷನ್ ಈಸ್ ರಿಲೇಟಿವ್ ಇನ್ ನೇಚರ್ ಅನ್ನೋದನ್ನ ನೆನಪಲ್ಲಿಟ್ಕೊಂಡಿರಿ, ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತಾ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಈ PPTಲಿ ಇದ್ದದ್ದನ್ನು ನೋಡಿದಾಗ ಯಾವುದೇ ಒಂದು ಕಾಯವು ಕಾಲಕ್ಕೆ ತಕ್ಕಂತೆ ಸ್ಥಾನ ಪಲ್ಲಟಗೊಳ್ಳುತ್ತಿದ್ದರೆ ಅದನ್ನು ಚಲನೆ ಎಂದು ಕರೆಯಬಹುದಾಗಿದೆ. ಇದು ಗೊತ್ತಾಯ್ತಾ? ಓಕೆ, ಮುಂದೆ ಹೋಗೋಣ. ಹಾಗಾದ್ರೆ ಈ ಮುಂದೆ ಏನಿದೆ ಅದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದಾಗ ಇಲ್ಲೂ ಕೂಡ ಆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಿಂತಹ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ ಅಂದ್ರ ಈ ಓಡುತ್ತಿರುವಂತ ರೈಲನ್ನ ಗಮನಿಸ್ತಾ ಇದ್ದಾನೆ. ಈಗ ರೈಲಲ್ಲಿ ನಿಮ್ ಫ್ರೆಂಡ್ ಇದ್ದ ಅಂದ್ರ ಅವನಿಗೆ ಏನ್ ಅನ್ಸುತ್ತ ಅಂದ್ರೆ ಇವನ್ ಚಲಿಸ್ತಾ ಇದ್ದಾನೆ ಅನ್ಸುತ್ತಾ, ಅದೇ ತರ ಇವನಿಗೆ ಏನ್ ಅನ್ಸುತ್ತಾ ಇದು ಚಲಿಸ್ತಾ ಇದೆ ಅನ್ಸುತ್ತಾ. ಹಾಗಾದ್ರೆ ಒಂದ್ ಅಬ್ಸರ್ವ್ ಮಾಡ್ತಾ ಬನ್ನಿ, ನೋಡುವನ ದೃಷ್ಟಿಕೋನದ ಆಧಾರದ ಮೇಲೆ ಚಲನೆಯ ಪರಿಕಲ್ಪನೆ ಬದಲಾಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತ. ಓಕೆ, ಇದಾದ ನಂತರ ನೆಕ್ಸ್ಟ್ ನಮ್ಗೆ ಡಿಸ್ಟೆನ್ಸ್ ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ವೆಲಾಸಿಟಿ ಅಂದ್ರೇನು, ಸ್ಪೀಡ್ ಅಂದ್ರೇನು, ಈ ಕಾನ್ಸೆಪ್ಟ್ ಅನ್ನ ನಾವು ಸ್ಟಡಿ ಮಾಡಬೇಕಾಗುತ್ತಾ. ವಿದ್ಯಾರ್ಥಿಗಳೇ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಇಲ್ಲಿ ನಾನು ದೂರ ಅಂದರೆ ಏನು ಅನ್ನೋದನ್ನ ತಿಳ್ಕೋಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಥಾನಪಲ್ಲಟ ಅಂದರೆ ಏನು ಅಂತ ತಿಳ್ಕೋಬೇಕು. ಒಂದು ಎಕ್ಸಾಂಪಲ್ ಮುಖಾಂತರ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊರಿ. ಈಗ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಂದಾಗ ಸಾಮಾನ್ಯವಾಗಿ ಈ ಕಡೆ ನೀವು ಗಮನಿಸ್ತಾ ಬರ್ತಿದ್ದೀರಿ ಅಂದ್ರೆ ಈ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಿರಪ್ಪ. ಇಲ್ಲಿ ನನಗೆ ಏನಿದೆ ರೀ ಅಂದ್ರೆ ಇಲ್ಲಿ ನನಗೆ ಒಬ್ಬ ಸೈಕಲ್ ಸವಾರ ಕಂಡು ಬರ್ತಾನೆ. ಹಾಗಾದ್ರೆ ಇದನ್ನ ನಾನು ಸ್ಕೂಲ್ ಅಂತ ತಿಳ್ಕೊಳ್ತೀನಿ. ಏನ್ ಸರ್? ಸ್ಕೂಲ್ ಅಂತ ಇಮ್ಯಾಜಿನ್ ಮಾಡ್ತಾ ಹೋಗ್ತೀನಿ ಸರ್. ಅದೇ ರೀತಿಯಾಗಿ ಅಂತ ನೋಡಿದಾಗ ಇಲ್ಲಿ ನನಗೆ ಮನೆ ಅಂತ ಅಥವಾ ಹೋಮ್ ಅಂತ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಈಗ ಸಾಮಾನ್ಯವಾಗಿ ಗಮನಿಸ್ತಾ ಬನ್ನಿ, ಏನು ಮಾಡ್ತಾ ಬನ್ನಿ, ಗಮನಿಸ್ತಾ ಬನ್ನಿ ಅಂತ ನೋಡಿದಾಗ ಒಂದು ಅಬ್ಸರ್ವ್ ಮಾಡ್ತಾ ಬರೋಣ. ನಾನು ಮನೆಯಿಂದ ಶಾಲೆಗೆ ಹೋಗುವ ಸಮಯದಲ್ಲಿ ಏನು ಸರ್, ಮನೆಯಿಂದ ಶಾಲೆಗೆ ಹೋಗುವಂಥ ಸಮಯದಲ್ಲಿ ಏನು ಮಾಡ್ತೀನಿ ಅಂದ್ರೆ ಸಮಯ ಕಡಿಮೆ ಇರೋದಕ್ಕೋಸ್ಕರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಿದೆ ಸ್ಕೂಲ್ಗೆ ಆ ಡಿಸ್ಟೆನ್ಸನ್ನು ನಾನೇನು ಮಾಡ್ತೀನಿ, ಪ್ರಿಫರ್ ಮಾಡ್ತೀನಿ. ಹಾಗಾದರೆ ಇಲ್ಲಿಂದ ನಾನು ನೇರವಾಗಿ ಶಾಲೆಗೆ ಹೋಗ್ತೀನಿ, ಹೌದಲ್ರಿ? ಓಕೆ, ಅದೇ ಈಗ ಶಾಲೆಗೆ ಬಂದೆ, ಸಾಯಂಕಾಲ ಶಾಲೆ ಮುಗಿದ ನಂತರ ನಾನೇನು ಮಾಡ್ತೀನಿ ಅಂದ್ರೆ ನೇರವಾಗಿ ಮತ್ತೆ ಮನೆಗೆ ಹೋಗೋದಿಲ್ಲ. ಫಸ್ಟ್ ಏನು ಮಾಡ್ತೀನಿ ರೀ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಗ್ರೌಂಡಿಗೆ ಹೋಗ್ತೀನಿ, ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಬರ್ತೀನಿ. ಅದಾದ ನಂತರ ಮತ್ತೆ ಏನು ಮಾಡ್ತಾ ಹೋಗ್ತೀನಿ, ಯಾವುದರ ಒಂದು ಚಾ ಅಂಗಡಿಗೆ ಹೋಗ್ತೀನಿ. ಮೊದಲೇ ನಮ್ಮ ಧಾರವಾಡ ಮಂದಿಗೆ ಗೊತ್ತೈತಿ ನಿಮಗೆ, ಮಾತೆತ್ತಿದ್ರೆ ಚಾ ಅಂತಾರೆ, ಓಕೆನಾ? ಹಾಗಾದ್ರೆ ನನಗೂ ಕೂಡ ಚಾ ಭಾಳ ಇಂಪಾರ್ಟೆಂಟಾ? ಓಕೆ ವಿದ್ಯಾರ್ಥಿಗಳೇ, ಈಗ ಚಾ ಅಂಗಡಿಯಲ್ಲಿ ಚಾ ಕುಡ್ಕೊಂಡ ನಂತರ ಮತ್ತೇನು ಮಾಡ್ತೀನಿ ಅಂದ್ರೆ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಎಲ್ಲಿಗೆ ಬರ್ತಿದ್ದೀನಿ ಅಂದ್ರೆ ನಮ್ಮ ಮನೆಗೆ ಬರ್ತಿದ್ದೀನಿ. ಹಾಗಾದರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಏನು ಅರ್ಥ ಮಾಡ್ಕೊಳ್ತಾ ಬನ್ನಿ ಸರ್ ಅಂತ ನೋಡಿದಾಗ, ದೂರ ಅಂದರೆ ಏನು ಅಂತ ಕೇಳಿದರೆ, ಏನು ದೂರ ಅಂದರೆ ಏನು ಸರ್, ವಾಟ್ ಈಸ್ ಡಿಸ್ಟೆನ್ಸ್ ಅಂತ ಕೇಳಿದಾಗ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಹಾಗಾದರೆ ಇಲ್ಲಿ ನನಗೆ ಪಾಯಿಂಟ್ ಎ, ಇಲ್ಲಿ ಪಾಯಿಂಟ್ ಬಿ. ಹಾಗಾದ್ರೆ ಇದನ್ನ ಇನಿಷಿಯಲ್ ಪಾಯಿಂಟ್ ಅಂತ ಕರೆದ್ರೆ ಇದನ್ನ ಫೈನಲ್ ಪಾಯಿಂಟ್ ಅಂತ ಕರಿತಾ ಇದ್ದೀನಿ. ಏನು ಸರ್, ಇದು ಇನಿಷಿಯಲ್ ಪಾಯಿಂಟು ಅಥವಾ ಇದು ಫೈನಲ್ ಪಾಯಿಂಟ್. ಹಾಗಾದ್ರೆ ಎರಡು ಸ್ಥಳಗಳ ನಡುವೆ ಕಂಡು ಬರುವಂತಹ ಒಟ್ಟು ಪಥವನ್ನ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಲ್ಲ, ನಾನು ವಾಪಸ್ ಮನೆಗೆ ಬರುವಾಗ ಇದಿಷ್ಟು ಡಿಸ್ಟೆನ್ಸ್ ಅನ್ನ ನಾನೇನ್ ಮಾಡ್ತಿದ್ದೀನಿ, ಚಲಿಸ್ತಾ ಇದ್ದೀನಿ. ಹಾಗಾದರೆ ಎರಡು ಪ್ರದೇಶಗಳ ನಡುವೆ ಕಂಡು ಬರುವಂತಹ ಒಟ್ಟು ಪಥವನ್ನ, ದ ಟೋಟಲ್ ಪಾತ್ ವಿಚ್ ಐ ಕವರ್ಡ್, ಆ ಎರಡು ಪ್ರದೇಶಗಳ ನಡುವೆ ಕಂಡು ಬರುವ ಒಟ್ಟು ಪಥವನ್ನ ಏನೆಂದು ಕರೆಯಲಾಗುತ್ತದೆ ಅಂದರೆ ಇದನ್ನ ದೂರ ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾರ? ದೂರ ಎಂದು ಕರೆಯಲಾಗುತ್ತಾ. ನಿಮಗೆ ಒಂದು ಕ್ವಶನ್ ಬರಬೇಕು, ಮಾಸ್ತರ್ ಇದು ಕೂಡ ದೂರನೇ ಅಲ್ವಾ? ಅಬ್ಸರ್ವ್ ಮಾಡ್ತಾ ಬನ್ನಿ. ಇದನ್ನ ನಾವು ದೂರ ಅಂತ ಕರಿತೀವ ಅಂತ ಕೇಳಿದಾಗ, ದೂರ ಪ್ಲಸ್ ದಿಕ್ಕು ಏನನ್ನ ಸೂಚಿಸುತ್ತದೆ ಅಂತ ನೋಡಿದಾಗ ಸ್ಥಾನ ಪಲ್ಲಟವನ್ನ ಸೂಚಿಸುತ್ತದೆ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇವಾಗ ಗಮನಿಸ್ತಾ ಬನ್ನಿ, ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂದಾಗ ನಾನು ಮನೇಲಿ ಹೇಳ್ತೀನಿ 50 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ಅಥವಾ 50 ಕಿಲೋಮೀಟರ್ ನಾನು ಗಾಡಿಯನ್ನು ಓಡಿಸ್ಕೊಂಡು ಬಂದೆ ಅಂತ ಹೇಳ್ತೀನಿ. ಯಾವ ಕಡೆಯಿಂದ ಬಂದೆ ಅಂತ ನಾನು ಹೇಳ್ತಾ ಇಲ್ಲ, 50 ಕಿಲೋಮೀಟರ್ ನಾನು ಗಾಡಿಯನ್ನು ಓಡಿಸ್ಕೊಂಡು ಬಂದೆ ಅಂತ ಹೇಳ್ತೀನಿ. ಆ 50 ಕಿಲೋಮೀಟರ್ನ ನಾನು ದೂರ ಅಂತ ಕರಿಬಹುದು, ಡಿಸ್ಟೆನ್ಸ್ ಅಂತ ಕರಿಬಹುದು. ಆದರೆ ಈಗ ಎರಡು ಪ್ರದೇಶಗಳ ನಡುವೆ, ಏನು ಸರ್, ಎರಡು ಪ್ರದೇಶಗಳ ನಡುವೆ ಕಂಡು ಬರುವಂತಹ
ಕಂಡು ಬರುವಂತಹ ಕನಿಷ್ಠ ದೂರವನ್ನ ಏನೆಂದು ಕರೆಯಲಾಗುತ್ತದೆ ಅಂದರೆ ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಎರಡು ಸ್ಥಳಗಳ ನಡುವೆ ಇರುವಂತಹ ಅತ್ಯಂತ ಕನಿಷ್ಠ ದೂರವನ್ನ ಏನೆಂದು ಕರೆಯಲಾಗುತ್ತದೆ ಅಂದರೆ ಸ್ಥಾನಪಲ್ಲಟ ಅಂತ ಕರೀತಾರ. ಏನಂತ ಕರೀತಾರ? ಸ್ಥಾನಪಲ್ಲಟ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಪ್ಪ. ಈಗ ಸಾಮಾನ್ಯವಾಗಿ ನಾನು ಎಲ್ಲಿದ್ದೀನಿ ಅಂದ್ರೆ ಎ ಎನ್ನುವಂಥ ಪಾಯಿಂಟಲ್ಲಿ ಇದ್ದೀನಿ. ಹಾಗಾದರೆ ಈಗ ಇಲ್ಲಿ ನನಗೇನಿದೆ ಬಿ ಎನ್ನುವಂಥ ಪಾಯಿಂಟ್ ಕಂಡು ಬರ್ತಾ ಇದೆ. ಹಾಗಾದರೆ ನಾನು ಎ ಎನ್ನುವಂಥ ಪಾಯಿಂಟಿಂದ ನನ್ನ ಸೈಕಲನ್ನು ತುಳಿತಾ ಈ ರೀತಿಯಾಗಿ ಮಾರ್ಗದ ಮುಖಾಂತರ ಏನು ಮಾಡ್ತಾ ಇದ್ದೀನಿ, ರಸ್ತೆ ಮಾರ್ಗದ ಮುಖಾಂತರ ಈ ಬಿ ಎನ್ನುವಂಥ ಪಾಯಿಂಟಿಗೆ ಬಂದೆ. ನನಗಿಲ್ಲೇನಿದೆ ಅಂದ್ರೆ ರಸ್ತೆ ಮಾರ್ಗ ಕಂಡು ಬರ್ತಾ ಇದೆ. ಏನು ಸರ್? ರಸ್ತೆ ಮಾರ್ಗ. ಓಕೆನಾ? ಹಾಗಾದರೆ ಇಲ್ಲಿ ನನಗೆ 50 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಎಷ್ಟು? 50 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇವಾಗ ನಾ ಈ ಬಿ ಎನ್ನುವಂಥ ಪಾಯಿಂಟಿಂದ ವಾಪಸ್ ಮತ್ತೆ ಮನೆಗೆ ಬರಬೇಕು ಅಂದ್ರೆ ಇವಾಗ ರಸ್ತೆ ಮಾರ್ಗವನ್ನ ಬಳಸೋದಿಲ್ಲ, ನೇರವಾಗಿ ಏರೋಪ್ಲೇನ್ ಅಥವಾ ಹೆಲಿಕಾಪ್ಟರ್ನ ಮುಖಾಂತರ ಬರ್ತಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿಂದ ಹೆಲಿಕಾಪ್ಟರ್ನ ಮುಖಾಂತರ ಬರ್ತೀನಿ ಅಂದ್ರೆ ಈ ಮಾರ್ಗವನ್ನು ಸುತ್ಕೊಂಡ್ ಬರ್ತೀನೋ ಅಥವಾ ನೇರವಾಗಿ ಬರ್ತೀನೋ? ಡೆಫಿನೆಟ್ಲಿ ನೇರವಾಗಿ ಬರ್ತೀನಿ ಅಲ್ವಾ? ಹಾಗಾದ್ರೆ ನಾ ಈ ಪಾಯಿಂಟಿಂದ ನೇರವಾಗಿ ಹೆಲಿಕಾಪ್ಟರ್ನ ಸಹಾಯದಿಂದ ನೇರವಾದ ಪಥವನ್ನು ನಾನು ಅನುಸರಿಸ್ತಾ ಇದ್ದೀನಿ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಈಗ ಈ ಡಿಸ್ಟೆನ್ಸ್ ಅನ್ನ ನಾನು ದೂರ ಎಂದು ಕರೆದರೆ ಎರಡು ಬಿಂದುಗಳ ನಡುವೆ ಅಥವಾ ಎರಡು ಸ್ಥಾನಗಳ ನಡುವೆ ಕಂಡು ಬರುವಂತಹ ಕನಿಷ್ಠ ದೂರವನ್ನ ಏನೆಂದು ಕರೆಯಲಾಗುತ್ತದೆ ಅಂದರೆ ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಸ್ಥಾನಪಲ್ಲಟ ಅಥವಾ ಇದನ್ನ ಡಿಸ್ಪ್ಲೇಸ್ಮೆಂಟ್ ಎಂದು ಕರಿತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕಾಗುತ್ತಾ? ಸರ್ ಕೇಳ್ತಾರ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಅವುಗಳನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಎರಡು ಬಿಂದುಗಳ ನಡುವೆ ಇರುವ ಕಡಿಮೆ ದೂರವನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಎರಡು ಬಿಂದುಗಳ ನಡುವೆ ಚಲಿಸಿದ ಒಟ್ಟು ಪಥವನ್ನ ನಾವು ಏನೆಂದು ಕರೆಯಬಹುದು ಅಂದರೆ ಈ ಒಟ್ಟು ಪಥವನ್ನ ನಾವು ಏನಂತ ಕರೀಬಹುದು ರೀ ಅಂದ್ರ ದೂರ ಎಂದು ಕರೆಯಬಹುದು. ಈಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ದೂರಕ್ಕೂ ಮತ್ತು ಸ್ಥಾನಪಲ್ಲಟಕ್ಕೂ ವ್ಯತ್ಯಾಸ ಏನು ರೀ ಅಂತ ಕೇಳಿದಾಗ ಈ ದೂರ ಇದೆಯಲ್ಲ ಇದು ಸಂಖ್ಯಾ ಮೌಲ್ಯವನ್ನ ಸೂಚಿಸುತ್ತದೆ, ಆದರೆ ದಿಕ್ಕನ್ನ ಸೂಚಿಸುವುದಿಲ್ಲ. ಹಾಗಾದ್ರೆ ಈ ಡಿಸ್ಟೆನ್ಸು ಏನನ್ನ ಸೂಚಿಸುತ್ತದೆ ಅಂದ್ರೆ ಸಂಖ್ಯಾ ಮೌಲ್ಯವನ್ನ ಇಂಡಿಕೇಟ್ ಮಾಡುತ್ತಾ, ನ್ಯೂಮರಿಕಲ್ ಅನ್ನ ಇಂಡಿಕೇಟ್ ಮಾಡುತ್ತಾ. ಹೌದಪ್ಪ, ನಾನು ಎ ಇಂದ ಬಿಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ 100 ಕಿಲೋಮೀಟರ್ ಚಲಿಸಿದೆ ಅಂತ ಹೇಳ್ತೀನಿ. ಅರ್ಥ ಮಾಡ್ಕೊಳ್ತಿದ್ದೀರಾ? ಆದರೆ ಈ ಸ್ಥಾನಪಲ್ಲಟ ಏನನ್ನ ಒಳಗೊಂಡಿರುತ್ತದೆ ಅಂದರೆ ದೂರ ಮತ್ತು ಏನು ಸರ್? ದೂರ ಮತ್ತು ದಿಕ್ಕನ್ನ ಒಳಗೊಂಡಿರುತ್ತದೆ. ಏನನ್ನ ಒಳಗೊಂಡಿರುತ್ತಾ? ದಿಕ್ಕನ್ನ ಒಳಗೊಂಡಿರುತ್ತಾ. ಮಾಸ್ತರ ಇದು ಎದಕ್ಕೆ ನನಗೆ ಬೇಕು ಅಂತ ಕೇಳಿದಾಗ ಯಾವುದೇ ಒಂದು ಸಿಚುವೇಶನ್ ಅಥವಾ ಯಾವುದೇ ಒಂದು ಘಟನಾವಳಿಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನನಗೆ ದಿಕ್ಕಿನ ಅವಶ್ಯಕತೆ ಇದೆ. ಅರ್ಥ ಆಗ್ತಾ ಇದೆನಾ? ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನನಗೆ ದಿಕ್ಕಿನ ಅವಶ್ಯಕತೆ ಇದೆ. ಅಂದರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ನಾನು 50 ಕಿಲೋಮೀಟರ್ ಬಂದೆ ಅಂತ ಹೇಳ್ತೇನೆ. ಆವಾಗ 50 ಕಿಲೋಮೀಟರ್ ಎಲ್ಲಿಂದ ಬಂದೆ, ಯಾವ ದಿಕ್ಕಿನಿಂದ ಬಂದೆ? ಹಾಗಾದ್ರೆ ದಿಕ್ಕನ್ನು ಸಹ ಸೇರಿಸಿ ನಾನು ಹೇಳ್ತಾ ಇದ್ದೆ ಅಂತ ತಿಳ್ಕೊರಿ, ಅದು ಸ್ಥಾನಪಲ್ಲಟವನ್ನ ಇಂಡಿಕೇಟ್ ಮಾಡುತ್ತಾ. ಹಾಗಾದ್ರೆ ದೂರ ಮತ್ತು ದಿಕ್ಕು ಎರಡನ್ನೂ ಒಳಗೊಂಡಿದ್ದರೆ ಅದನ್ನ ನಾನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಹೋಗ್ತೀನಿ. ಕೇವಲ ಪಥದ ಒಟ್ಟು ದೂರವನ್ನ ಇಂಡಿಕೇಟ್ ಮಾಡ್ತಾ ಇದೀವಿ ಅಂದಾಗ ಅದನ್ನ ಡಿಸ್ಟೆನ್ಸ್ ಅಂತ ಕರಿತೀವಿ, ಅಥವಾ ಒಟ್ಟು ಪಥವನ್ನ ನಾವು ಇಂಡಿಕೇಟ್ ಮಾಡಿದಾಗ ಅದನ್ನ ನಾವು ದೂರ ಎಂದು ಕರೆಯಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಇಲ್ಲಿರುವಂತ PPTಯನ್ನು ಸ್ವಲ್ಪ ಸ್ಟಡಿ ಮಾಡೋಣ. ದೂರ, ಡಿಸ್ಟೆನ್ಸ್, ಕಾಯವೊಂದು ಚಲಿಸಿರುವಂತಹ ಒಟ್ಟಾರೆ ಪಥವನ್ನ, ಹಾಗಾದರೆ ಇಲ್ಲಿ ಗಮನಿಸ್ತಾ ಬನ್ನಿ, ಕಾಯವೊಂದು ಚಲಿಸಿರುವ ಒಟ್ಟಾರೆ ಪಥವನ್ನು ದೂರ ಎಂದು ಕರೆಯಬಹುದು. ಓಕೆ, ಅದೇ ರೀತಿ ಇದು ದಿಕ್ಕು ರಹಿತವಾಗಿರುತ್ತಾ. ಅವಾಗಲೇ ಹೇಳಿದ್ದೆ ನಾನು ಇಲ್ಲಿಂದ ಹಿಂಗೆ ಬಂದೆ, ಇದಕ್ಕೆ ದಿಕ್ಕನ್ನು ಹೇಳ್ತೀರಾ? ಇಲ್ಲ ಸರ್. ಹಾಗಾದ್ರೆ ಇದು ದಿಕ್ಕು ರಹಿತವಾಗಿರುತ್ತದೆ, ಸಂಖ್ಯಾ ಮೌಲ್ಯವನ್ನ ಹೊಂದಿರುತ್ತದೆ. ಹಾಗಾದ್ರೆ ಈ ದೂರ ಅಂತ ಹೇಳಿದಾಗ ನಾನು ನಿಮಗೆ ಡಿಸ್ಟೆನ್ಸ್ ಹೇಳಿದ್ದೆ. ಎಕ್ಸಾಂಪಲ್, ಪ್ರಿವಿಯಸ್ ಎಕ್ಸಾಂಪಲ್ ತಗೊಂಡಾಗ 50 ಕಿಲೋಮೀಟರ್ ಅಂತ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಈ 50 ಕಿಲೋಮೀಟರ್ ಅನ್ನೋದೇನು? ಈ 50 ಅನ್ನೋದು ಒಂದು ಸಂಖ್ಯಾ ಮೌಲ್ಯವಾಗಿರುತ್ತೆ, ನ್ಯೂಮರಿಕಲ್ ವ್ಯಾಲ್ಯೂವನ್ನ ಇಂಡಿಕೇಟ್ ಮಾಡುತ್ತಾ. ಓಕೆ, ಹಾಗಾದರೆ ದಿಕ್ಕು ರಹಿತ ಸಂಖ್ಯಾ ಮೌಲ್ಯ ಆಗಿದ್ದರಿಂದ ಅಥವಾ ಆದ್ದರಿಂದ ಇದು ಅದಿಶವಾಗಿರುತ್ತದೆ ಅಂತ ಹೇಳ್ತಾನೆ. ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರೀತಾನೆ. ವಿಜ್ಞಾನದಲ್ಲಿ ಎರಡು ಭೌತಿಕ ಪರಿಣಾಮಗಳನ್ನ ನೀವು ನೋಡ್ತಾ ಹೋಗ್ತೀರಿ ಸರ್. ಫಿಸಿಕಲ್ ಕ್ವಾಂಟಿಟೀಸ್ ಎರಡು ತರ ನೋಡ್ತೀರಿ. ಅದೇನ್ ಮಾಸ್ತರ್ ಅಂದ್ರೆ ಒಂದು ಸ್ಕೇಲಾರ್ ಕ್ವಾಂಟಿಟಿ, ಮತ್ತೊಂದು ವೆಕ್ಟರ್ ಕ್ವಾಂಟಿಟಿ. ಹಿಂಗಂದ್ರೆ ಏನ್ ಮಾಸ್ತರ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ನೀವು ಈ ಸ್ಕೇಲಾರ್ ಕ್ವಾಂಟಿಟಿ ಮತ್ತು ವೆಕ್ಟಾರ್ ಕ್ವಾಂಟಿಟಿಗಳನ್ನ ನೆನ್ಪಿಡ್ಕೋಬೇಕು ಅಂದ್ರೆ ಕನ್ನಡದಲ್ಲಿ ಆರಾಮಾಗಿ ನೆನ್ಪಿಡ್ಕೋಬಹುದು. ಹೆಂಗ್ರಿ ಅಂತ ಕೇಳಿದ್ರ ಒಂದು ಗಮನಿಸ್ತಾ ಬರೋಣ. ಯಾವ ರೀತಿ ಸರ್ ಅಂತ ಕೇಳಿದಾಗ ಒಂದು ತಿಳ್ಕೊರಿ. ಇಲ್ಲಿ ದಿಶಾ ಅಂದರೆ ಏನು? ದಿಶಾ ಅಂತ ಎದಕ್ಕೆ ಕರೀತಾರಪ್ಪ? ಸಾಮಾನ್ಯವಾಗಿ ದಿಕ್ಕಿಗೆ ಇರುವಂತಹ ಇನ್ನೊಂದು ಹೆಸರೇನು ಅಂದ್ರೆ ದಿಶಾ.
ಸಂಸ್ಕೃತ ಪದ ಸರ್, ಹಿಂದಿಯಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ ಇದನ್ನು. ಹಾಗಾದರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ದಿಕ್ಕು ಅಂದರೆ ಬೇರೆ ಅಲ್ಲ, ದಿಶಾ ಅಂದರೆ ಬೇರೆ ಅಲ್ಲ, ಹೌದಲ್ರಿ? ಹಾಗಾದ್ರೆ ಈ ಒಂದು ಗಮನಿಸ್ತಾ ಬನ್ನಿ, ಸ ದಿಶಾ ಯಾವ ಭೌತಿಕ ಪರಿಮಾಣಗಳು ದಿಕ್ಕನ್ನು ಒಳಗೊಂಡಿರುತ್ತವೆಯೋ ಅದುಗಳನ್ನ ಸ ದಿಶಾ ಅಂತ ಕರಿತೀವಿ. ಸ ಮೀನ್ಸ್ ಇದೆ ಅಂತ ಅರ್ಥ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಯಾವ ಭೌತಿಕ ಪರಿಮಾಣಗಳು ದಿಕ್ಕನ್ನು ಒಳಗೊಂಡಿರುತ್ತವೆಯೋ ಅವುಗಳನ್ನು ಸ ದಿಶಾ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಯಾವ ಭೌತಿಕ ಪರಿಮಾಣಗಳು ದಿಕ್ಕನ್ನು ಒಳಗೊಂಡಿರುವುದಿಲ್ಲವೋ ಅವುಗಳನ್ನು ಅದಿಶಾ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವ್ರಿ? ಅದಿಶಾ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಸ ದಿಶವನ್ನ ವೆಕ್ಟಾರ್ ಕ್ವಾಂಟಿಟಿ ಅಂತ ಕರೀತಾರ. ವೆಕ್ಟಾರ್ ಅಂದ್ರೂ ಬೇರೆ ಅಲ್ಲ, ಸದಿಶ ಅಂದ್ರೂ ಬೇರೆ ಅಲ್ಲ. ಅದಿಶ ಅಂದರೆ ಏನು ಸರ್ ಅಂತ ನೋಡಿದಾಗ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಯಾವ ಭೌತಿಕ ಪರಿಮಾಣಗಳು ದಿಕ್ಕನ್ನು ಒಳಗೊಂಡಿರುತ್ತವೆಯೋ ಅವುಗಳನ್ನ ಸದಿಶ ಅಥವಾ ವೆಕ್ಟಾರ್ ಅಂತ ಕರೀತಾರ. ಯಾವ ಭೌತಿಕ ಪರಿಮಾಣಗಳಿಗೆ ದಿಕ್ಕಿನ ಅವಶ್ಯಕತೆ ಇರೋದಿಲ್ಲೋ ಅವುಗಳನ್ನು ಅದಿಶಾ ಅಂತ ಕರೀತಾರ. ಹಾಗಾದ್ರೆ ಇವಾಗ ನಾವು ಡಿಸ್ಕಷನ್ ಮಾಡಿದ್ದೇನು? ದೂರ. ಹಾಗಾದ್ರೆ ಡಿಸ್ಟೆನ್ಸ್ ಅಂತ ಕರೀಬಹುದು. ಹಾಗಾದ್ರೆ ಈ ಡಿಸ್ಟೆನ್ಸು ಫಾರ್ ಎಕ್ಸಾಂಪಲ್ ನಾನು 50 ಕಿಲೋಮೀಟರ್ ಚಲಿಸಿದೆ ಅಂತ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಈ 50 ಕಿಲೋಮೀಟರ್ ದೂರವನ್ನ ಚಲಿಸಿದೆ ಅಂತ ಹೇಳ್ತಾ ಇದೀವಿ ಅಂದಾಗ ಈ ಡಿಸ್ಟೆನ್ಸ್ಗೆ ದಿಕ್ಕಿನ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ಈ ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕನ್ಸಿಡರೇಷನ್ ಆಗುತ್ತೆ. ಅದೇ ನಾನು ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ಗೆ ಅತ್ಯಂತ ಸಮೀಪದಲ್ಲಿರುವಂತಹ ಈ ಒಂದು ಡಿಸ್ಟೆನ್ಸ್ ಅನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀನಿ. ಅಂದ್ರೆ ಉದಾಹರಣೆ, ಎ ಎನ್ನುವಂತಹ ಪಾಯಿಂಟ್ ಇಂದ ಯಾವ ದಿಕ್ಕಿನ ಕಡೆಗೆ ಬಿ ಇದೆ? ನನಗೆ ಪೂರ್ವದ ಕಡೆಗೆ ಬಿ ಕಂಡು ಬರ್ತಾ ಇದೆ. ಹಾಗಾದರೆ ಬಿ ಇಂದ ಎಗೆ ಬರ್ತಾ ಇದ್ದೀನಿ ಅಂದಾಗ ಇಲ್ಲಿ ನನಗೆ ದಿಕ್ಕಿನ ಅವಶ್ಯಕತೆ ಇರುತ್ತದೆ. ಅತ್ಯಂತ ಕನಿಷ್ಠ ಪ್ಲಸ್ ದಿಕ್ಕು. ಅವಾಗಲೇ ಹೇಳಿದ್ದೆ. ಇಲ್ಲೇನು ಹೇಳಿದ್ದೆ ಸರ್ ನಿಮಗೆ? ಸಾಮಾನ್ಯವಾಗಿ ಇಲ್ಲಿ ನಾವು ಗಮನಿಸಿದಾಗ, ಈ ಹಿಂದಿನ ಇದರಲ್ಲಿ ನಾವು ಸ್ಟಡಿ ಮಾಡಿದಾಗ, ಸ್ಲೈಡ್ ಅಲ್ಲಿ ಸ್ಟಡಿ ಮಾಡಿದಾಗ, ಯಾವುದು ದಿಕ್ಕು ಮತ್ತು ದೂರ ಎರಡನ್ನೂ ಒಳಗೊಂಡಿರುತ್ತದೆಯೋ ಅವುಗಳನ್ನು ನಾವು ಸಾಮಾನ್ಯವಾಗಿ ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನಪಲ್ಲಟ ಅಂತ ಕರಿತಾ ಇದ್ವಿ. ಹಾಗಾದ್ರೆ ಇಲ್ಲಿ ನನಗ ಸಾಮಾನ್ಯವಾಗಿ ಸ್ಥಾನಪಲ್ಲಟ ಯಾವುದು ವಿದ್ಯಾರ್ಥಿಗಳೇ? ಸ್ಥಾನ ಪಲ್ಲಟ ಮತ್ತು ಇದನ್ನ ಇಂಗ್ಲಿಷಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈಗ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಕ್ವಾಂಟಿಟಿ ಆದರೆ ಇಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಒಳಗೆ ಯಾವ್ದು ಬರುತ್ತಾ? ಡಿಸ್ಟೆನ್ಸ್ ಬರುತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಇದಾದ ನಂತರ ಇರುವಂತ ಪಾಯಿಂಟ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ನೋಡ್ರಿ, ದಿಕ್ಕು ರಹಿತ ಸಂಖ್ಯಾ ಮೌಲ್ಯ, ಆದ್ದರಿಂದ ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತದೆ. ಯಾವ ಭೌತಿಕ ಪರಿಣಾಮಗಳು ಅಥವಾ ಭೌತ ಪರಿಮಾಣಗಳು ದಿಕ್ಕು ರಹಿತವಾಗಿರುತ್ತವೆಯೋ ಅವುಗಳನ್ನ ಸ್ಕೇಲಾರ್ ಅಥವಾ ಅವುಗಳನ್ನ ಅದಿಶ ಎಂದು ಕರೆಯಲಾಗುತ್ತದೆ. ಗೊತ್ತಾಯ್ತಾ? ಫೈನ್. ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ಗಮನಿಸ್ತಾ ಇದ್ವಿ ಅಂದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾ? ಎರಡು ಬಿಂದುಗಳು ಅಥವಾ ಎರಡು ಸ್ಥಾನಗಳ ನಡುವೆ ಇರುವ ಕನಿಷ್ಠ ದೂರ ಮತ್ತು ದಿಕ್ಕನ್ನ ಏನೆಂದು ಕರೆಯಲಾಗುತ್ತದೆ ಅಂತ ನೋಡಿದಾಗ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಆರಂಭ ಮತ್ತು ಅಂತಿಮ ಬಿಂದು, ಫಾರ್ ಎಕ್ಸಾಂಪಲ್ ನಾನು ಎ ಇಂದ ಬಿ ಹೋಗ್ತಾ ಇದ್ದ, ಹಾಗಾದ್ರೆ ಇದು ನನಗ ಇನಿಷಿಯಲ್ ಪಾಯಿಂಟ್, ಇದು ನನಗ ಫೈನಲ್ ಪಾಯಿಂಟ್. ಇದು ನನಗ ಆರಂಭ ಎಂದು ಕನ್ಸಿಡರ್ ಆದ್ರೆ ಇದು ನನಗ ಅಂತಿಮ ಬಿಂದು ಎಂದು ಕನ್ಸಿಡರೇಷನ್ ಆಗುತ್ತೆ. ನೆನ್ಪಿಟ್ಕೊರಿ. ಹಾಗಾದರೆ ಆರಂಭ ಮತ್ತು ಅಂತಿಮ ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನ ಸ್ಥಾನಪಲ್ಲಟ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಇದು ದಿಕ್ಕು ಸಹಿತವಾಗಿರುತ್ತದೆ ಮತ್ತು ಸಂಖ್ಯಾ ಮೌಲ್ಯವನ್ನ ಒಳಗೊಂಡಿರುತ್ತದೆ. ದಿಕ್ಕು ಸಹಿತ ಮತ್ತು ಸಂಖ್ಯಾ ಮೌಲ್ಯ ಎರಡೂ ಇತ್ತು ಅಂದ್ರ ಇದನ್ನ ನಾವು ಏನಂತ ಕರಿತೀವಿ ಸರ್? ಅಂದ್ರ ಸದಿಶ ಅಥವಾ ಇದನ್ನ ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತಾ ಹೋಗ್ತೀವಿ. ಯಾವ ಕ್ವಾಂಟಿಟಿ ಅಂತ ಕರಿತೀವ್ರಿ? ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಇದಾದ ನಂತರ ಆರಂಭ ಬಿಂದು ಮತ್ತು ಅಂತಿಮ ಬಿಂದು ಒಂದೇ ಆಗಿದ್ದರೆ ಸ್ಥಾನಪಲ್ಲಟ ಶೂನ್ಯವಾಗಿರುತ್ತದೆ. ಮಾಸ್ತರ ಹಿಂಗಂದ್ರೆ ಏನು? ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರ ಈಗ ನಾನೇನ್ ಮಾಡ್ತಿದ್ದೀನಿ, ಎ ಎನ್ನುವಂಥ ಸ್ಥಳದಿಂದ ಚಲಿಸ್ತಾ ಇದ್ದೀನಿ. ಹಾಗಾದ್ರೆ ಎ ಎನ್ನುವಂಥ ಸ್ಥಳದಿಂದ ಒಂದು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನ್ ಮಾಡ್ತೀನಿ? ಒಂದು ಸರ್ಕಲ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ ಸರ್ಕಲ್ ನ ಉದ್ದ ಎಷ್ಟು ಅಂದ್ರೆ 5 ಕಿಲೋಮೀಟರ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ 5 ಕಿಲೋಮೀಟರ್ ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತಾ? 5 ಕಿಲೋಮೀಟರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂದಾಗ ಇದು ದೂರವನ್ನ ಇಂಡಿಕೇಟ್ ಮಾಡ್ತಾ ಇದೆ. ಓಕೆನಾ? ಈಗ ನಾನು ಈ ರೀತಿಯಾಗಿ ಈ ಒಂದು ಸರ್ಕಲ್ ಅನ್ನ ಕಂಪ್ಲೀಟ್ ಆಗಿ ಸುತ್ಕೊಂಡು ಬರ್ತಾ ಇದ್ದೀನಿ ಅಂದಾಗ ನಾನು ಟೋಟಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಚಲಿಸಿದಂಗೆ ಆಗುತ್ತಾ? ಟೋಟಲ್ ನಾನು 5 ಕಿಲೋಮೀಟರ್ ಚಲಿಸಿದಂಗೆ ಆಗುತ್ತಾ? ಆದರೆ ಇವಾಗ ಅರ್ಥ ಮಾಡ್ಕೊರಿ, ಈಗ ನಾನು ಮತ್ತೆ ಈಗ 5 ಕಿಲೋಮೀಟರ್ ಸುತ್ತಿ ಮತ್ತೆ ಅದೇ ಎ ಪಾಯಿಂಟಿಗೆ ಬಂದಿದ್ದೀನಿ.
ಮತ್ತು ಅದೇ ಎ ಪಾಯಿಂಟಿಗೆ ಬಂದಿದ್ದೀನಿ ಅಂತಂದ್ರ ಈಗ ಇಲ್ಲಿ ಸ್ಥಾನ ಪಲ್ಲಟ ಆಗಿದೆ ಅಂತ ಅನಿಸುತ್ತಾ? ಪೊಸಿಷನ್ ಚೇಂಜ್ ಮಾಡಿದ್ದೀನಾ? ಇಲ್ಲ ಸರ್, ನಾನು ಇಲ್ಲಿಂದ ಸುತ್ತಕೊಂಡು ವಾಪಸ್ ಮತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ಇಲ್ಲಿಗೆ ಬಂದಿದ್ದೀನಿ. ಹಾಗಾದ್ರೆ ಸ್ಥಾನ ಪಲ್ಲಟ ಆಗಿದೆನಾ? ಆಗಿಲ್ಲ. ಹಾಗಾದ್ರೆ ಸ್ಥಾನ ಪಲ್ಲಟ ಆಗಿಲ್ಲ ಅಂತಂದ್ರೆ ಇದನ್ನ ನಾನು ಶೂನ್ಯ ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಇದನ್ನ ಏನಂತ ಕನ್ಸಿಡರೇಷನ್ ಮಾಡ್ತೀನಿ ಅಂದ್ರೆ 0 ಅಂತ ಕನ್ಸಿಡರೇಷನ್ ಮಾಡ್ತೀನಿ. ಹಾಗಾದರೆ ಯಾವುದೇ ಒಂದು ಕಾಯವು ಮೂಲ ಅಥವಾ ಆರಂಭದ ಬಿಂದುವಿನಿಂದ ಚಲಿಸಿ ಮತ್ತೆ ಆರಂಭದ ಬಿಂದುವಿಗೆ ಬಂತು ಅಂದ್ಕೋರಿ, ಅಲ್ಲಿ ಸ್ಥಾನ ಪಲ್ಲಟ ಆಗಿಲ್ಲ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಶೂನ್ಯ ಎಂದು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ನೆನ್ಪಿಟ್ಕೋರಿ, ಸ್ಥಾನ ಪಲ್ಲಟ ಧನಾತ್ಮಕವಾಗಿಯೂ ಆದರೂ ಇರ್ಬೋದು, ಪಾಸಿಟಿವ್ ಆದರೂ ಇರ್ಬೋದು, ಅಥವಾ ನೆಗೆಟಿವ್ ಆದರೂ ಇರ್ಬೋದು, ಅಥವಾ 0 ಆದರೂ ಇರ್ಬೋದು. ಹೆಂಗೆ ಮಾಸ್ತರ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನು ನಾವು ಗಮನಿಸಬೇಕು ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ವಿಜ್ಞಾನ ಅಂತ ನಾವು ಹೇಳ್ತಾ ಇದೀವಿ ಅಂದಾಗ ಅತ್ಯಂತ ಸರಳವಾಗಿರುವಂಥ ವಿಷಯ, ಆದರೆ ಎಕ್ಸಾಂಪಲ್ಸ್ನ ಮುಖಾಂತರ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತಾ, ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತಾ. ಹಾಗಾದ್ರೆ ನಾನು ಕೆಲಸ ಕುಂತೀನಿ ಅಂದ್ರೆ ನಿಮ್ಮ ಸಲುವಾಗಿ ನಾನು 5 ಕಿಲೋಮೀಟರ್ ಓಡೋಕ್ಕಾಗಂಗಿಲ್ಲಪ್ಪ, ಅರ್ಥ ಮಾಡ್ಕೋರಿ. ಲಬ್ ಹೋಗ್ಕೊಂತೀನಿ ಮತ್ತೆ 5 ಕಿಲೋಮೀಟರ್ ಹೊಡಿದ್ರೆ. ಆದರೆ ಇಲ್ಲಿ ಗಮನಿಸ್ತಾ ಬರೋಣ, ಇಲ್ಲಿ ನನಗೇನಿದೆ ಒಂದು ನೇರ ಪಥ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನ. ಏನು ಸರ್? ನನಗ ನೇರ ಪಥ. ಹಾಗಾದರೆ ನಾನು ನಿಂತಿರುವಂಥ ಪಾಯಿಂಟನ್ನು 0 ಅಂತ ಇಮ್ಯಾಜಿನ್ ಮಾಡ್ಕೊರಿ, 0. ಹಾಗಾದರೆ ಇಲ್ಲಿಂದ ಈ ಕಡೆ +5, ಈ ಕಡೆ +10, ಈ ಕಡೆ +15 ಅಂತ ತಿಳ್ಕೊಳ್ಳೋಣ. ಕೊನೆಯದಾಗಿ 20 ಮೀಟರ್. ಎಷ್ಟಿದ? ಮೀಟರ್ ಅಂತ ಇಮ್ಯಾಜಿನ್ ಮಾಡ್ಕೊರಿ. ಇಲ್ಲಿಂದ ಹಿಂದೆ ಬರ್ತಾ ಇದ್ದೀನಿ ಅಂದಾಗ ನೆಗೆಟಿವ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. -5, ಈಗ -10. ಯಾವುದು ಸರ್? -10, ಅಥವಾ ಈ ಕಡೆ ಕೊನೆಯದಾಗಿ -20 ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇವಾಗ ನಾನೇನು ಮಾಡ್ತಿದ್ದೀನಿ ಅಂದ್ರೆ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ನಾನು ಇಲ್ಲಿಂದ ಪೂರ್ವದ ಕಡೆಗೆ ಚಲಿಸ್ತಾ ಇದ್ದೀನಿ. ಇದು ಪೂರ್ವ, ಇದು ಪಶ್ಚಿಮ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾನು ಮೊದಲು ಏನು ಮಾಡ್ತೀನಿ ಅಂದ್ರೆ 20 ಕಿಲೋಮೀಟರ್ನ ಪಾಯಿಂಟ್ವರೆಗೂ ಹೋದೆ, ಇಲ್ಲಿಗೆ ಬಂದೆ. ಅರ್ಥ ಆಗ್ತಾ ಇದೆನಾ? ಹಾಗಾದರೆ ಇಲ್ಲಿಗೆ ಬಂದೆ. ಇದೇ 20 ಕಿಲೋಮೀಟರ್ಗೆ ಹೋಗಿ ಅಲ್ಲೇ ನಿಂತ್ಕೊಂಡೆ ಅಂತ ತಿಳ್ಕೊರಿ. ನಾನು ಚಲಿಸಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ರೆ 20 ಮೀಟರ್. ಎಷ್ಟು ರೀ? 20 ಮೀಟರ್ ಚಲಿಸ್ತಾ ಇದ್ದೀನಿ. ಓಕೆನಾ? ಫೈನ್. ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನ. ಈಗ ನೆಕ್ಸ್ಟು ಇನ್ನೊಂದು ಸಿಚುವೇಶನ್, ಎರಡನೇ ಒಂದು ಸಿಚುವೇಶನ್ ತಗೊಂಡಾಗ ನಾನೇನು ಮಾಡ್ತೀನಿ, ಇಲ್ಲಿಂದ 20 ಮೀಟರ್ಗೆ ಹೋದೆ. ಇಲ್ಲಿಂದ 20 ಮೀಟರಿಗೆ ಹೋಗಿ ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ, 0ಕ್ಕೆ ಬರ್ತಿಲ್ಲ. ಮತ್ತೆ ವಾಪಸ್ ಎಲ್ಲಿಗೆ ಬಂದೆ ಅಂದ್ರೆ ಮತ್ತೆ ವಾಪಸ್ 20 ಮೈನಸ್ ಹಿಂದಕ್ಕೆ ಬರ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಎಲ್ಲಿಗೆ ಬರ್ತಾ ಇದ್ದೀನಿ? ಹಿಂದಕ್ಕೆ ಬಂದೆ. ಹಾಗಾದರೆ ಇದರಲ್ಲಿ ನಾನು ಚಲಿಸಿರುವ ಒಟ್ಟು ದೂರ ಎಷ್ಟು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ಆನ್ಸರ್ ಏನು ಮಾಡ್ತೀರಿ ಸರ್? ಕಾಮೆಂಟ್ ಮಾಡಿ. ಆನ್ಸರ್ ಏನಾಗುತ್ತಾ? ಇಲ್ಲಿಂದ ನಾನು ಇಲ್ಲಿಗೆ ಬಂದು ವಾಪಸ್ ಇಲ್ಲಿಗೆ ಬಂದೆ ಸರ್. ಹಾಗಾದರೆ ಆನ್ಸರ್ ಏನಾಗುತ್ತೆ? ಕಾಮೆಂಟ್ ಮಾಡಿ. ನಾನು ಚಲಿಸಿರುವ ಒಟ್ಟು ದೂರ ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಹಾಗಾದರೆ ಒಟ್ಟು ದೂರ ಎಷ್ಟಾಗುತ್ತೆ? ಕಾಮೆಂಟ್ ಮಾಡಿ. ಇವಾಗ ನೀವೇನಾದರೂ ಕೇಳ್ತಾ ಇದ್ದೀನಿ ಅಂದಾಗ ಒಂದು ಗಮನಿಸ್ತಾ ಬನ್ನಿ, ನನ್ನ ಇಲ್ಲಿಂದ ಇಲ್ಲಿಗೆ ಬಂದೆ ಅಂದ್ರೆ ಫಸ್ಟ್ 20 ಮೀಟರ್ ಚಲಿಸಿದ್ದೆ ಅಂತ ಅರ್ಥ. ಓಕೆನಾ? ಎಲ್ಲಿಗೆ ಬಂದೆ? 20 ಮೀಟರ್ ಚಲಿಸಿದೆ ಅಂತ ಅರ್ಥ. ಹಾಗಾದರೆ ಮತ್ತೆ ನಾನು ಈ 20 ಮೀಟರಿಂದ ವಾಪಸ್ ಇಲ್ಲಿಗೆ ಬರ್ತಿದ್ದೀನಿ ಅಂದ್ರೆ ಗಮನಿಸ್ತಾ ಬನ್ನಿ. ಹಾಗಾದರೆ ಈ ಪಾಯಿಂಟಿಂದ ಇಲ್ಲಿ 20 ಮೀಟರ್ ಇದೆ, ಇಲ್ಲಿ ಕೂಡ 20 ಮೀಟರ್ ಕಂಡು ಬರೋಕುಂತತಿ. ಹಾಗಾದರೆ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಚಲಿಸಿದಾಗ 20 ಮೀಟರ್, ಇದು 20 ಮೀಟರ್. ವಾಪಸ್ ಬರ್ತಿದ್ದೀನಲ್ರಿ, ವಾಪಸ್ ಬಂದಾಗ ಮತ್ತೆ 20 ಮೀಟರ್. ಹಾಗಾದರೆ ಈ ಪಾಯಿಂಟಿಗೆ ಬಂದೆ ನಿಂತ್ಕೊಂಡೆ ಅಂತ ನೋಡಿದಾಗ ಮತ್ತೆ 20. ಹಾಗಾದರೆ 20, 20, 20 ಟೋಟಲ್ 60 ಮೀಟರ್ ಚಲಿಸಿದೆ. ಎಷ್ಟು ಮೀಟರ್ ಚಲಿಸಿದ? 60 ಮೀಟರ್ ಚಲಿಸಿದೆ. ಆದರೆ ಕ್ವಶನ್ ಏನಾದರೂ ಆರಂಭಿಕ ಸ್ಥಾನದಿಂದ ಪ್ರಸ್ತುತವಾಗಿ ಇರುವಂಥ ಸ್ಥಾನದ ಸ್ಥಾನ ಪಲ್ಲಟನೆಯನ್ನು ತಿಳಿಸಿ ಅಥವಾ ಡಿಸ್ಪ್ಲೇಸ್ಮೆಂಟ್ ಅನ್ನು ಸೂಚಿಸಿ ಅಂತ ಕೇಳಿದಾಗ ಒಂದು ಗಮನಿಸಿ, ನಾನು ಇಲ್ಲಿಗೆ ಹೋಗಿ ಮತ್ತೆ ವಾಪಸ್ 0ಕ್ಕೆ ಬಂದಿದ್ದೆ ಅಂತ ತಿಳ್ಕೊರಿ. 0ಕ್ಕೆ ಬಂದಿದ್ದೆ ಅಂದ್ರೆ ಡಿಸ್ಪ್ಲೇಸ್ಮೆಂಟು 0ನೇ ಇರ್ತಿತ್ತು. ಡಿಸ್ಪ್ಲೇಸ್ಮೆಂಟ್ 0ನೇ ಇರ್ತಿತ್ತು. ಆದರೆ ವಾಪಸ್ ಹಿಂದಕ್ಕೆ ಹೋಗ್ತಿದ್ದೀನಿ ಅಂದಾಗ, ಹಿಂದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಇಲ್ಲಿ -20 ಅಂತ ನೋಡ್ತಾ ಇಲ್ಲ. ಹಾಗಾದರೆ ಈಗ ನನ್ನ ಮೂಲ ಸ್ಥಾನದಿಂದ ನಾನು ಎಲ್ಲಿದ್ದೀನಿ ಅಂದ್ರೆ -20 ಮೀಟರ್ ಹಿಂದೆ ಇದ್ದೀನಿ ಸರ್. ಹಾಗಾದರೆ ಇಲ್ಲಿ ಸ್ಥಾನ ಪಲ್ಲಟವನ್ನು ನಾನು ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ -20 ಅಂತ ಕರಿತೀನಿ. ಯಾಕಂದ್ರೆ ಮೂಲ ಸ್ಥಾನ ಮೈನಸ್ ಅಂತಿಮ ಸ್ಥಾನ. ಹಾಗಾದರೆ ಇವಾಗ ಪ್ರಸ್ತುತವಾಗಿ ಇಲ್ಲಿದ್ದೀನಿ, ಮೂಲ ಸ್ಥಾನದಿಂದ ಎಷ್ಟು ಮೀಟರ್ ಹಿಂದೆ ಇದ್ದೀನಿ ಅಂದ್ರೆ ಮೂಲ ಸ್ಥಾನದಿಂದ -20 ಮೀಟರ್ ಹಿಂದೆ ಇದ್ದೀನಿ ಸರ್.
ಅರ್ಥ ಆಗ್ತಾ ಇದೆನಾ? ಹಾಗಾದರೆ ಇಲ್ಲಿ ಸಾಮಾನ್ಯವಾಗಿ ಡಿಸ್ಪ್ಲೇಸ್ಮೆಂಟು ಧನಾತ್ಮಕನಾದರೂ ಇರಬಹುದು, ಅದೇ ರೀತಿಯಾಗಿ ಶೂನ್ಯವಾಗಿದ್ದರೂ ಇರಬಹುದು, ಅಥವಾ ಋಣಾತ್ಮಕವಾಗಿ ಆದರೂ ಇರಬಹುದು, ಅಥವಾ ನೆಗೆಟಿವ್ ಆದರೂ ಇರಬಹುದು ಅನ್ನೋದನ್ನ ನೆನಪಲ್ಲಿಟ್ಕೊರಿ. ಆದರೆ ದೂರ ಯಾವಾಗಲೂ ಕೂಡ ಧನಾತ್ಮಕವಾಗಿರುತ್ತದೆ. ನಾನು ಇಲ್ಲಿಂದ ಇಲ್ಲಿಗೆ ಹೋದ್ರು ಪ್ಲಸ್ ಇಂಡಿಕೇಟರ್ ಮಾಡ್ತೀನಿ, ಇಲ್ಲಿಂದ ಈ ಕಡೆ ಬಂದರೂ ಕೂಡ ಪ್ಲಸ್ ಅಂತಾನೆ ಕರಿತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ನಲ್ಲ 60 ಮೀಟರ್, ಅರ್ಥ ಆಗ್ತಾ ಇದೆನಾ? ಓಕೆ, ಈ 2 ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿಟ್ಕೊರಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನೋಡಿದಾಗ ಆರಂಭ ಬಿಂದು ಮತ್ತು ಅಂತಿಮ ಬಿಂದು ಒಂದೇ ಆಗಿದ್ದರೆ ಸ್ಥಾನ ಪಲ್ಲಟ ಏನಾಗಿರುತ್ತದೆ ಎಂದರೆ ಶೂನ್ಯವಾಗಿರುತ್ತದೆ. ಓಕೆನಾ? ಇದಾದ ನಂತರ ಯಾವ ಭೌತ ಪರಿಮಾಣಕ್ಕೆ ದಿಕ್ಕು ಸಹಿತ ಸಂಖ್ಯಾ ಮೌಲ್ಯವಿರುತ್ತದೆಯೋ ಅವುಗಳನ್ನ ಏನಂತ ಕರಿತೀವಿ? ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದು ಏನಾಗಿರುತ್ತದೆ ಅಂತ ನೋಡಿದಾಗ ಸದಿಶವಾಗಿರುತ್ತದೆ. ಸದಿಶ, ದಿಕ್ಕನ್ನ ಒಳಗೊಂಡಿದ್ದನ್ನ ಸದಿಶ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದು ಆದ ನಂತರ ನೆಕ್ಸ್ಟ್ ಪಾಯಿಂಟ್ ಅನ್ನ ಗಮನಿಸ್ತಾ ಬರೋಣ. ಏನ್ ಸರ್ ನೆಕ್ಸ್ಟ್ ಅಂತ ಕೇಳಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ಏಕರೂಪ ಚಲನೆ, ಅದೇ ರೀತಿ ಏಕರೂಪವಲ್ಲದ ಚಲನೆ, ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್, ಹಿಂಗಂದ್ರೆ ಏನು? ಇದನ್ನ ಇಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಅಂದಾಗ, ಯಾವುದೇ ಒಂದು ಚಲಿಸುತ್ತಿರುವಂತ ವಸ್ತು ಸಮವಾದ ದೂರವನ್ನು ಸಮವಾದ ಕಾಲದಲ್ಲಿ, ಇಲ್ಲಿ ನನಗೆ ಕಾಲ ಕಂಡು ಬರ್ತಾ ಇದೆ, ಏನಿದೆ ಕಾಲದಲ್ಲಿ ಚಲಿಸಿದರೆ ಅದನ್ನು ಏಕರೂಪ ಚಲನೆ ಅಂತ ಕರಿತೀವಿ. ಎಕ್ಸಾಂಪಲ್, ಇಲ್ಲಿ ಒಬ್ಬ ವ್ಯಕ್ತಿ ಇದಾನ, ಇವನೇನ್ ಮಾಡ್ತಾ ಇದ್ದಾನ್ರಿ ಅಂದಾಗ ಇವನು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಚಲಿಸಬೇಕು. ಫಸ್ಟ್ ಹಾಫ್ ಅನ್ ಅವರ್ ಏನ್ ಮಾಡ್ತಾ ಇದ್ದಾನ್ರಿ ಅಂದ್ರೆ 5 ಕಿಲೋಮೀಟರ್ ಚಲಿಸಿದ. ಅದೇ ರೀತಿ ನೆಕ್ಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದಾಗ ಮತ್ತೆ 5 ಕಿಲೋಮೀಟರ್ ಚಲಿಸಿದ. ಹಾಗಾದರೆ ಒಂದು ಅಬ್ಸರ್ವ್ ಮಾಡ್ತಾ ಬರೋಣ. ಒಂದೇ ಸಮಯದಲ್ಲಿ ಅಥವಾ ಸಮವಾದ ಸಮಯದಲ್ಲಿ ಸಮವಾದ ದೂರವನ್ನ ಚಲಿಸುತ್ತಿದ್ದರೆ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಏಕರೂಪ ಚಲನೆ ಅಂತ ಕರಿತಾ ಹೋಗ್ತೀವಿ, ಅಥವಾ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಏಕರೂಪವಲ್ಲದ ಚಲನೆ ಅಂದರೆ ಏನು? ಸಮವಾದ ಸಮಯದಲ್ಲಿ ಅಸಮ ದೂರವನ್ನು ಚಲಿಸಿದರೆ ಅದನ್ನು ಏಕರೂಪವಲ್ಲದ ಚಲನೆ ಅಂತ ಕರಿತೀವಿ. ಹಿಂಗಂದ್ರೆ ಏನ್ ಮಾಸ್ತರ? ಈಗ ಇದೇ ಸಿಚುವೇಶನ್ ಅನ್ನು ನಾವು ಗಮನಿಸ್ತಾ ಇದ್ದೇನೆ ಅಂದಾಗ ಇವನು 10 ಕಿಲೋಮೀಟರ್ ಚಲಿಸ್ಬೇಕು. ಇವನು ಏನ್ ಮಾಡ್ತಾ ಇದ್ದಾನೆ ಅಂದಾಗ ತುಂಬಾ ಹರಿ ಒಳಗಿರ್ತಾನ. ಹರಿ ಒಳಗಿದ್ದಾಗ ಏನ್ ಮಾಡ್ತಾನ್ರಿ ಅಂದ್ರ ಫಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಏನ್ ಮಾಡ್ಬಿಟ್ಟ ಅಂದ್ರ 7 ಕಿಲೋಮೀಟರ್ ಚಲಿಸಿದ. ಅದೇ ರಿಮೈನಿಂಗ್ ಹಾಫ್ ಅನ್ ಅವರ್ ಅಲ್ಲಿ ಏನ್ ಮಾಡ್ತಾ ಇದ್ದೇನ್ರಿ ಅಂದಾಗ ಕೇವಲ 3 ಕಿಲೋಮೀಟರ್ ಚಲಿಸಿದ ಸರ್. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಇವನು ಚಲಿಸುತ್ತಿರುವಂತಹ ವೇಗ, ಚಲಿಸುತ್ತಿರುವಂತಹ ದೂರ ಇಲ್ಲಿ ಸಮಯಕ್ಕೆ ಅನುಗುಣವಾಗಿ ಸೇಮ್ ಇದೆನಾ ಅಂದ್ರೆ ಇಲ್ಲ ಸರ್, ಡಿಫ್ರೆನ್ಸ್ ಇದೆ. ಫಸ್ಟ್ ಹಾಫ್ ಅನ್ ಅವರ್ ಇದ್ದಾಗ 7 ಕಿಲೋಮೀಟರ್ ಹೋಗಿದ್ದ, ನೆಕ್ಸ್ಟ್ ಹಾಫ್ ಅನ್ ಅವರ್ ಕೇವಲ 3 ಕಿಲೋಮೀಟರ್ ಚಲಿಸಿದ. ಹಾಗಾದರೆ ಒಂದು ಗೊತ್ತಿರಬೇಕು, ಸಮವಾದ ಸಮಯದಲ್ಲಿ ಅಸಮ ದೂರವನ್ನು ಚಲಿಸಿದರೆ ಅದನ್ನು ಏನೆಂದು ಕರೆಯಲಾಗುತ್ತದೆ ಅಂತ ನೋಡಿದಾಗ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ, ಅಥವಾ ಇದನ್ನ ಏಕರೂಪವಲ್ಲದ ಚಲನೆ ಎಂದು ಕರೀಬಹುದು. ಹಾಗಾದ್ರೆ ಒಂದೇ ಸಮಯ ಮತ್ತು ಒಂದೇ ದೂರವನ್ನ ಕ್ರಮಿಸಿದ್ದರೆ ಅದನ್ನ ಏನಂತ ಕರಿತಾ ಇದ್ವಿ? ಏಕರೂಪ ಚಲನೆ ಅಥವಾ ಯೂನಿಫಾರ್ಮ್ ಮೋಷನ್ ಎಂದು ಕರಿತಾ ಹೋಗ್ತೀವಿ ಅನ್ನೋದು ಇಲ್ಲಿ ನಿಮಗ ಗೊತ್ತಿರಬೇಕು. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನಿದೆ ಅಂತ ಗಮನಿಸೋಣ. ಈಗ ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ಅಂದಾಗ ಜವ ಅಂದರೆ ಏನು ಅನ್ನೋದನ್ನ ತಿಳ್ಕೋಬೇಕು. ಗಮನಿಸಿ, ನೀವು ಸಾಮಾನ್ಯವಾಗಿ ಜವ ಅನ್ನಕ್ಕೆ ಮಸ್ತರ ಸ್ಪೀಡ್ ಬಿಡ ಅಂತ ಅಂದ್ಬಿಡ್ತೀರಿ. ಕೋಡಿಗಳ ಸ್ಪೀಡ್ ಅಲ್ಲ. ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಈ ಜವ ಅಂತ ನೋಡ್ತಿದ್ವಿ, ಸ್ಪೀಡ್ ಅಂತ ಹೇಳ್ತೀರಾ. ಓಕೆ, ಇದನ್ನ ನಾನು ಸ್ಪೀಡ್ ಅಂತ ಕರೆದೆ. ಹಾಗಾದ್ರೆ ವೇಗ ಅಂದ್ರೇನು? ಅದು ಸ್ಪೀಡಾ? ಇಲ್ಲ ಸರ್, ವ್ಯತ್ಯಾಸ ಇದೆ. ಹಾಗಾದ್ರೆ ಸ್ಪೀಡ್ಗೂ ವೆಲಾಸಿಟಿಗೂ ಡಿಫ್ರೆನ್ಸ್ ಇದೆ. ಅದೇ ರೀತಿಯಾಗಿ ಜವಕ್ಕೂ ಮತ್ತು ವೇಗಕ್ಕೂ ವ್ಯತ್ಯಾಸ ಇದೆ. ಒಂದು ಗಮನಿಸ್ತಾ ಬರೋಣ. ಇವಾಗ ನಾವು ಯಾವುದನ್ನ ಅಥವಾ ಯಾವ ಡೆಫಿನಿಷನ್ ಅನ್ನ ಕಲಿಬೇಕು ರೀ ಅಂದ್ರೆ ಫಸ್ಟ್ ಜವ ಅಂದರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತ. ಹಾಗಾದರೆ ಇಲ್ಲಿ ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನ ಏನೆಂದು ಕರೆಯಲಾಗುತ್ತದೆ ಎಂದರೆ ಜವ ಅಥವಾ ಸ್ಪೀಡ್ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ಪೀಡ್ನ ಫಾರ್ಮುಲಾ ಏನಿತ್ತು ಅಂದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು d/t, ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಒಂದು ನಿರ್ದಿಷ್ಟವಾದ ದೂರವನ್ನ ಚಲಿಸಲು ನಿರ್ದಿಷ್ಟವಾದ ಸಮಯವನ್ನು ತೆಗೆದುಕೊಂಡಿರುತ್ತಾರೆ. ಹಾಗಾದರೆ ನಾನು ಒಂದು ಡಿಸ್ಟೆನ್ಸ್ ಅನ್ನು ಚಲಿಸ್ತಾ ಇದ್ದೀನಿ ಅಂದಾಗ ಸರ್ಟನ್ ಅಮೌಂಟ್ ಆಫ್ ಟೈಮ್ ಅನ್ನ ತಗೊಳ್ತಾನೆ. ಹಾಗಾದ್ರೆ ಫಾರ್ ಎಕ್ಸಾಂಪಲ್, ನಾನು ಹುಬ್ಬಳ್ಳಿಗೆ ಹೋಗಬೇಕು ಅಂದ್ರೆ 20 ನಿಮಿಷ ತಗೊಳ್ತೀನಿ, ಅದನ್ನು ನೀವು 10 ನಿಮಿಷ ತಗೋಬಹುದು. ಹಂಗೆ ಇನ್ನು 5 ನಿಮಿಷ ಆಯ್ತು ಅಂದ್ರೆ ಮ್ಯಾಲ್ ಡೈರೆಕ್ಟ್ ಶಿವನ್ ಪದಕ್ಕೆ ಹೋಗ್ತೀರಿ, ಹುಷಾರು.
ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಓಕೆ, ಹಾಗಾದರೆ ಇಲ್ಲಿ ಜವ ಅಂದರೆ ಏನು ಅಂತ ನೋಡಿದಾಗ ಒಂದು ಕಾರು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನ ನಾವು ಜವ ಎಂದು ಕರಿತೀವಿ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಈಗ ನಾನು ಸ್ಪೀಡ್ ಗಾಡಿ ಓಡಿಸ್ತಿದ್ದೀನಿ ಅಂತ ತಿಳ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ತಿದ್ರಾ? ನಾನು ಗಾಡಿ ಹೋಗ್ತಾ ಇದೆ ಅಂದಾಗ ನನ್ನ ಗಾಡಿಯಲ್ಲಿ ಇಂಡಿಕೇಟರ್ ತೋರಿಸುತ್ತಾ, ಅದು ಕೂಡ ಅದನ್ನ ನಾವು ಓಡೋಮೀಟರ್ ಅಂತ ಕರಿತಾ ಹೋಗ್ತೀವಿ ಅಥವಾ ಸ್ಪೀಡೋಮೀಟರ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಕಾಯದ ವೇಗವನ್ನ ಸೂಚಿಸುವುದನ್ನ ನಾವು ಏನಂತ ಕರಿತೀವಿ? ನನ್ನ ಬೈಕಲ್ಲಿ ನನಗೇನಿರುತ್ತೆ, ಸ್ಪೀಡೋಮೀಟರ್ನ ಇಂಡಿಕೇಟ್ ಮಾಡಿರ್ತಾರೆ ಅಥವಾ ಓಡೋಮೀಟರ್ನ ಇಟ್ಟಿರ್ತಾರೆ ಸರ್. ನಾನು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅದನ್ನು ಸೂಚಿಸುತ್ತಲ್ವಾ, ಅದನ್ನ ನಾವು ಏನಂತ ಕರಿತಾ ಹೋಗ್ತೀವಿ? ಓಡೋಮೀಟರ್ ಅಥವಾ ಸ್ಪೀಡೋಮೀಟರ್ ಅಂತ ಕರಿತೀವಿ. ಆದರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಹಾಗಾದ್ರೆ ನನಗೇನು ಹೇಳುತ್ತಾ ಅಂತಂದ್ರೆ, ನಾನು ಆಕ್ಸಿಲರೇಷನ್ ಅನ್ನ ಕೊಟ್ಟಾಗ ಅದರದ್ದು ಇಂಡಿಕೇಶನ್ ಏನ್ ಮಾಡ್ತಾ ಹೋಗುತ್ತಾ? 70 km/h, 80 km/h, 100 km/h ಅಂತ ಇಂಡಿಕೇಟ್ ಮಾಡುತ್ತಾ. ಆದ್ರೆ ಅದರಲ್ಲಿ ಎಲ್ಲಾದ್ರೂ ದಿಕ್ಕನ್ನ ಸೂಚಿಸಿರುತ್ತಾ? ಅರ್ಥ ಮಾಡ್ಕೊಳ್ತಾ ಬನ್ನಿ. ಆ ವೇಗದಲ್ಲಿ ಎಲ್ಲಾದ್ರೂ ದಿಕ್ಕನ್ನ ಇಂಡಿಕೇಟ್ ಮಾಡಿರ್ತಾರಾ? ಮಾಡಿರೋದಿಲ್ಲ. ಹಾಗಾದರೆ ಸಾಮಾನ್ಯವಾಗಿ ಅಂತ ನೋಡಿದಾಗ ಈ ಜವ ಎನ್ನುವುದು ಕೇವಲ ಚಲನೆಯ ದರವನ್ನ ಮಾತ್ರ ಸೂಚಿಸುತ್ತದೆ ಹೊರತು ದಿಕ್ಕನ್ನ ಸೂಚಿಸುವುದಿಲ್ಲ. ವೇಗ ಎನ್ನುವುದು ಕೇವಲ ಚಲನೆಯ ದರವನ್ನ ಮಾತ್ರ ಇಂಡಿಕೇಟ್ ಮಾಡುತ್ತಾ, ಅದು ಯಾವ ದಿಕ್ಕಿಗೆ ಹೊಂಟೈತೆ ಅನ್ನೋದನ್ನ ಎಲ್ಲೂ ಸೂಚಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಚಿಕ್ಕವನಿದ್ದಾಗ 80 km/h ನಷ್ಟು ವೇಗವಾಗಿ ಗಾಡಿಯನ್ನ ಓಡಿಸುತ್ತಿದ್ದೆ. ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲ ನಿಮ್ಗೆ ಎಲ್ಲಾದ್ರೂ ದಿಕ್ಕನ್ನ ಹೇಳಿದ್ನಾ? ದಿಕ್ಕನ್ನ ಹೇಳಿಲ್ಲ. ಹಾಗಾದರೆ ಜವ ದಿಕ್ಕನ್ನ ಒಳಗೊಂಡಿರುವುದಿಲ್ಲ. ಹಾಗಾದರೆ ಯಾವುದು ದಿಕ್ಕನ್ನ ಒಳಗೊಂಡಿರುವುದಿಲ್ಲವೋ ಅವುಗಳನ್ನ ಅದಿಶ ಪರಿಮಾಣ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಥಿಂಗ್ ಬಟ್ ಇಲ್ಲಿ ಸ್ಪೀಡ್ ಅನ್ನೋದು ಏನಾಗಿರುತ್ತರಿ ಅಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತ. ಏನಾಗಿರುತ್ತಾ? ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ಜವದ ಒಂದು ಅಂತಾರಾಷ್ಟ್ರೀಯ ಮಾನ ಅಥವಾ SI ಯೂನಿಟ್ ಏನಾಗಿದೆ ರೀ ಅಂತ ಕೇಳಿದಾಗ ಮೀಟರ್ ಪರ್ ಸೆಕೆಂಡ್. ಇದು ಯಾಕೆ ಮಾಸ್ತರ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಂದಾಗ ದೂರ, ಆ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ. ಏನು? ಸಮಯ. ವಿದ್ಯಾರ್ಥಿಗಳೇ ಗಮನಿಸಿ, ದೂರವನ್ನು ನಾನು ಎದರಲ್ಲಿ ಇಂಡಿಕೇಟ್ ಮಾಡ್ತೀನಿ? ಮೀಟರ್ ಅಲ್ಲಿ ಇಂಡಿಕೇಟ್ ಮಾಡ್ತೀನಿ. ಹಾಗಾದರೆ ಸಮಯವನ್ನ ಎದರಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀನಿ? ಸೆಕೆಂಡ್ಸ್ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ವೇಗದ ಒಂದು SI ಯೂನಿಟ್ ಏನಾಗಿರುತ್ತರಿ ಅಂದ್ರ ಮೀಟರ್ ಪರ್ ಸೆಕೆಂಡ್ ಅಂತ ಕರಿತಾ ಹೋಗ್ತೀವಿ ಅನ್ನೋದು ಒಂದು ಗೊತ್ತಿರಬೇಕಾಗುತ್ತೆ. ಬಟ್ ಇಲ್ಲಿ ಕನ್ವರ್ಷನ್ ಕೊಟ್ಟಿದ್ದನ್ನ ಗಮನಿಸಿ. ನಿಮಗೆ ಸಾಮಾನ್ಯವಾಗಿ ಲೆಕ್ಕಗಳನ್ನ ಕೇಳ್ತಾ ಇದ್ದಾನೆ ಅಂದಾಗ ನಾಟ್ ಓನ್ಲಿ ಇನ್ ಫಿಸಿಕ್ಸ್, ನಿಮಗೆ ಈವನ್ ಮೆಂಟಲ್ ಎಬಿಲಿಟಿ ಒಳಗ ರೈಲ್ವೆ ಸಮಸ್ಯೆಗಳು ಅಂತ ಚಾಪ್ಟರ್ ಬರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸೂತ್ರ ಯಾವುದು ಅಂದ್ರೆ ಸ್ಪೀಡ್ ಈಸ್ ಈಕ್ವಲ್ ಟು d/t. ಹಾಗಾದರೆ ಲೆಕ್ಕಗಳನ್ನು ಕೊಟ್ಟಾಗ ಏನು ಮಾಡ್ತಿರ್ತಾನಂದ್ರೆ ಕಿಲೋಮೀಟ್ರಲ್ಲಿ ಕೊಟ್ಟು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ರಿ ಅಥವಾ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾನೆ. ಕನ್ವರ್ಷನ್ ಮಾಡಕ್ಕೆ ಹೇಳ್ತಾನೆ ಸರ್. ಹಾಗಾದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಗಮನಿಸೋಣ. ಏನನ್ನ ಅಬ್ಸರ್ವ್ ಮಾಡ್ತಾ ಬರೋಣ ಸರ್ ಅಂತ ಕೇಳಿದರೆ, ಇಲ್ಲಿ km/h ಇದ್ದದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಅದೇ ರೀತಿ ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ಕಿಲೋಮೀಟರ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಇದನ್ನ ಅರ್ಥ ಮಾಡ್ಕೊಳ್ತಾ ಬರೋಣ. ಇವಾಗ ಸಾಮಾನ್ಯವಾಗಿ ಕಿಲೋಮೀಟರ್ ಪರ್ ಹವರ್ ಇದ್ದದ್ದನ್ನ ಎಲ್ಲಿ ಕನ್ವರ್ಟ್ ಮಾಡಬೇಕು ಸರ್ ಅಂತ ಕೇಳಿದಾಗ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತಾ ಅಂತ ಕೇಳಿದ್ರೆ ಒಂದು ಗಮನಿಸ್ತಾ ಬನ್ನಿ. ಸಾಮಾನ್ಯವಾಗಿ ಈ ಕಿಲೋಮೀಟರ್ ಅಂತ ನೋಡಿದಾಗ ಕಿಲೋಮೀಟರ್ ಎಷ್ಟು ಮೀಟರ್ಗಳಿಗೆ ಸಮನಾಗಿರುತ್ತಾ? ಕಿಲೋಮೀಟರ್ 1000 ಮೀಟರ್ಗಳಿಗೆ ಸಮನಾಗಿರುತ್ತಾ, ಹೌದಲ್ವಾ? ಅದೇ ರೀತಿ 1 ಗಂಟೆ ಅವರ್ಸ್ ಅಂತ ಇದೆಯಲ್ಲ, ಈ ಅವರ್ಸ್ ಎಷ್ಟು ಸೆಕೆಂಡ್ಗಳಿಗೆ ಸಮನಾಗಿರುತ್ತಾ? ಹಾಗಾದ್ರೆ 1 ಗಂಟೆಯಲ್ಲಿ 3600 ಸೆಕೆಂಡ್ಗಳು ಕಂಡು ಬರ್ತಾ ಇರುತ್ತೆ. 3600 ಸೆಕೆಂಡ್ಸ್ ಆರ್ ದೇರ್ ಇನ್ 1 hour. ನಿಮಗೆ ಗೊತ್ತಾಯ್ತು, ನನಗೆ ಗೊತ್ತದ. ಆದ್ರೆ ಈಗ ಇವೆರಡನ್ನ ನೀವು ಕಡ್ತಾ ಹಾಕ್ತಾ ಇದ್ದಂದಾಗ ಈ 2 ಸೊನ್ನೆಗಳು ಏನಾಗ್ತಾ ಹೋದ? ಕಡ್ತಾ ಅದು 2 5 10, 2 18 36. ಇವೆರಡು ಮತ್ತೆ ಕಡ್ತಾ ಹೋಗುತ್ತಾ? ಹೋಗೋದಿಲ್ಲ. ಹಾಗಾದ್ರೆ ನನಗೆ ಇವಾಗ ಸಾಮಾನ್ಯವಾಗಿ ಪಾಯಿಂಟ್ ಒಳಗೆ ಬರುತ್ತಾ? ಕಡ್ತಾ ಹೋಗಲ್ಲ ಅಂದ್ರೆ ಹೋಗುತ್ತಾ, ಬಟ್ ಆದರೆ ಅದು ಪಾಯಿಂಟ್ ಒಳಗೆ ಬರುತ್ತಾ, ಸಂಪೂರ್ಣವಾಗಿ ಛೇದಗೊಳ್ಳುವುದಿಲ್ಲ. ಹಾಗಾದರೆ ಸಂಪೂರ್ಣವಾಗಿ ಛೇದಗೊಳ್ತಾ ಇಲ್ಲ ಅಂದ್ರೆ ಈ ವ್ಯಾಲ್ಯೂವನ್ನು ಹಿಂಗೆ ಇಟ್ಕೊಂಡ್ಬಿಡಿ. ಹಾಗಾದರೆ ಇವಾಗ ಗಮನಿಸಿ, ಯಾವುದೇ ಒಂದು ಮೌಲ್ಯ, ಯಾವುದೇ ಒಂದು ಸಂಖ್ಯೆ km/h ಅಲ್ಲಿ ಇತ್ತು ಅಂತ ತಿಳ್ಕೊರಿ. ಯಾವುದ್ರಿ? km/h ಅಲ್ಲಿ ಇತ್ತು ಅಂತ ತಿಳ್ಕೊರಿ. ಇದನ್ನ ನೀವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದಾಗ ಈ ಒಂದು ಸಂಖ್ಯೆಗೆ 5/18 ಗುಣಾಕಾರ ಮಾಡಬೇಕಾಗುತ್ತದೆ. ಎಷ್ಟರಿಂದ? 5/18 ಗುಣಾಕಾರ ಮಾಡಿ. ಹಾಗಾದ್ರೆ ಬಂದಂತಹ ಈ ಆನ್ಸರ್ ಯಾವುದರಲ್ಲಿ ಇರುತ್ತರಿ ಅಂತ ನೋಡಿದಾಗ ಬಂದಂತಹ ಆನ್ಸರ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರುತ್ತ. ಎದರಲ್ಲಿ ಇರುತ್ತಾ? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರುತ್ತ. ಅದೇ ಒಂದು ಕ್ವಶನ್
ಸರ್ ಇನ್ ಕೇಸ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇತ್ತು ಅದನ್ನ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಪ್ಪ. ತಲೆ ಐತೆ ಅಂತ ಫುಲ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಮೇ ಹೂನ ಇದರ್ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಅಂದ್ರ ಈಗ ಮೀಟರ್ ಪರ್ ಸೆಕೆಂಡ್ ಇದ್ದದ್ದನ್ನ ನಾನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕು ಮಾಸ್ತರ ಅಂದ್ರೆ ಏನ್ ಮಾಡ್ರಿ ಗೊತ್ತಾ? ಈ 5/18 ಇತ್ತಲ್ಲ, ಇದನ್ನ ಉಲ್ಟಾ ಮಾಡ್ಕೋರಿ, 18/5 ಗುಣಾಕಾರ ಮಾಡಿ. ಹಾಗಾದ್ರೆ ಮೀಟರ್ ಪರ್ ಸೆಕೆಂಡ್ ಇದ್ದದ್ದನ್ನ 18/5 ಗುಣಾಕಾರ ಮಾಡಿದರೆ ನಿಮಗೂ ಸಿಗುವಂತಹ ಆನ್ಸರ್ ಯಾವುದರ ವ್ಯಾಲ್ಯೂ ಅಲ್ಲಿ ಇರುತ್ತರಿ ಅಂದ್ರೆ ಕಿಲೋಮೀಟರ್ ಪರ್ ಅವರ್ ವ್ಯಾಲ್ಯೂ ಅಲ್ಲಿ ಇರುತ್ತಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ಲೆಕ್ಕಗಳನ್ನು ನಾವು ಬಿಡಿಸ್ಬೇಕಾಗುತ್ತಾ? ತಲೆ ಕೆಡಿಸ್ಕೋಬೇಡ್ರಿ, ನಾನು ಬಿಡಿಸ್ತೀನಿ. ನನ್ನ ಜೊತೆಗೆ ನೀವು ಕೂಡ ವರ್ಕ್ ಮಾಡ್ರಿ. ಹಾಗಾದ್ರೆ ಈ ಪಾಯಿಂಟ್ಸ್ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇವಾಗ ಗಮನಿಸ್ತಾ ಬರೋಣ. ಈ ಕನ್ವರ್ಷನ್ ಮಾಡಿ ಅಂತ ಹೇಳ್ದ, ಮಾಡಿ ಮುಗಿಸಿದ್ವಿ. ನೆಕ್ಸ್ಟ್ ಸರಾಸರಿ ಜವ ಅಂತ ಹೇಳ್ತಾ ಇದ್ದಾನೆ, ಆವರೇಜ್ ಸ್ಪೀಡ್ ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ಜವ ಅಂದರೆ ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನ ಹೇಳುತ್ತ. ಆದ್ರೆ ಸರಾಸರಿ ಅಂತ ನೋಡಿದಾಗ ಒಟ್ಟು ಜವವನ್ನ ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ ಅಂತ. ಹಾಗಾದ್ರೆ ಇಲ್ಲಿ ಸರಾಸರಿ ಜವ ಅಂದರೆ ಏನು ಗೊತ್ತಾ? ಒಟ್ಟು ದೂರ, ಆ ಒಟ್ಟು ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಒಟ್ಟು ಸಮಯ. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬರೋಣ. ಈಗ ನಾನು ಮೊದಲು ಇಲ್ಲಿಗೆ ಬಂದೆ, ಈ ದೂರವನ್ನ ಚಲಿಸಿದೆ. ಇದಾದ ನಂತರ ಮತ್ತೆ ಇಲ್ಲಿ ಬಂದೆ, ಈ ದೂರವನ್ನು ಚಲಿಸಿದೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ನಾನು ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ಈ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಒಟ್ಟು ಸಮಯವನ್ನ ನಾವೇನಾದ್ರೂ ಆನ್ಸರ್ ಮಾಡಿದ್ವಿ ಅಥವಾ ಭಾಗಾಕಾರ ಮಾಡಿದ್ವಿ ಅಂತ ತಿಳ್ಕೊರಿ. ಆವಾಗ ನಮಗೆ ಸಿಗುವಂತಹ ಮೊತ್ತ ಏನನ್ನ ಸೂಚಿಸುತ್ತದೆ ಅಂದರೆ ಸರಾಸರಿ ಜವವನ್ನ ಸೂಚಿಸುತ್ತದೆ. ಅಂದರೆ ಕಾಯವೊಂದು ಚಲಿಸಿದ ಒಟ್ಟಾರೆ ದೂರ ಹಾಗೂ ಆ ದೂರವನ್ನು ಅಥವಾ ಅದನ್ನು ಕ್ರಮಿಸಲು ತೆಗೆದುಕೊಂಡ ಒಟ್ಟಾರೆ ಸಮಯವನ್ನ ಭಾಗಿಸಿದಾಗ ಸಿಗುವಂತಹ ಒಂದು ಮೌಲ್ಯವನ್ನ ಆವರೇಜ್ ಸ್ಪೀಡ್ ಅಂತ ಕರೀತಾ ಹೋಗ್ತೀವಿ. ಹಾಗಾದ್ರೆ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ದ ಟೋಟಲ್ ಟೈಮ್ ಟೇಕನ್ ಟು ಟ್ರಾವೆಲ್. ಇದನ್ನು ನಾವು ಏನಾದರೂ ಡಿವಿಷನ್ ಮಾಡಿದ್ವಿ ಅಂತ ತಿಳ್ಕೊರಿ, ನಮಗ ಸರಾಸರಿ ಜವದ ಮೊತ್ತ ಸಿಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಏನಿದೆ ಅನ್ನೋದನ್ನ ನಾವು ಗಮನಿಸ್ತಾ ಬರೋಣ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಇಲ್ಲಿ ಗಮನಿಸ್ತಾ ಬನ್ನಿ. ಇಲ್ಲಿ ನಮಗ ಒಂದು ಲೆಕ್ಕ ಇದೆ. ಇವಾಗ ಹಿಂದೆ ನೀವು ನೋಡಿದ್ರಲ್ಲ, ಸ್ಪೀಡ್ ಅಂದ್ರೆ ಏನಂತ ಡಿಸ್ಕಷನ್ ಮಾಡಿದ್ವಿ, ಅದೇ ತರ ಆವರೇಜ್ ಸ್ಪೀಡ್ ಅಂದ್ರೆ ಏನಂತ ಡಿಸ್ಕಷನ್ ಮಾಡಿದ್ವಿ. ಲೆಕ್ಕವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಅರ್ಥ ಆಯ್ತು ಅಂದ್ರೆ ಅರ್ಧಕ್ಕರ್ಧ ಆನ್ಸರ್ ಬಂತು ಅಂತಾನೆ ಅರ್ಥ. ಏನ್ ಸರ್ ಕ್ವಶನ್? ಲುಕ್ ಅಟ್ ದ ಕ್ವಶನ್. ಒಂದು ಕಾರು ಮೊದಲು 2 ಸೆಕೆಂಡ್ 60 ಮೀಟರ್ ಚಲಿಸುತ್ತದೆ. ಅಂದ್ರೆ ಫಸ್ಟ್ 2 ಸೆಕೆಂಡ್ಗೆ 60 ಮೀಟರ್ ಹೋಗುತ್ತಾ ಅಂತ ಹೇಳಕೊಂತಾನ. ಅದಾದ ನಂತರ ಅಂತ ನೋಡಿದಾಗ ಇದಾದ ನಂತರ ಗಮನಿಸ್ತಾ ಬನ್ನಿ, ನಂತರ 12 ಸೆಕೆಂಡ್ಗೆ 60 ಮೀಟರ್ ಹೋಗುತ್ತಾ, ನೆಕ್ಸ್ಟ್ 10 ಸೆಕೆಂಡ್ಗೆ 60 ಮೀಟರ್ ಚಲಿಸ್ತಿದೆ. ಹಾಗಾದರೆ ಕಾರಿನ ಸರಾಸರಿ ವೇಗ ಎಷ್ಟು ಕಿಲೋಮೀಟರ್ ಪರ್ ಅವರ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದಾನೆ. ಅಬ್ಸರ್ವ್ ಮಾಡಿ, ಎದರಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದಾನ? ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಕೊಟ್ಟಿದ್ ನೋಡ್ರೆ ಮೀಟರ್ ಐತಿ, ಇಲ್ಲಿ ಸೆಕೆಂಡ್ ಇದೆ, ಆದ್ರೆ ಇವನಿಗೆ ಬೇಕಾಗಿರೋ ಆನ್ಸರ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಅಂತ ಹೇಳ್ತಾ ಇದ್ದಾನ. ಹಾಗಾದ್ರೆ ಇಲ್ಲಿ ಆನ್ಸರ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಆದ್ರೆ ಇದನ್ನು ನಾವು ಬಿಡಿಸ್ಬೇಕು, ಸಾಲ್ವ್ ಮಾಡಬೇಕು. ಹಾಗಾದ್ರೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ಟಿ ಅಂದ್ರೆ ಸಮಯ ಅಂತ ಹೇಳಿದ್ದೆ. ಹಾಗಾದ್ರೆ T1 ಏನನ್ನ ಇಂಡಿಕೇಟ್ ಮಾಡುತ್ತಾ? ಮೊದಲು 2 ಸೆಕೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತಾ, 2 ಸೆಕೆಂಡ್. ಹಾಗಾದ್ರೆ ಚಲಿಸಿದ್ದು ಎಷ್ಟು ಮೀಟರ್ ಅಂತ ನೋಡಿದಾಗ ಇಲ್ಲಿ ನನಗ D1 ಸಿಗುತ್ತಾ. ಹಾಗಾದ್ರೆ D1 ಅಲ್ಲಿ 60 ಮೀಟರ್ ಅಂತ ನಾನು ಇಂಡಿಕೇಟ್ ಮಾಡ್ತಾ ಹೋಗ್ತೀನಿ. ಇದಾದ ನಂತರ ನೆಕ್ಸ್ಟ್ T2 ಒಳಗ ಎಷ್ಟಿದೆ? ಎಷ್ಟು ಎರಡನೇ ಟೈಮ್ ಅಂತ ನೋಡಿದಾಗ 12 ಸೆಕೆಂಡ್ ಅಂತ ನೋಡಿದ್ವಿ. ಅದೇ ತರ D2 ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದ್ದ? ಮತ್ತೆ 60 ಮೀಟರ್ ನಷ್ಟು ದೂರವನ್ನ ಚಲಿಸಿದ್ದ. ನಂತರ ಕೊನೆಯದಾಗಿ T3 ಅಲ್ಲಿ ಎಷ್ಟು ಕಿಲೋಮೀಟರ್ ಎಷ್ಟು ಟೈಮ್ ಅನ್ನ ತಗೊಂಡಿರ್ತಾನ್ರಿ? T3 ಅಲ್ಲಿ 10 ಸೆಕೆಂಡ್ ಅನ್ನ ತಗೊಂಡಿರ್ತಾನೆ. ಎಷ್ಟು? 10 ಸೆಕೆಂಡ್. ಅದಾದ ನಂತರ ಡಿಸ್ಟೆನ್ಸ್ ಎಷ್ಟು ಚಲಿಸಿರ್ತಾನೆ ಅಂತ ನೋಡಿದಾಗ ಮತ್ತೆ 60 ಮೀಟರ್ ಚಲಿಸಿರ್ತಾನೆ. ಈ ಕೋಡಿ ಎಲ್ಲ ಒಂದೇ ಡಿಸ್ಟೆನ್ಸ್ ಚಲಿಸಿದಾನ, ತಲೆ ಕೆಡಿಸ್ಕೋಬೇಡ್ರಿ. ಈಗ ನನಗೆ T1 ಇದೆ, T2 ಇದೆ, T3 ಇದೆ, D1 ಇದೆ, D2 ಇದೆ, D3 ಇದೆ. ಇಲ್ಲಿ ಅವನು ಏನ್ ಕೇಳ್ತಾ ಇದ್ದಾನೆ ಅಂದಾಗ ಕಾರಿನ ಸರಾಸರಿ ವೇಗ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಸರಾಸರಿ ವೇಗ ಅಂತ ನೋಡಿದಾಗ, ಸರಾಸರಿ ವೇಗ ಅಂತ ಹೇಳಿದಾಗ ನಿಮಗೆ ಹೇಳಿದ್ದೆ ಚಲಿಸಿದ ಒಟ್ಟು ದೂರ, ಈ ದೂರವನ್ನು ಚಲಿಸಲು ತೆಗೆದುಕೊಂಡ ಒಟ್ಟು ಸಮಯವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ನಮಗ ಸರಾಸರಿ ದೂರ ಸಿಗುತ್ತಾ ಅನ್ನೋದು ನಿಮಗೆ ಗೊತ್ತಿತ್ತು. ಹಾಗಾದ್ರೆ ಇವಾಗ ನನಗೇನ್ ಬೇಕು? ಮೇಲೆ ದೂರ ಬೇಕು. ಫಸ್ಟು 60 ಮೀಟರ್, ಓಕೆ, ಪ್ಲಸ್ 60 ಮೀಟರ್ ಪ್ಲಸ್ 60 ಮೀಟರ್, ಓಕೆನಾ? ಅದಾದ ನಂತರ ಸಮಯವನ್ನ ಗಮನಿಸ್ತಾ ಇದ್ದೇನೆ ಅಂದಾಗ ಏನ್ ಕೊಟ್ಟಿದ್ದಾನ? ಫಸ್ಟು 2 ಸೆಕೆಂಡು, ಇದಾದ ನಂತರ 12 ಸೆಕೆಂಡು, ಇದಾದ ನಂತರ
10 ಸೆಕೆಂಡ್ ತಗೊಂಡಿದ್ದಾನೆ. ಹಾಗಾದರೆ ಇವಾಗ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ 2 ಸೆಕೆಂಡು, 12 ಸೆಕೆಂಡು, 10 ಸೆಕೆಂಡು ಅಂತ ನೋಡಿದಾಗ 12 + 2 14, 14 + 10 ಎಷ್ಟು 24 ಆಗುತ್ತಾ. ಹಾಗಾದರೆ ಇಲ್ಲಿ ನನಗೆ 24 ಸೆಕೆಂಡು. ಅದೇ ಥರ ಒಟ್ಟು ದೂರ ಅಂದರೆ 6 × 18 180 ಮೀಟರ್ನಷ್ಟು ದೂರ. ಇದನ್ನು ನಾವು ಡಿವಿಷನ್ ಮಾಡಬೇಕಾಗುತ್ತಾ. ಡಿವಿಷನ್ ಮಾಡ್ತಾ ಇದ್ದೀನಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ಏನು ಮಾಡ್ತಾ ಬರೋಣ, 2 1 2 2 ಹಾಗಾದರೆ 2 1 2 2 ಎಷ್ಟಲೇ ರೀ 2 2 4 ಆಗುತ್ತಾ. ಅದೇ ರೀತಿಯಾಗಿ ಅಂತ ನೋಡಿದಾಗ 2 9 ಎಷ್ಟಾಗತ್ತೆ ರೀ 18 ಆಗುತ್ತಾ. ನೆಕ್ಸ್ಟ್ 90 ಉಳಿಯುತ್ತಾ. ಇದಾದ ನಂತರ ಅಂತ ನೋಡಿದಾಗ 90/12 ಉಳಿತು ಅಂತ ತಿಳ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಬರೋಣ ಸರ್. ನನಗಿಲ್ಲಿ ಏನಾಗ್ತಾ ಇದೆ ಅಂದ್ರೆ 2 6 12 ಆಗುತ್ತಾ, 2 4 8 ಆಗುತ್ತಾ. ನೆಕ್ಸ್ಟ್ 1 ಉಳಿತಾ, 2 5 10 ಆಯಿತು. ಅದಾದ ನಂತರ 45/6 ಉಳಿತಾ ಇದೆ. ಎಷ್ಟು ಉಳಿತಾ ಇದೆ 45/6. ಹಾಗಾದರೆ 2 3 6 ಯಾವುದು 2 3 6. ಅದಾದ ನಂತರ ಅಂತ ನೋಡಿದಾಗ ನೆಕ್ಸ್ಟ್ 2 1 2 2 ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ಅಂದಾಗ ನೆಕ್ಸ್ಟ್ 0.5 ಉಳಿಯುತ್ತಲ್ವಾ. ಓಕೆ, ಇದನ್ನ ಇಷ್ಟು ದೊಡ್ಡದು ಮಾಡೋದೇ ಬೇಡ, ಡೈರೆಕ್ಟ್ ವ್ಯಾಲ್ಯೂ ತೊಗೊಂಡ್ಬಿಡೋಣ. ಹೆಂಗೆ ಡೈರೆಕ್ಟ್ ವ್ಯಾಲ್ಯೂ ತೊಗೊಳಪ್ಪ ಅಂದ್ರೆ ಇಲ್ಲಿ ನನಗೆ 180 ಇತ್ತಾ. ಓಕೆ, ಇಲ್ಲಿ ನನಗೆ ಎಷ್ಟು ಉಳಿದಿತ್ತು 10 + 2 24 ಉಳಿದಿತ್ತು. ಹಾಗಾದರೆ ಇಲ್ಲಿ 6 4 24, 6 3 18 ಹೌದಲ್ರಿ. ಈಗ ನೆಕ್ಸ್ಟು 30/4 ಉಳಿತು, 30/4 ಉಳಿತು. ಇದು ಆದ ನಂತರ ಅಂತ ನೋಡಿದಾಗ 2 ಎಷ್ಟಲೇ 4, 2 2 4, 2 15 ಎಷ್ಟಾಗುತ್ತಾ 30 ಆಗುತ್ತಾ. ಓಕೆ, ನನಗೆ ವ್ಯಾಲ್ಯೂ ಏನು ಸಿಕ್ತು 15/2 ಸಿಕ್ತು. ಈ 15/2 ಸಂಪೂರ್ಣವಾಗಿ ಕಟ್ತಾ ಹೋಗುತ್ತಾ ಇಲ್ಲ. ಹಾಗಾದರೆ 15/2 ಅಂದ್ರೂ ಬೇರೆ ಅಲ್ಲ, 7.5 ಅಂದ್ರೂ ಕೂಡ ಬೇರೆ ಅಲ್ಲ ಅಲ್ವಾ. ಅರ್ಥ ಆಗ್ತಾ ಇದೆನಾ. ಆದರೆ ನನಗೆ ಈ ಸಿಕ್ಕಂತಹ ಈ ವ್ಯಾಲ್ಯೂ ಯಾವ ವ್ಯಾಲ್ಯೂ ಆಗಿದೆ ಅಂದ್ರೆ ಮೀಟರ್/ಸೆಕೆಂಡ್ ವ್ಯಾಲ್ಯೂ ಆಗೈತಿ. ಯಾವ ವ್ಯಾಲ್ಯೂ ಆಗಿದೆ ಮೀಟರ್/ಸೆಕೆಂಡ್ ವ್ಯಾಲ್ಯೂ ಆಗೈತಿ. ಹಾಗಾದರೆ ಈಗ ನನಗಿದು ಮೀಟರ್/ಸೆಕೆಂಡ್ ವ್ಯಾಲ್ಯೂ ಆಗೈತ್ರಿ ಅಂದಾಗ ನನಗಿದನ್ನು ಕನ್ವರ್ಷನ್ ಮಾಡಬೇಕು. ಎದಕ್ಕೆ km/h ಕನ್ವರ್ಷನ್ ಮಾಡಬೇಕು. ಈಗ ನಾನು ಪಾಯಿಂಟ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಲ್ಲ, ನನಗೆ ಕಿರಿಕಿರಿ ಸರ್. ನಾನು ಸಿಂಪಲಾಗಿ ನಾನು ಏನು ಮಾಡ್ತೀನಿ ಅಂದ್ರೆ 15/2 ಅನ್ನು ತಗೊಳ್ತಾ ಇದ್ದೀನಿ. ಹಾಗಾದರೆ 15/2 ಇದ್ದದ್ದು ಮೀಟರ್/ಸೆಕೆಂಡ್ನ ವ್ಯಾಲ್ಯೂ ಅಲ್ಲಿ ಇದೆ. ಇದನ್ನು ನಾನು km/h ಕನ್ವರ್ಟ್ ಮಾಡಬೇಕಂದ್ರೆ ನಿಮಗೆ ಹೇಳಿದ್ದೆ. ಈ ಹಿಂದೆ ನಾನು ಹೇಳಿದಾಗ ಏನು ಪಾಯಿಂಟನ್ನು ಹೇಳಿದ್ದೆ, ಮೀಟರ್/ಸೆಕೆಂಡ್ ಇದ್ದದ್ದನ್ನು km/h ಕನ್ವರ್ಟ್ ಮಾಡಬೇಕು ಅಂದ್ರೆ 18/5 ಮಾಡಬೇಕಲ್ವಾ. ಹಾಗಾದರೆ ಈಗ ಈ 18/5 ಮಾಡ್ತಾ ಇದ್ದೀವಿ ಅಂದಾಗ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ 18/5. ಹಾಗಾದರೆ 5 1 5 ಆಗುತ್ತಾ. ಅದಾದ ನಂತರ ನೋಡಿದಾಗ 5 3 15 ಆಗುತ್ತಾ. 2 1 ಎಷ್ಟಾಗುತ್ತಾ 2, 2 9 18. ಹಾಗಾದರೆ 9 × 3 ಎಷ್ಟಾಗುತ್ತಾ 9 3 27. ಹಾಗಾದರೆ 27 km/h ಇದು ಆನ್ಸರು. ಹಾಗಾದರೆ ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಗ್ತಾ ಇದೆನಾ. ಓಕೆ, ಹಾಗಾದರೆ ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಈ ಲೆಕ್ಕ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ಸ್ವಲ್ಪ ಮುಂದಕ್ಕೆ ಓಡಿಸ್ಕೊಂಡ್ಬಿಡ್ರಿ, ಸ್ಪೀಡ್ ಮಾಡ್ಕೊಂಡ್ಬಿಡ್ರಿ, ಮುಂದೆ ಹೋಗುತ್ತೋ. ಆದರೆ ಆದಷ್ಟು ಸಂಪೂರ್ಣವಾಗಿ ನೋಡಿದರೆ ಒಳ್ಳೆಯದು. ಓಕೆ, ಇದು ಆದ ನಂತರ ನೆಕ್ಸ್ಟು ಇವಾಗ ನಾವೇನು ಗಮನಿಸ್ತಾ ಹೋಗ್ತೀವಿ ರೀ ಅಂತ ಕೇಳಿದಾಗ ಒಂದು ಗಮನಿಸಿ, ವೆಲಾಸಿಟಿ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಕನ್ನಡದಲ್ಲಿ ದಿಕ್ಕಿನೊಂದಿಗೆ ಜವ ಅಂತಲೂ ಸಹ ಕರಿತಾ ಹೋಗ್ತೀವಿ ಅಥವಾ ವೇಗ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಜವ ಮತ್ತು ವೇಗ ಬೇರೆ ಬೇರೆನಾ ಅಂದ್ರೆ ಡೆಫಿನೆಟ್ಲಿ ಬೇರೆ ಬೇರೆ ಸರ್. ಹಾಗಾದರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ ಸರ್, ಜವಕ್ಕೂ ವೇಗಕ್ಕೂ ವ್ಯತ್ಯಾಸ ಏನು ರೀ ಅಂತ ಕೇಳಿದಾಗ ಜವ ಸಾಮಾನ್ಯವಾಗಿ ದಿಕ್ಕನ್ನು ಒಳಗೊಂಡಿರುವುದಿಲ್ಲ, ಆದರೆ ವೇಗ ಏನನ್ನ ಒಳಗೊಂಡಿರುತ್ತದೆ ಸರ್ ಅಂತ ನೋಡಿದಾಗ ಅದು ದಿಕ್ಕನ್ನು ಒಳಗೊಂಡಿರುತ್ತೆ. ಹಾಗಾದರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಜವದೊಂದಿಗೆ ದಿಕ್ಕನ್ನು ಸೋರಿಸಿದರೆ ಅಥವಾ ದಿಕ್ಕನ್ನು ಸೂಚಿಸಿದರೆ ಅದು ಏನೆಂದು ಕರೆಸಿಕೊಳ್ಳುತ್ತದೆ ಅಂತ ನೋಡಿದಾಗ ವೆಲಾಸಿಟಿ ಅಥವಾ ವೇಗ ಎಂದು ಕರೆಸಿಕೊಳ್ಳುತ್ತೆ. ಹಾಗಾದರೆ ಪ್ರೀವಿಯಸ್ಲಿ ನೀವು ಅರ್ಥ ಮಾಡ್ಕೊಂಡಿದ್ರಿ, ಏನರ್ಥ ಮಾಡ್ಕೊಂಡಿದ್ರಿ ಅಂದ್ರೆ ಡೆಫಿನಿಷನ್ ಕಲ್ತಿದ್ರಿ ಸರ್. ಏನ್ ಸರ್ ಅದು ಡೆಫಿನಿಷನ್ನು? ಒಂದು ಏನನ್ನ ನಾವು ಕಲಿತಿದ್ದೆವು ಅಂತ ನೋಡಿದಾಗ ದೂರ ಅಂದರೆ ಏನು ಅಂತ ನೋಡಿದ್ವಿ. ಏನ್ ನೋಡಿದ್ವಿ? ದೂರ ಅಂದ್ರೆ ಏನು ಅಂತ ನೋಡಿದ್ವಿ. ಸ್ಥಾನ ಪಲ್ಲಟ ಅಂದ್ರೆ ಏನು ಅಂತ ನೋಡಿದ್ವಿ. ಅದಾದ ನಂತರ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ ಅಂದ್ರೆ ಏನಂತ ಓದಿದ್ವಿ, ಹಾಗೂ ಜವ ಅಂತ ಓದಿದ್ವಿ. ಹಾಗಾದ್ರೆ ಜವಕ್ಕೂ ವೇಗಕ್ಕೂ ವ್ಯತ್ಯಾಸ ಏನ್ ಸರ್ ಅಂತ ಕೇಳಿದಾಗ ಜವ ಅಂದರೆ ಒಂದು ಕಾಯ ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನ ಮಾತ್ರ ಇದು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಎಲ್ಲೂ ಕೂಡ ದಿಕ್ಕನ್ನು ನಾವು ಸೂಚಿಸ್ತಾ ಇಲ್ಲ. ಆದರೆ ಒಂದು ಗಮನಿಸ್ತಾ ಬನ್ನಿ, ವೇಗ ಅಂತ ಹೇಳ್ತಾ ಇದ್ದಾನೆ ಅಥವಾ ವೆಲಾಸಿಟಿ ಅಂತ ಹೇಳ್ತಾ ಇದ್ದಾನೆ ಅಂದಾಗ ಜವದೊಂದಿಗೆ ದಿಕ್ಕನ್ನು ಸೇರಿಸಿದರೆ ಅದು ವೆಲಾಸಿಟಿ ಎಂದು ಕರೆಸಿಕೊಳ್ಳುತ್ತದೆ. ಇವಾಗ ಗಮನಿಸಿ, ಅವಾಗಲೇ ಹೇಳಿದ್ದೆ ಈ ಎ ಅಥವಾ ಬಿ ಎನ್ನುವಂಥ ಪಾಯಿಂಟ್ ಇದು ಇನಿಷಿಯಲ್ ಪಾಯಿಂಟು, ಇದು
ಫೈನಲ್ ಪಾಯಿಂಟ್. ಆರಂಭಿಕ ಮತ್ತು ಇದು ಅಂತಿಮ ಬಿಂದು ಅಂತ ಕನ್ಸಿಡರ್ ಮಾಡಿದಾಗ ನಾನು ಇಲ್ಲಿಂದ ಈ ಕಡೆಯಿಂದ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ಬಂದು ಇಲ್ಲಿಗೆ ಬಂದಿದ್ದೆ. ಹಾಗಾದ್ರೆ ಈ ಟೋಟಲ್ ಪಾತ್ ನಾನು ಕವರ್ ಮಾಡಿದ್ದೇನೆ, ನಾನು ಡಿಸ್ಟೆನ್ಸ್ ಅಂತ ಕರೆದಿದ್ದೇನೆ, ನೆನಪಿದೆನಾ? ಅದೇ ರೀತಿಯಾಗಿ ಡಿಸ್ಪ್ಲೇಸ್ಮೆಂಟ್ ಅಂದಾಗ ಏನನ್ನ ಇಂಡಿಕೇಟ್ ಮಾಡ್ತಾ ಇದ್ದೀರಿ ಅಂದಾಗ ಡಿಸ್ಪ್ಲೇಸ್ಮೆಂಟ್ ಅಂತ ನೋಡಿದಾಗ ಇಲ್ಲಿ ನಾನು ದಿಕ್ಕನ್ನ ಇಂಡಿಕೇಟ್ ಮಾಡ್ತಾ ಇದ್ದೆ. ಹಾಗಾದರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ದಿಕ್ಕನ್ನ ಒಳಗೊಂಡಿತ್ತು ಅಂದ್ರೆ ಅದನ್ನು ನಾವು ಏನಂತ ಕರಿತಾ ಇದ್ವಿ ಅಂತ ಹೇಳಿದ್ದೆ? ದಿಕ್ಕನ್ನ ಒಳಗೊಂಡಿದ್ದರೆ ಅವುಗಳನ್ನ ಸಾಮಾನ್ಯವಾಗಿ ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತಾ ಇದ್ದೆ. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಸರ್ ಅಂತ ಕೇಳಿದ್ರೆ ದಿಕ್ಕು ಮತ್ತು ದೂರ, ಏನು ದಿಕ್ಕು ಮತ್ತು ದೂರವನ್ನ ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನಪಲ್ಲಟ ಅಂತ ಕರೆದಿದ್ವಿ. ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಎ ಇಂದ ಬಿ ನ ಕಡೆಗೆ ಚಲಿಸ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ನಾನು ದಿಕ್ಕನ್ನ ನೋಡ್ತಾ ಇದ್ದೀನ, ದಿಕ್ಕನ್ನ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಯಾವ ವೇಗ ಅಥವಾ ಯಾವ ಜವದಲ್ಲಿ ಚಲಿಸ್ತಾ ಇದ್ದೀನಿ ಅಂದಾಗ 50 ಕಿಲೋಮೀಟರ್ ಪರ್ ಅವರ್ ನಷ್ಟು ವೇಗದಲ್ಲಿ ಚಲಿಸ್ತಾ ಇದ್ದೀನಿ ಅಥವಾ ಜವದಲ್ಲಿ ಚಲಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಜವದೊಂದಿಗೆ, ಯಾರೊಂದಿಗೆ? ಜವದೊಂದಿಗೆ ದಿಕ್ಕನ್ನ ಸೇರಿಸಿದರೆ ನನಗೆ ಸಿಗುವಂತಹ ಒಂದು ಆನ್ಸರ್ ಅನ್ನ ನಾವು ಏನಂತ ಕರಿತೀವಿ ಅಥವಾ ಸಿಗುವಂತಹ ಒಂದು ವ್ಯಾಲ್ಯೂವನ್ನ ಏನಂತ ಕರಿತಾ ಹೋಗ್ತೀವಿ ಸರ್ ಅಂತ ಕೇಳಿದಾಗ ಅದನ್ನು ನಾವು ವೇಗ ಎಂದು ಕರೆಯಬಹುದು. ಹಾಗಾದ್ರೆ ವೇಗ ದಿಕ್ಕನ್ನ ಒಳಗೊಂಡಿರುತ್ತದೆ, ಆದರೆ ಜವ ದಿಕ್ಕನ್ನ ಒಳಗೊಂಡಿರುವುದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ಜವದೊಂದಿಗೆ ದಿಕ್ಕು ಸೇರಿದರೆ ವೇಗ ಅಥವಾ ವೆಲಾಸಿಟಿ ಎಂದು ಕರೆಸಿಕೊಳ್ಳುತ್ತದೆ. ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಕಾಯವು ಚಲಿಸಿದ ಜವವನ್ನ ವೇಗ ಎಂದು ಕರೆಯಬಹುದು. ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಯಾಕೆ? ಇದಕ್ಕೆ ದಿಕ್ಕಿದೆ, ಅದಕ್ಕೋಸ್ಕರ. ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ದಟ್ ಡಿಸ್ಕ್ರೈಬ್ಸ್ ಬೋತ್ ದ ಸ್ಪೀಡ್ ಅಂಡ್ ದ ಡೈರೆಕ್ಷನ್ ಆಫ್ ದ ಆಬ್ಜೆಕ್ಟ್ ಇನ್ ಮೋಷನ್. ಹಾಗಾದ್ರೆ ಒಂದು ಗೊತ್ತಿರಬೇಕು, ಚಲಿಸುವಂತಹ ವಸ್ತುವಿನ ವೇಗ ಮತ್ತು ಅದರ ದೂರ ಎರಡನ್ನೂ ಸೂಚಿಸಿದರೆ ಅದನ್ನು ನಾವು ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ವೆಲಾಸಿಟಿ ಅಂತ ಕರಿತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಈಗ ನಮಗ ಇಲ್ಲಿ ಜವದ ಒಂದು ಸೂತ್ರ ಏನಿತ್ತು ಅಂತ ಕೇಳಿದ್ರ ನಿಮ್ಗೆಲ್ಲರಿಗೂ ಗೊತ್ತಿತ್ತು. ಸರ್ ಜವ ಅಂದ್ರೆ ಏನು ಅಂತ ಕೇಳಿದ್ರ ಒಟ್ಟು ದೂರ, ಆ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ. ಹಾಗಾದ್ರೆ ಇಲ್ಲಿ ಡಿಸ್ಟೆನ್ಸ್ ಬೈ ಟೈಮ್ ಅಂತ ನೋಡ್ತಾ ಹೋಗ್ತೀವಲ್ಲ, ಇದು ನಮಗೆ ಏನ್ ಇಂಡಿಕೇಟ್ ಮಾಡ್ತಾ ಹೋಗುತ್ತಾರೆ? ಜವವನ್ನ ಇಂಡಿಕೇಟ್ ಮಾಡುತ್ತಾ, ಹೌದಲ್ರಿ? ಹಾಗಾದ್ರ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ, ಏನನ್ನ ಗಮನಿಸ್ತಾ ಬರೋಣ ರೀ ಅಂತ ನೋಡಿದಾಗ ಇಲ್ಲಿ ವೇಗ ಅಂದರೆ ಏನು, ವೇಗ ಅಂತ ನೋಡ್ತಾ ಇದ್ದೀವಿ ಅಂದಾಗ ವೆಲಾಸಿಟಿ ಅಂದ್ರೆ ಏನು ಸರ್ ಅಂತ ಕೇಳಿದರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ವೆಲಾಸಿಟಿಯಲ್ಲಿ ಜವವನ್ನ ನಾವು ಇನ್ಕ್ಲೂಡ್ ಮಾಡಿರ್ತೀವಿ, ಜವ. ಅದೇ ರೀತಿ ಜವದೊಂದಿಗೆ ಏನನ್ನ ಸೇರಿಸಿರ್ತೀವಿ? ದಿಕ್ಕನ್ನ ಇಂಡಿಕೇಟ್ ಮಾಡಿರ್ತೀವಿ. ಹಾಗಾದ್ರೆ ಜವ ಅಂದರೆ ಏನು? ಜವ ಎಂದರೆ ದೂರ ಬೈ ಸಮಯ. ಹಾಗಾದ್ರೆ ಇಲ್ಲಿ ನನಗ ದೂರ ಬೈ ಸಮಯ ಸಿಗ್ತಾ ಇದೆ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬರೋಣ. ಪ್ಲಸ್ ಇಲ್ಲಿ ನನಗೆ ಏನ್ ಸಿಕ್ಕಿತ್ತು? ದಿಕ್ಕು ಸಿಕ್ಕಿತ್ತು. ಹಾಗಾದ್ರೆ ಈ ಹಿಂದೆ ಸ್ಲೈಡ್ ಅನ್ನ ನಾವು ಗಮನಿಸಿದ್ವಿ ಅಂದಾಗ ದಿಕ್ಕು ಮತ್ತು ದೂರವನ್ನ ಒಳಗೊಂಡಿದ್ದರೆ ಅದನ್ನ ನಾನು ಸ್ಥಾನಪಲ್ಲಟ ಅಂತ ಕರಿಬೋದಿತ್ತಾ? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬೋದಿತ್ತಾ? ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ದಿಕ್ಕು ಮತ್ತು ದೂರವನ್ನ ಒಳಗೊಂಡಿದ್ದರೆ ಏನಂತ ಕರಿಬಹುದಿತ್ತು ಅಂತ ನೋಡಿದಾಗ ಸ್ಥಾನಪಲ್ಲಟ ಎಂದು ಕರೆಯಬಹುದು. ಏನಂತ ಕರಿಬಹುದು? ಸ್ಥಾನಪಲ್ಲಟ ಅಂತ ಕರಿಬಹುದು ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬಹುದು. ಹಾಗಾದ್ರೆ ಇದನ್ನ ನಾನು ಡಿಸ್ಪ್ಲೇಸ್ಮೆಂಟ್ ಅಂತ ಕರೆದ್ರ ಇದನ್ನ ನಾನು ಟೈಮ್ ಅಂತ ಕರಿತೀನಿ. ಹಾಗಾದ್ರೆ ಈ ಮುಂದೆ ನಾನು ಇದನ್ನ ಏನಂತ ಬರಿತಾ ಹೋಗ್ತೀನಿ ಅಂದ್ರೆ ಸ್ಥಾನಪಲ್ಲಟ, ಸ್ಥಾನಪಲ್ಲಟ ಡಿವೈಡೆಡ್ ಬೈ ಸ್ಥಾನಪಲ್ಲಟ ಬಾಗ್ಲೆ ಸಮಯ. ಏನು ಸರ್? ಸ್ಥಾನಪಲ್ಲಟ ಬಾಗ್ಲೆ ಸಮಯ. ಇದನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಸರ್ ಅಂತ ಕೇಳಿದಾಗ ವೇಗ ಎಂದು ಕರೆಯಬಹುದು. ಸಾಮಾನ್ಯವಾಗಿ ವೇಗ ಮತ್ತು ಸ್ಥಾನಪಲ್ಲಟದ ಸೂತ್ರ ಅಥವಾ ವೇಗ ಮತ್ತು ಜವದ ಸೂತ್ರ ಏನಾಗಿರುತ್ತೆ ಅಂದ್ರೆ ಸಿಮಿಲರ್ ಇರುತ್ತೆ ಸರ್. ಹಾಗಾದ್ರೆ ಒಂದು ಗಮನಿಸಿ, ನೇರವಾದ ಪಥದಲ್ಲಿ ಚಲಿಸುತ್ತಿದ್ದರೆ, ಯಾವ ಪಥದಲ್ಲಿ? ನೇರವಾದ ಪಥದಲ್ಲಿ ಚಲಿಸುತ್ತಿದ್ದರೆ ವೇಗ ಮತ್ತು ಜವ ಏನಾಗಿರುತ್ತೆ ಅಂದ್ರೆ ಒಂದೇ ಆಗಿರುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತ. ಆದ್ರೆ ಡಿಫ್ರೆನ್ಸ್ ಕೇಳಕುಂತಾನಂದ್ರೆ ಒಂದ್ ನೆನ್ಪಿಟ್ಕೋರಿ, ಇಲ್ಲಿ ಜವಕ್ಕೆ ದಿಕ್ಕಿಲ್ಲ ಆದ್ರೆ ವೇಗಕ್ಕೆ ದಿಕ್ಕಿದೆ ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಗಮನಿಸ್ತಾ ಬನ್ನಿ, ಈ ಸ್ಥಾನಪಲ್ಲಟವನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬೋದಾ? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಹೋಗ್ತೀನಿ. ಅದೇ ರೀತಿಯಾಗಿ ಅಂತ ನಾವು ಗಮನಿಸಿದಾಗ ಈ ಟೈಮ್ ಅನ್ನ, ಸಮಯವನ್ನ ನಾನು ಟೈಮ್ ಅಂತ ಇಂಡಿಕೇಟ್ ಮಾಡ್ತಾ ಹೋಗ್ತೀನಿ. ಏನಂತ ಇಂಡಿಕೇಟ್ ಮಾಡ್ತೀನಿ? ಟೈಮ್. ಹಾಗಾದ್ರೆ ಈ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಇದೊಂದು ದೂರವನ್ನ ಅಥವಾ ಒಂದು ಸ್ಥಾನಪಲ್ಲಟವನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂದಾಗ ಈ ಒಂದು ದೂರವನ್ನ ಕ್ರಮಿಸಿದೆ ಅಂದರೆ ಒಂದು ಗಮನಿಸಿ, ಆರಂಭಿಕ ಮತ್ತು ಅಂತಿಮ ದೂರಗಳು ಅಂತ ನೋಡಿದಾಗ ಈ ಒಂದು ಸರ್ಟೆನ್ ಡಿಸ್ಟೆನ್ಸ್ ಅನ್ನ ಚಲಿಸತಿ ಅಂದಾಗ ಆ ಒಂದು ಡಿಸ್ಟೆನ್ಸ್ ಅನ್ನ ಮೀಟರ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ, ಸಮಯವನ್ನ ಯಾವುದರಲ್ಲಿ ಇಂಡಿಕೇಟ್ ಮಾಡ್ತೀವಿ? ಸೆಕೆಂಡ್ಸ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ವೇಗ ಅಥವಾ ವೆಲಾಸಿಟಿಯ ಯಾವುದ್ರಿ? ವೆಲಾಸಿಟಿಯ SI ಮಾನ ಯಾವುದು ಅಂದ್ರೆ ಅದು ಕೂಡ ಮೀಟರ್ ಪರ್ ಸೆಕೆಂಡ್.
ಅರ್ಥ ಆಗ್ತದೆ? ಜವದ ಒಂದು SI ಮಾನ ಯಾವುದು ಅಂದ್ರೆ ಅದು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತಾ, ಅದೇ ರೀತಿ ವೆಲಾಸಿಟಿಯ ಒಂದು SI ಮಾನ ಏನು ಅಂತ ಕೇಳಿದಾಗ ಅದು ಕೂಡ ಮೀಟರ್ ಪರ್ ಸೆಕೆಂಡ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಇದು ಆದ ನಂತರ ನೆಕ್ಸ್ಟ್ ಏನಿದೆ ನಮಗ, ಹಾಗಾದ್ರೆ ನೆಕ್ಸ್ಟ್ ಅಂತ ನಾವು ಗಮನಿಸಿದಾಗ ಸರಾಸರಿ ವೇಗ ಅಥವಾ ಆವ್ರೇಜ್ ವೆಲಾಸಿಟಿ ಅಂತಲೂ ಸಹ ಕರಿತೀವಿ. ಇದನ್ನ ಒಂದು ಸಿಂಪಲ್ ಆಗಿ ಸೂತ್ರದ ಸಹಾಯದಿಂದ ನೆನಪಲ್ಲಿ ಇಟ್ಕೋಬೇಕಾಗುತ್ತ. ಒಂದು ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಆವ್ರೇಜ್ ವೆಲಾಸಿಟಿ ಸಿಗುತ್ತಾ. ಹಾಗಾದ್ರೆ ಈ ಆವ್ರೇಜ್ ವೆಲಾಸಿಟಿಯನ್ನ ನಾವು ವಿ ಆವ್ರೇಜ್ ಅಂತ ನೆನ್ಪಿಡ್ಬೋದು. ಏನಂತ ಇಡ್ಬೋದು? ವಿ ಆವ್ರೇಜ್ ಅಂತ ನೆನ್ಪಿಡ್ಬೋದು. ಇದಕ್ಕೆ ಸಂಬಂಧಿಸಿರುವಂತ ಲೆಕ್ಕವನ್ನ ಡಿಸ್ಕಷನ್ ಮಾಡೋಣ. ಒಂದ್ ನೆನ್ಪಿಡ್ಕೊರಿ, ಆರಂಭಿಕ ವೇಗವನ್ನ ಯಾವುದರಿಂದ ಇಂಡಿಕೇಟ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಇಲ್ಲಿ ಯು ಇಂದ ಇಂಡಿಕೇಟ್ ಮಾಡ್ತೀನಿ. ಅದಾದ ನಂತರ ಅಂತಿಮ ವೇಗವನ್ನ ನಾ ಯಾವುದರಿಂದ ಇಂಡಿಕೇಟ್ ಮಾಡ್ತೀನಿ? ವಿ ಇಂದ ಇಂಡಿಕೇಟ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಯು ಅಂದ್ರೆ ಇನಿಷಿಯಲ್ ಸ್ಪೀಡ್ ಅಂತ ಕರಿಬಹುದು. ಅದೇ ರೀತಿಯಾಗಿ ವಿ ಅಂತ ನೋಡ್ತಾ ಇದೀವಿ ಅಂದಾಗ ಅಂತಿಮ ವೇಗ ಅಂತ ನಾವು ಕನ್ಸಿಡರೇಷನ್ ಮಾಡಬಹುದು. ಅದಾದ ನಂತರ ವಿ ಆವರೇಜ್ ಅನ್ನ ಮಾಡಬೇಕು ಅಂದ್ರೆ ಇಲ್ಲಿ ಸೂತ್ರ ತಪ್ಪಾಗೈತಿ. ಈ ವಿ ಆವರೇಜ್ ಅನ್ನ ಮಾಡ್ತಾ ಇದೀವಿ ಅಥವಾ ವೆಲಾಸಿಟಿ ಇದು ಆವರೇಜ್ ಅನ್ನ ಕಂಡುಹಿಡಿಯಿರಿ ಅಂತ ನೋಡಿದಾಗ ಒಂದ್ ನೆನ್ಪಿಡ್ಕೊರಿ, ಆರಂಭಿಕ ವೇಗ ಯು ಆಗಿತ್ತು ಪ್ಲಸ್ ಅಂತಿಮ ವೇಗ ಏನಾಗಿತ್ತು? ವಿ ಆಗಿತ್ತು. ಡಿವೈಡೆಡ್ ಬೈ 2 ಮಾಡ್ತಾ ಬಂದ್ರ ನಮಗ ಏನ್ ಸಿಗ್ತಾ ಬರುತ್ತರಿ ಅಂತ ನೋಡಿದಾಗ ಸರಾಸರಿ ವೆಲಾಸಿಟಿಯನ್ನ ನಾವು ಪತ್ತೆ ಹಚ್ಚಬಹುದು. ಏನನ್ನ ಪತ್ತೆ ಹಚ್ಚಬಹುದು? ಸರಾಸರಿ ವೇಗವನ್ನ ಇಂಡಿಕೇಟ್ ಮಾಡಬಹುದು. ಈ ಸೂತ್ರವನ್ನ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಂಡಿರಿ. ಅದೇ ರೀತಿ ನಿಮಗೆ ಹೇಳಿದ್ದ ಜವ ಮತ್ತು ವೇಗದ ಒಂದು SI ಮಾನ ಏನಾಗಿರುತ್ತರಿ ಅಂದ್ರ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಅನ್ನೋದು ಇಲ್ಲಿ ಗೊತ್ತಿರಬೇಕಾಗುತ್ತ. ಓಕೆ ವಿದ್ಯಾರ್ಥಿಗಳೇ, ಇದಾದ ನಂತರ ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ನಮಗ ಏನ್ ಕಂಡು ಬರಕುಂತತಿ? ಒಂದು ಪ್ರಾಬ್ಲಮ್ ಅನ್ನ ನೋಡ್ತಾ ಇದೀವಿ. ಸರ್ ಒಂದು ಸಮಸ್ಯೆ ಇದೆ ರೀ, ನೀವು ಬಿಡಿಸ್ತೀರಂತ ನನಗೆ ಗೊತ್ತೈತಿ, ಜೀವನನ ಸಮಸ್ಯೆ ಆಗೈತೆ ಮಾಸ್ತರ, ಇದೇನ್ ನಮ್ದೇನ್ ದೊಡ್ಡ ಸಮಸ್ಯೆ ಅಲ್ಲ ಬಿಡ್ರಿ ಅಂತ ಅನ್ಕೊಂತಿರ್ತೀರಿ. ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ, ಈ ಸಮಸ್ಯೆಯನ್ನ ಬಿಡಿಸೋದನ್ನ ಕಲಿತ್ರ ನಿಮ್ಮ ಜೀವನದ ಸಮಸ್ಯೆ ತಾನಾಗಿಯೇ ಸರಿಯಾಗತ್ತ. ಓಕೆ ಫೈನ್. ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ ಅಂದಾಗ ಪ್ರಯಾಣದ ಆರಂಭದಲ್ಲಿ ಒಂದು ಮೋಟಾರ್ ವಾಹನ ಓಡೋಮೀಟರ್ ಅಲ್ಲಿ 2000 ಕಿಲೋಮೀಟರ್ ತೋರಿಸುತ್ತಿದೆ. ಓಡೋಮೀಟರ್ ಅಂದ್ರೆ ಏನಂತ ಹೇಳಿದ್ದೆ ಸರ್? ಸ್ಪೀಡ್ ಅನ್ನ ಇಂಡಿಕೇಟ್ ಮಾಡೋದು ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ ಅನ್ನ ಇಂಡಿಕೇಟ್ ಮಾಡೋದನ್ನ ಒಂದು ಸಾಧನ ಸರ್. ಹಾಗಾದ್ರೆ 2000 ಕಿಲೋಮೀಟರ್ ನಷ್ಟು ತೋರಿಸ್ತಿದೆ. ಪ್ರಯಾಣದ ಕೊನೆಯಲ್ಲಿ 2400 ಕಿಲೋಮೀಟರ್ ತೋರಿಸುತ್ತಿದೆ. ಹಾಗಾದರೆ ಇಲ್ಲಿ ಪ್ರಯಾಣವು ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಈ ಪಾಯಿಂಟ್ ಅನ್ನ ನೋಡ್ತಾ ಬನ್ನಿ ಸರ್. ಇಲ್ಲಿ ಪ್ರಯಾಣವು ಎಷ್ಟು ಗಂಟೆ ತೆಗೆದುಕೊಳ್ಳುತ್ತದೆ? ಪ್ರಯಾಣದ ಸಮಯ 8 ಗಂಟೆ ಅಂತ ಕೊಟ್ಟಿದ್ದಾನೆ. ಎಷ್ಟು ಗಂಟೆ ಕೊಟ್ಟನ? 8 ಗಂಟೆ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ವಾಹನದ ಸರಾಸರಿ ಜವವನ್ನ ಕಂಡುಹಿಡಿಯಿರಿ ಅಥವಾ ಜವವನ್ನ ಪತ್ತೆ ಹಚ್ಚಿ ಅಂತ ಹೇಳಕುಂತಾನ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಜವವನ್ನ ಕಿಲೋಮೀಟರ್ ಪರ್ ಅವರ್ ಮತ್ತು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇಂಡಿಕೇಟ್ ಮಾಡಿ ಅಂತ ಹೇಳ್ತಿದ್ದಾನೆ. ವಿದ್ಯಾರ್ಥಿಗಳೇ, ಇವಾಗ ಇದನ್ನ ಗಮನಿಸ್ತಾ ಬರೋಣ. ಕೊಟ್ಟಂತಹ ವ್ಯಾಲ್ಯೂವನ್ನ ನೋಡಿದಾಗ ಒಂದು ಗಮನಿಸ್ತಾ ಬನ್ನಿ. ಇನಿಷಿಯಲಿ ಏನಾಗಿತ್ತು ರೀ ಅಂತ ನೋಡಿದಾಗ ಇನಿಷಿಯಲಿ ಓಡೋಮೀಟರ್ ಅಲ್ಲಿ ಎಷ್ಟು ಕಿಲೋಮೀಟರ್ ಇಂಡಿಕೇಟ್ ಆಗ್ತಾ ಇತ್ತು? 2000 ಕಿಲೋಮೀಟರ್ ಓಡಿದ್ದನ್ನ ತೋರಿಸ್ತಾ ಇತ್ತು. ಫೈನಲಿ ಏನಾಗ್ತಾ ಇತ್ತು ಅಂತ ನೋಡಿದಾಗ ಫೈನಲ್ ಅಲ್ಲಿ 2400 ಕಿಲೋಮೀಟರ್ ಓಡಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದ್ದಾನೆ. ಹಾಗಾದರೆ ಇನಿಷಿಯಲಿ ಎಷ್ಟು ಅಂತ ನೋಡಿದಾಗ 2000 ಇತ್ತು, ಫೈನಲ್ ಆಗಿ ಎಷ್ಟಿತ್ತು ಅಂತ ನೋಡಿದಾಗ 2400. ಹಾಗಾದ್ರೆ 2400 ಮೈನಸ್ 2000 ಮಾಡಿದ್ವಿ ಅಂದ್ರ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿದ್ದು ಗೊತ್ತಾಗುತ್ತಲ್ವಾ? ಹಾಗಾದರೆ ಈಗ ಚಲಿಸಿದಂತಹ ಒಟ್ಟು ದೂರ ಎಷ್ಟು ಕಿಲೋಮೀಟರ್ ಆಗಿರುತ್ತಾರೆ ಅಂದ್ರೆ 400 ಕಿಲೋಮೀಟರ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಹಾಗಾದ್ರೆ ಈಗ ಈ ವ್ಯಕ್ತಿ 400 ಕಿಲೋಮೀಟರ್ ನಷ್ಟು ವೇಗವನ್ನ ಚಲಿಸಿದಾನ. ಎಷ್ಟು ಗಂಟೆಗಳಷ್ಟು ಸಮಯದಲ್ಲಿ ಅಂತ ನೋಡಿದಾಗ 8 ಗಂಟೆಗಳಷ್ಟು ಸಮಯದಲ್ಲಿ. ಹಾಗಾದರೆ ಇಲ್ಲಿ ನಮಗ ಅಂತ ನೋಡಿದಾಗ ದೂರ, ಆ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯವನ್ನ ನಾವು ಗಮನಿಸಿದಾಗ ಏನು ಸರ್? ಸಮಯವನ್ನ ಗಮನಿಸ್ತಾ ಇದೀವಿ ಅಂದಾಗ ಒಂದು ವ್ಯಾಲ್ಯೂವನ್ನ ಪತ್ತೆ ಹಚ್ಚಬಹುದು. ಹಾಗಾದ್ರೆ 400 ಡಿವೈಡೆಡ್ ಬೈ ಎಷ್ಟಿದೆ ರೀ? 8 ಗಂಟೆಗಳಷ್ಟು ಸಮಯ ಅಂತ ನೋಡ್ತಾ ಇದೀವಿ. ಇದನ್ನು ಸಾಲ್ವ್ ಮಾಡ್ತಾ ಬರೋಣ ಸರ್. ಏನು 4 2 8 ಆಗುತ್ತಾ? 4 1 ಎಷ್ಟಾಗುತ್ತಾ ರೀ? ನಮಗ 4 ಆಗುತ್ತಾ? 100/2 ಆಗುತ್ತಾ? 100/2 ಆಗುತ್ತೆ ಇಸ್ ನಥಿಂಗ್ ಬಟ್ 50 ಕಿಲೋಮೀಟರ್ ಪರ್ ಅವರ್ ನಷ್ಟು ವೇಗವಾಗಿ ಚಲಿಸ್ತಾ ಇದ್ದಾನೆ. ಎಷ್ಟು ಕಿಲೋಮೀಟರ್ ರೀ? 50 ಕಿಲೋಮೀಟರ್ ಪರ್ ಅವರ್ ನಷ್ಟು ವೇಗವಾಗಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಚಲಿಸ್ತಾ ಇದ್ದಾನೆ ಅಥವಾ ಜವವನ್ನ ಹೊಂದಿದ್ದಾನೆ ಅನ್ನೋದು ನಿಮಗೆ ಗೊತ್ತಿತ್ತು. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ದೂರ ಬೈ ಸಮಯ ಅಂತ ಹೇಳಿದೆ, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತಾನು ಹೇಳಿದೆ. ನೆನಪಿದೆನಾ? ಎರಡು ಒಂದೇ ಸರ್. ಹಾಗಾದ್ರೆ ಈಗ ನಿಮಗೆ ಕೊಡ್ತಾ ಇರುವಂತಹ ಪ್ರಶ್ನೆ ಏನು ಗೊತ್ತಾ? ಇದೇ 50 ಕಿಲೋಮೀಟರ್ ಪರ್ ಅವರ್ ಇದ್ದದನ್ನ ಎದಕ್ಕೆ ಕನ್ವರ್ಟ್ ಮಾಡಬೇಕು? ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ನೀವೇ ಸಾಲ್ವ್ ಮಾಡ್ರಿ. 50 ಇಂಟು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? 5/18ರಿಂದ ಏನ್ ಮಾಡ್ಬೇಕಾಗತ್ತಾ? ಗುಣಾಕಾರ ಮಾಡ್ಬೇಕಾಗತ್ತಾ? ಹಾಗಾದ್ರೆ ಬರುವಂತಹ ಈ ಆನ್ಸರ್ ಅನ್ನ ನೀವೇ ಕಾಮೆಂಟ್ ಮಾಡಿ, ಅಂದ್ರೆ ಸಾಲ್ವ್ ಮಾಡ್ರಿ ಅಂತ ಹೇಳಕ್ ಕುಂತೀನಿ ಪಕ್ಕ ವರ್ಡಿಂಗ್ಗಳ. ಓಕೆ ಫೈನ್. ಇದನ್ನ ನೀವು ಫೈಂಡ್ ಔಟ್ ಮಾಡ್ತಾ ಬನ್ನಿ. ಇದಾದ ನಂತರ
ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಬರೋಣ. ಉಷಾಳು 90 ಮೀಟರ್ ಉದ್ದವಿರುವ ಒಂದು ಈಜುಕೊಳದಲ್ಲಿ ಈಜುತ್ತಾಳೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಹಿಂದಕ್ಕೆ ಬರಲು ಕ್ರಮಿಸಬೇಕಾದ 180 ಮೀಟರ್ಗಳನ್ನು ಸರಳ ಪಥದಲ್ಲಿ ಈಜಲು 1 ನಿಮಿಷ ತೆಗೆದುಕೊಳ್ಳುತ್ತಾಳೆ. ಎಷ್ಟು ನಿಮಿಷ? ಒಂದೇ 1 ನಿಮಿಷ ತೆಗೆದುಕೊಳ್ಳುತ್ತಾಳೆ. ಹಾಗಾದರೆ ತೆಗೆದುಕೊಂಡರೆ ಆಕೆಯ ಸರಾಸರಿ ಜವ ಮತ್ತು ವೇಗವನ್ನ ಕಂಡುಹಿಡಿಯಿರಿ ಅಂತ ಹೇಳಕೊಂತಾನ. ಅಂದ್ರೆ ಇಲ್ಲಿ ಸ್ಪೀಡ್ ಅಂಡ್ ವೆಲಾಸಿಟಿಯನ್ನ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ ಸರ್. ಇಲ್ಲಿ ಸಾಮಾನ್ಯವಾಗಿ ಅಂತ ನೋಡಿದಾಗ ಇಲ್ಲಿ ಜವ ಅಂತ ಅಂದ್ರೆ ಏನು ಅಂತ ಹೇಳಿದ್ದೆ? ದೂರ, ಆ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ ಅಂತ ಹೇಳಿದ್ದೆ. ನೆನಪಿದೆನಾ? ಓಕೆ. ಅದೇ ರೀತಿಯಾಗಿ ಅಂತ ನೋಡಿದಾಗ ವೇಗ ಅಂದರೆ ಏನು ಅಂತ ಹೇಳಿದ್ದೀರಿ ಅಂತ ನೋಡಿದಾಗ ಸ್ಥಾನ ಪಲ್ಲಟ ಡಿವೈಡೆಡ್ ಬೈ ಯಾವುದು? ಸ್ಥಾನ ಪಲ್ಲಟ ಡಿವೈಡೆಡ್ ಬೈ ಏನಾಗುತ್ತಾ? ಸಮಯ, ತೆಗೆದುಕೊಂಡ ಸಮಯ. ಇದರ ಸೂತ್ರ ಆಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವಾಗ ಇಲ್ಲಿ ಯಾರು ಅಂತಂದ್ರ ಉಷಾ ಎನ್ನುವಂತಹ ಒಬ್ಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಳೆ ಸರ್. ಏನ್ ಮಾಡ್ತಾ ಇದ್ದಾಳ? ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಳ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ರೀ ಅಂತ ನೋಡಿದಾಗ ಗಮನಿಸಿ, ಇದಿಷ್ಟು 90 ಮೀಟರ್ಸ್ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಅವ್ನು ಡಾಟಾ ಕೊಟ್ಟಿದ್ದಾನೆ ಸರ್. 90 ಮೀಟರ್ ಉದ್ದ ಇದೆ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದಾಗ ಇವರು ಉಷಾಳು 90 ಮೀಟರ್ ಉದ್ದವಿರುವ ಒಂದು ಈಜು ಕೊಳದಲ್ಲಿ ಈಜುತ್ತಾಳೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಹಿಂದಕ್ಕೆ ಬರಲು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡ್ತಾ ಇದ್ದಾಳ್ರಿ ಅಂದ್ರ ಇಲ್ಲಿ ಗಮನಿಸ್ತಾ ಬರೋಣ. ಈ ದೂರ ಬೈ ಸಮಯವನ್ನ ನೋಡ್ತಾ ಇದೀವಿ ಅಂದಾಗ, ದೂರ ಬೈ ಸಮಯವನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಒಂದು ಗಮನಿಸಿ, ಟೋಟಲ್ ಎಷ್ಟು ಚಲಿಸಿದ್ಲು? 180 ಮೀಟರ್ನಷ್ಟು ದೂರ ಚಲಿಸಿದ್ಲು. ಸರಳ ಪಥದಲ್ಲಿ ಈಜಿದ್ದಾಳೆ. ಹಾಗಾದ್ರೆ ಈಜಲು 1 ನಿಮಿಷ ತಗೊಂಡಾಳ. ನನಗಿಲ್ಲಿ ಕೊಟ್ಟಂತಹ ಡಾಟಾ ಮೀಟರ್ ಅಲ್ಲಿದೆ. ಹಾಗಾದ್ರೆ ಇಲ್ಲಿ ನನಗ 1 ನಿಮಿಷ ಅಂತ ಹೇಳಿದಾನೆ. ಈ ನಿಮಿಷವನ್ನ ಏನ್ ಮಾಡ್ತೀನಿ ಅಂದ್ರ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ತೀನಿ. ಯಾಕಂದ್ರೆ ಮೀಟರ್ ಪರ್ ಸೆಕೆಂಡ್ ಬರುತ್ತಲ್ಲ, ನನಗೆ ಬೇಕಾಗಿರೋದು ಮೀಟರ್ ಪರ್ ಸೆಕೆಂಡ್. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? ಕನ್ವರ್ಷನ್ ಮಾಡ್ಕೊಳ್ತಿದ್ದೀನಿ. ಹಾಗಾದ್ರೆ 1 ನಿಮಿಷ ಅಂದ್ರ ಎಷ್ಟು ಸೆಕೆಂಡು? 60 ಸೆಕೆಂಡ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇದು 0 ಇದು 0 ಕ್ಯಾನ್ಸಲ್ ಆಗುತ್ತಾ? 6 1 6 ಎಷ್ಟಲೇ ರೀ? 6 3 18. ಹಾಗಾದರೆ ಇಲ್ಲಿ ತೆಗೆದುಕೊಂಡಂತಹ ಸಮಯ ಎಷ್ಟು? ಅಥವಾ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಆಕೆಯ ಸರಾಸರಿ ಜವ ಎಷ್ಟು ಅಂತ ಕೇಳ್ತಾ ಹೋಗ್ತಾರ. 3 ಮೀಟರ್ ಪರ್ ಸೆಕೆಂಡ್. ಎಷ್ಟಾಗತ್ತ ರೀ? 3 ಮೀಟರ್ ಪರ್ ಸೆಕೆಂಡ್. ಆದ್ರ ಇಲ್ಲಿ ನೆಕ್ಸ್ಟ್ ಕೇವಲ ಜವ ಒಂದನ್ನು ಮಾತ್ರ ಕೇಳ್ತಾ ಇಲ್ಲ, ವೇಗವನ್ನು ಕೇಳ್ತಾ ಇದ್ದಾನೆ. ಹಾಗಾದ್ರೆ ವೇಗ ಅಂದರೆ ಏನು? ಸ್ಥಾನ ಪಲ್ಲಟ ಡಿವೈಡೆಡ್ ಬೈ ಟೈಮ್ ಟೇಕನ್ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೈತಿ. ಹಾಗಂದ್ರೆ ಸ್ಥಾನ ಪಲ್ಲಟ ಅಂದ್ರೆ ಏನು? ಅವಾಗಲೇ ಹೇಳಿದ್ದೆ, ಡಿಸ್ಪ್ಲೇಸ್ಮೆಂಟ್. ಈಗ ನಾನು ಇಲ್ಲಿದ್ದೆ, ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದೆ ಅಂತ ತಿಳ್ಕೊರಿ. ಸ್ಥಾನ ಪಲ್ಲಟ ಆಯ್ತಾ? ಆಗಿಲ್ಲ. ಹಾಗಾದ್ರೆ ಉಷಾಳು ಏನ್ ಮಾಡಿದಾಳಂದ್ರ ಈ ಎ ಪಾಯಿಂಟ್ ಇಂದ ಸ್ವಿಮ್ಮಿಂಗ್ ಮಾಡ್ಕೊಂಡು ಇಲ್ಲಿಗೆ ಬಂದು ಮತ್ತೆ ವಾಪಸ್ ಅದೇ ಪಾಯಿಂಟಿಗೆ ಬಂದಿದ್ದಾಳೆ ಅಂದ್ರ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿದೆನಾ? ಆಗಿಲ್ಲ ಸರ್, ಅದು 0 ಆಗಿರುತ್ತ. ಹಾಗಾದ್ರೆ ಇಲ್ಲಿ ಸ್ಥಾನ ಪಲ್ಲಟ ಏನಾಗಿದೆ ರೀ ಅಂದ್ರೆ ಸ್ಥಾನ ಪಲ್ಲಟ 0 ಆಗಿದೆ. ಹಾಗಾದ್ರೆ ಟೈಮ್ ಅಂತ ನೋಡಿದಾಗ 60 ಸೆಕೆಂಡ್ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಎನಿಥಿಂಗ್ ವಿಚ್ ಇಸ್ ಡಿವೈಡೆಡ್ ಬೈ 0 ಇಸ್ ಆಲ್ವೇಸ್ ವಿಲ್ ಬಿ 0 ಇಟ್ ಸೆಲ್ಫ್. ಹಾಗಾದ್ರೆ ಇದು ಏನಾಗುತ್ತೆ ಅಂದ್ರೆ 0 ಆಗುತ್ತೆ. ಹಾಗಾದ್ರೆ ವೇಗವನ್ನ ನಾವು ಏನ್ ನೋಡ್ತಾ ಹೋಗ್ತೀವಿ ಅಂದ್ರೆ 0 ಅಂತ ಕನ್ಸಿಡರೇಷನ್ ಮಾಡಬಹುದು. ಯಾಕಂದ್ರೆ ಡಿಸ್ಪ್ಲೇಸ್ಮೆಂಟ್ ನನಗೆ ಏನಾಗೈತ್ರಿ? 0 ಐತಿ ಸರ್ ಅನ್ನೋದು ಒಂದು ನೆನ್ಪಿಟ್ಕೊಡ್ರಿ ಸರ್. ಹಾಗಾದರೆ ಇಲ್ಲಿ ನಿಮಗ ಜವ ಯಾವ ತರ ಕಂಡಿಡಬೇಕು ಮತ್ತು ವೇಗವನ್ನ ಯಾವ ತರ ಕಂಡಿಡಬೇಕು ಅನ್ನೋದನ್ನ ಇಲ್ಲಿ ನಾನು ಈ ಒಂದು ಲೆಕ್ಕದಿಂದ ಇಂಡಿಕೇಟ್ ಮಾಡಿದ್ದೀನಿ. ಈ ತರ ಇರುವಂತ ಬೇರೆ ಬೇರೆ ಲೆಕ್ಕಗಳನ್ನ ನೀವು ಕೂಡ ಬಿಡಿಸಿ ನೋಡಿ. ಓಕೆ ವಿದ್ಯಾರ್ಥಿಗಳೇ, ಈ ಮುಂದೆ ನಂತರದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದಾಗ ವೇಗದಲ್ಲಾಗುವ ಬದಲಾವಣೆಯ ದರ, ಇದನ್ನ ವೇಗೋತ್ಕರ್ಷ ಅಂತ ಕರಿತೀವಿ. ಹಾಗಾದ್ರೆ ಜವ ಅಂದ್ರೆ ಬೇರೆ, ವೇಗ ಅಂದ್ರೆ ಬೇರೆ, ವೇಗೋತ್ಕರ್ಷ ಅಂದ್ರೆ ಬೇರೆ. ಹಾಗಾದ್ರೆ ವಾಟ್ ಈಸ್ ಆಕ್ಸಿಲರೇಷನ್ ಅಂತ ಕೇಳ್ತಾ ಬಂದ್ರ ಒಂದ್ ನೆನಪಿಟ್ಕೊಳ್ತಾ ಬನ್ನಿ. ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ ಟೈಮ್. ಈ ದೂರವನ್ನ ಅಥವಾ ಈ ವೇಗ ಡಿವೈಡೆಡ್ ಬೈ ಟೈಮ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರ ನಮಗೆ ಏನ್ ಸಿಗುತ್ತೆ ಅಂದ್ರ ವೇಗೋತ್ಕರ್ಷ ಸಿಗುತ್ತ. ಹಾಗಾದ್ರೆ ಆಕ್ಸಿಲರೇಷನ್ ಅಂದ್ರೆ ಏನು ಅಂತ ಕೇಳಿದಾಗ ಇಲ್ಲಿ ಸಿಂಪಲ್ ಆಗಿ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿಯನ್ನ ನಾವು ಏನಂತ ಕರೀದ್ವಿ? ಕ್ಯಾಪಿಟಲ್ ವಿ ಇಂದ ಕಲಿತಾ ಇದ್ವಾ? ಅದೇ ತರ ಇನಿಷಿಯಲ್ ವೆಲಾಸಿಟಿಯನ್ನ ಸ್ಮಾಲ್ ಯು ಇಂದ ಅಥವಾ ಯು ಇಂದ ಇಂಡಿಕೇಟ್ ಮಾಡ್ತಾ ಇದ್ವಿ. ಡಿವೈಡೆಡ್ ಬೈ ಟೈಮ್ ಟೇಕನ್ ಅನ್ನ ಸಾಲ್ವ್ ಮಾಡಿದ್ವಿ ಅಂದ್ರ ನಮಗ ಏನ್ ಸಿಗುತ್ತರಿ ಅಂದ್ರೆ ಆಕ್ಸಿಲರೇಷನ್ ಅನ್ನೋದು ಸಿಗುತ್ತೆ ಸರ್. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದೀವಿ ಅಂದಾಗ ಒಬ್ಬ ವ್ಯಕ್ತಿ ಮೊದಲು 10 ಕಿಲೋಮೀಟರ್ 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರ್ತಾನ. ಅದೇ ರೀತಿಯಾಗಿ ಸಮೀಪ ಬಂದಂಗೆಲ್ಲ ಪ್ಲೇಸ್ ಏನಾಗುತ್ತೆ ಅಂದ್ರೆ ಸ್ಪೀಡ್ನ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತಾನ.
ಅದೇ ತರ ಇನ್ನು ಸ್ವಲ್ಪ ದೂರ ಹೋಗೋದಿದೆ ಅಂದ್ರೆ ಆ ಸ್ಪೀಡ್ ಏನ್ ಮಾಡ್ತಾ ಹೋಗ್ತಾನೆ, ಆಕ್ಸಿಲರೇಷನ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಹಾಗಾದರೆ ಇಲ್ಲಿ ಈ ಆಕ್ಸಿಲರೇಷನ್ ಅಂದ್ರೆ ಏನು ಸರ್ ಅಂತ ಕೇಳಿದಾಗ ಅಂತಿಮ ವೇಗ ಡಿವೈಡೆಡ್ ಬೈ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ ಟೈಮ್ ಟೇಕನ್. ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂದ್ರೆ ನಮಗೆ ಆಕ್ಸಿಲರೇಷನ್ ಸಿಗುತ್ತಾ, ಏನ್ ಸಿಗುತ್ತಾ, ಆಕ್ಸಿಲರೇಷನ್ ಸಿಗುತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ತೆಗೆದುಕೊಂಡ ಕಾಲವನ್ನ ಆಕ್ಸಿಲರೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ನಮಗ ಆ ಸೂತ್ರವನ್ನ ಇಂಡಿಕೇಟ್ ಮಾಡಿದೀನಿ, ಗಮನಿಸ್ತಾ ಬನ್ನಿ. ಈ ಸೂತ್ರವನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ನನಗೆ ಏನ್ ಸಿಕ್ಕಿತ್ತು, ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಇಲ್ಲಿ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ ಟಿ. ಹಾಗಾದ್ರೆ ಈ ಟಿ ಇಲ್ಲಿಗೆ ಬರುತ್ತಲ್ವಾ, ಏನಾಗುತ್ತಾ, ಎ ಟಿ ಆಗುತ್ತಾ. ಹಾಗಾದ್ರೆ ಎ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಆಗುತ್ತಾ. ಹಾಗಾದ್ರೆ ಈ ಯು ಈ ಕಡೆ ಬಂತು ಅಂದಾಗ ಪ್ಲಸ್ ಯು ಆಗುತ್ತಲ್ರಿ. ಹಾಗಾದ್ರೆ ಎ ಟಿ ಪ್ಲಸ್ ಯು ಇಸ್ ಈಕ್ವಲ್ ಟು ವಿ ಆಗುತ್ತಾ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ವಿ ಇಸ್ ಈಕ್ವಲ್ ಟು ಏನು ಸರ್, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಹಾಗಾದರೆ ಈ ಒಂದು ಸಮೀಕರಣದ ಒಂದು ಆನ್ಸರ್ ಅನ್ನ ಅಥವಾ ಒಂದು ವ್ಯಾಲ್ಯೂವನ್ನ ನೆನಪಲ್ಲಿ ಇಟ್ಕೋರಿ, ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟು, ಇದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಅದೇ ರೀತಿಯಾಗಿ ಆಕ್ಸಿಲರೇಷನ್ ನ ಎಸ್ ಐ ಮಾನ ಏನಾಗುತ್ತದೆ. ಹಾಗಾದ್ರೆ ಒಂದು ಗಮನಿಸ್ತಾ ಬರೋಣ, ಈ ಆಕ್ಸಿಲರೇಷನ್ ನ ಎಸ್ ಐ ಮಾನ ಏನಾಗುತ್ತದೆ ಸರ್ ಅಂತ ಕೇಳ್ತಾ ಹೋಗ್ತಾನೆ. ಒಂದು ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ಸಾಮಾನ್ಯವಾಗಿ ವಿ ಮೈನಸ್ ಯು ಮಾಡ್ತಾ ಇದೀವಿ ಅಂದಾಗ ನಮಗೆ ಏನ್ ಸಿಗುತ್ತಾ, ಆವರೇಜ್ ವೇಗ ಸಿಗುತ್ತಲ್ವಾ, ವೆಲಾಸಿಟಿ ಸಿಗುತ್ತಾ. ಹಾಗಾದ್ರೆ ಸಾಮಾನ್ಯವಾಗಿ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ನೋಡಿದ್ದೆ. ಹಾಗಾದ್ರೆ ಇಲ್ಲಿ ವಿ ಮೈನಸ್ ಯು ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ವೇಗವನ್ನ ಇಂಡಿಕೇಟ್ ಮಾಡುತ್ತಾ. ಏನನ್ನ ಇಂಡಿಕೇಟ್ ಮಾಡುತ್ತಾ, ವೇಗವನ್ನ ಇಂಡಿಕೇಟ್ ಮಾಡುತ್ತಾ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬರೋಣ. ಈ ವೇಗ ಅಂತ ಹೇಳ್ತಾ ಇದ್ದೀನಿ ಅಂದಾಗ ಏನು ಸರ್, ಈ ವೇಗ ಅಂತ ನೋಡ್ತಾ ಇದೀವಿ ಅಂದಾಗ ಈ ವೇಗದ ಎಸ್ ಐ ಮಾನ ಏನಾಗಿರುತ್ತಾ, ಮೀಟರ್ ಪರ್ ಸೆಕೆಂಡ್ ಆಗಿರುತ್ತಾ. ಅದೇ ತರ ಟಿ ಅಂತ ನೋಡ್ತಾ ಇದೀವಿ ಅಂದಾಗ ಟಿನೂ ಕೂಡ ಸೆಕೆಂಡ್ಸ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಇದೇನಾಗ್ತಾ ಬರುತ್ತಾ, ಮೇಲಕ್ಕೆ ಬರ್ತಾ ಹೋಗುತ್ತಾ, ಇವೆರಡು ಕೂಡ ಮೇಲಕ್ಕೆ ಬರ್ತಾ ಇದಾವೆ ಅಂದಾಗ ಇಲ್ಲಿ ನನಗೇನು ಸಿಗುತ್ತೆ ಅಂದ್ರೆ ಮೀಟರ್ ಏನು ಸರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ಈ ಮೀಟರ್ ಏನಾಗುತ್ತಾ, ಮೀಟರ್ ಸೆಕೆಂಡ್ ಸ್ಕ್ವೇರ್ಸ್ ಆಗ್ತಾ ಬರುತ್ತಾ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಹಿಂಗಂದ್ರೂ ಒಂದೇ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೂ ಒಂದೇ. ಹಾಗಾದ್ರೆ ಆಕ್ಸಿಲರೇಷನ್ ಅಥವಾ ವೇಗೋತ್ಕರ್ಷದ ಎಸ್ ಐ ಮಾನ ಏನು ಅಂತ ಕೇಳಿದಾಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಆಗುತ್ತಾ. ಏನಾಗುತ್ತೆ ರೀ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಈ ಪಾಯಿಂಟ್ ಇಲ್ಲಿ ಗೊತ್ತಾಯಿತು ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ನಂತರ ನಮಗೆ ಒಂದು ಪ್ರಶ್ನೆ ಇದೆ ಸರ್. ಪ್ರಶ್ನೆ ಏನು ಅಂತಂದ್ರೆ, ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲ್ ತುಳಿಯುತ್ತಾ 30 ಸೆಕೆಂಡ್ಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದುತ್ತಾನೆ. ನಂತರ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡ್ಗಳಲ್ಲಿ 4 ಮೀಟರ್ ಪರ್ ಸೆಕೆಂಡ್ಗೆ ತರುತ್ತಾನೆ. ಎರಡೂ ಸಂದರ್ಭದಲ್ಲಿ ಉಂಟಾದ ವೇಗೋತ್ಕರ್ಷವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇಲ್ಲಿ 2 ಸಿನಾರಿಯೋ ಇದೆ. ಹಾಗಾದ್ರೆ ಆ ಎರಡೂ ಸಂದರ್ಭದಲ್ಲಿ ವೇಗೋತ್ಕರ್ಷ ಯಾವ ರೀತಿ ಬದಲಾಗ್ತಾ ಇದೆ ಅನ್ನೋದನ್ನ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದೇನೆ. ಈ ಪ್ರಶ್ನೆಯನ್ನ ನೀವೇ ಒಂದು ಬಾರಿ ಸಾಲ್ವ್ ಮಾಡಿ ನೋಡಿ. ಇದು ಆದ ನಂತರ ಇದನ್ನ ಏನ್ ಮಾಡಬೇಕು, ಇದನ್ನ ನೀವು ಸಾಲ್ವ್ ಮಾಡ್ತಾ ಬನ್ನಿ, ಆನ್ಸರ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಬನ್ನಿ. ವಿದ್ಯಾರ್ಥಿಗಳೇ, ಇದು ಆದ ನಂತರ ಚಲನೆಗೆ ಸಂಬಂಧಿಸಿರುವಂತಹ ಸಮೀಕರಣಗಳು, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಇಲ್ಲ, ಆದರೆ ಕೊನೆ ಅಂತಿಮವಾಗಿ ಸಿಗುವಂತ ಈಕ್ವೇಶನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತಾ. ಸೊ ಅದಕ್ಕೋಸ್ಕರ ಇದೊಂದು 2 ನಿಮಿಷ ನಾನು ಏನ್ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಈ ವಿಡಿಯೋದ ಕೊನೆಯಲ್ಲಿ ಈ ಸಮೀಕರಣವನ್ನ ನಾನು ಏನ್ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಆದ್ರೆ ಇದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿರೋದು ಯಾವುದು ರೀ ಅಂತ ನೋಡಿದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಟೈಪ್ಸ್ ಆಫ್ ಮೋಷನ್. ಹಾಗಾದರೆ ಚಲನೆಯ ವಿಧಗಳನ್ನು ನಾವು ಇವಾಗ ಏನ್ ಮಾಡಬೇಕು ಅಂದ್ರೆ ತಿಳ್ಕೋಬೇಕಾಗುತ್ತಾ. ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ದೇರ್ ಆರ್ 4 ಟೈಪ್ ಆಫ್ ಮೋಷನ್ಸ್ ಆರ್ ದೇರ್. ಹಾಗಾದ್ರೆ ಒಂದು ಲೀನಿಯರ್ ಮೋಷನ್ ಅಂದರೆ ನೇರ ಚಲನೆ ಎಂದರ್ಥ. ಅದಾದ ನಂತರ ಸರ್ಕ್ಯುಲರ್ ಮೋಷನ್ ಅಥವಾ ವೃತ್ತೀಯ ಚಲನೆ ಎಂದು ಕರಿತಾ ಹೋಗ್ತೀವಿ. ಆಸಿಲೇಟರಿ ಮೋಷನ್ ಅಥವಾ ಆಂದೋಲನ ಚಲನೆ ಎಂದು ಕರಿತಾ ಹೋಗ್ತೀವಿ. ಅದಾದ ನಂತರ ಪಿರಿಯೋಡಿಕ್ ಮೋಷನ್ ಅಥವಾ ಆವರ್ತನ ಚಲನೆ ಎಂದು ಕರಿತಾ ಹೋಗ್ತೀವಿ. ಹಾಗಾದರೆ ಈ 4 ವಿಧದ ಚಲನೆಗಳು ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಸಹ ನಾವು ನೆನಪಲ್ಲಿ ಇಟ್ಕೋಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಮಾಡ್ತಾನಂದ್ರ ಎಕ್ಸಾಂಪಲ್ ಅನ್ನ ಕೊಟ್ಟು ಇದು ಯಾವ ವಿಧವಾದ ಚಲನೆಯಾಗಿದೆ ಎನ್ನುವುದನ್ನ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಮೊದಲನೇ ವಿಧವಾದ ಚಲನೆಯನ್ನ ಗಮನಿಸ್ತಾ ಇದೀವಿ ಅಂದಾಗ ನೇರ ಚಲನೆ ಅಥವಾ ಲೀನಿಯರ್ ಮೋಷನ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ.
ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುವ ಒಂದು ಚಲನೆಯನ್ನು ನೇರ ಚಲನೆ ಎಂದು ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟ್ ಏನಾಗ್ತಾ ಇದೆ ಅಂದಾಗ ನೇರ ಪಥದಲ್ಲಿ ಚಲಿಸ್ತಾ ಇತ್ತು ಅಂತ ತಿಳ್ಕೊರಿ. ಇದನ್ನ ಏನಂತ ಕರಿತಾ ಹೋಗ್ತೀವಿ ರೀ ಅಂದ್ರ ನೇರ ಚಲನೆ ಎಂದು ಕರಿತಾ ಹೋಗ್ತೀವಿ, ಅಥವಾ ಲೀನಿಯರ್ ಮೋಷನ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ತರ ನೇರವಾಗಿ ಚಲಿಸ್ತಾ ಇದೆ, ತನ್ನ ದಿಕ್ಕನ್ನ ಇದು ಬದಲಾಯಿಸ್ತಾ ಇಲ್ಲ, ಇದು ನೇರವಾಗಿ ಹೋಗ್ತಾ ಇದೆ ಅಂತ ಅರ್ಥ. ಓಕೆ, ಅದೇ ರೀತಿ ಇದಕ್ಕೊಂದು ಉದಾಹರಣೆ ಕೊಡಿಪ್ಪ ಅಂತ ನೋಡಿದಾಗ ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಮರದ ಮೇಲೆ ಇರುವಂತ ತೆಂಗಿನಕಾಯಿ ಕಟ್ಟಾದಾಗ ಅದು ನೇರವಾಗಿ ಏನಾಗುತ್ತಾ, ಕೆಳಗಡೆ ಭೂಮಿ ಕಡೆ ಬಂದು ಬೀಳುತ್ತಾ. ಹಾಗಾದ್ರೆ ಗಾಳಿ ಇಲ್ಲ, ಏನೂ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಇದು ಎಕ್ಸಾಕ್ಟ್ಲಿ ಏನಾಗುತ್ತಾ, ನೇರ ಪಥದಲ್ಲಿ ಬಂದು ಕೆಳಗಡೆ ಬೀಳುತ್ತಾ. ಅದೇ ರೀತಿಯಾಗಿ ಅಂತ ನೋಡ್ತಾ ಇದೀವಿ ಅಂದಾಗ ಈಗ ಬಂದೂಕಿನಿಂದ ಹೊರಗಡೆ ಹೋಗಿರುವಂತಹ ಗುಂಡು ಅದು ಕೂಡ ಏನಾಗಿರುತ್ತದೆ ಅಂತ ನೋಡಿದಾಗ ನೇರ ಚಲನೆಯನ್ನ ಹೊಂದಿರುತ್ತದೆ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಒಂದು ಬೆಳಕು ಚಲಿಸ್ತಾ ಇದೆ ಅಂದಾಗ ಬೆಳಕು ಕೂಡ ಯಾವಾಗಲೂ ನೇರ ಚಲನೆಯನ್ನ ಹೊಂದಿರುತ್ತಾ, ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದೀವಿ. ಅಂದ್ರೆ ಈಗ ಇದು ಆದ ನಂತರ ಬಾಣದ ಚಲನೆ ಅಂತ ನೋಡ್ತಾ ಇದೀವಿ ಅಂದಾಗ ಒಂದು ಬಿಲ್ಲು ಬಾಣವನ್ನ ಇಟ್ಕೊಂಡಿದ್ದೀರಿ, ಬೋ ಅಂಡ್ ಆರೋವನ್ನ ಇಟ್ಕೊಂಡಿದ್ದೀರಿ ಅಂದಾಗ ಆ ಬೋ ಇಂದ ಆರೋವನ್ನ ಬಿಟ್ರಿ ಅಂದ್ರ ಆ ಆರೋ ಏನಾಗುತ್ತಾ, ನೇರವಾಗಿ ಹೋಗುತ್ತಾ. ಹಿಂಗ ಹೋಗಿ ಬರಂಗಿಲ್ಲ ಸರ್, ಅದು ಯಾವಾಗಲೂ ನೇರವಾಗಿ ಚಲಿಸ್ತಾ ಇರುತ್ತಾ. ಹಾಗಾದರೆ ತೆಂಗಿನಕಾಯಿ ಮರದಿಂದ ಬೀಳುವುದು, ಗುಂಡಿನ ಚಲನೆ, ಬಾಣದ ಚಲನೆಗಳು ಯಾವುದಕ್ಕೆ ಉದಾಹರಣೆ ಆಗಿರುತ್ತವೆ ಅಂತ ನೋಡಿದಾಗ ಇದು ಲೀನಿಯರ್ ಮೋಷನ್ ಅಥವಾ ನೇರ ಚಲನೆಗೆ ಉದಾಹರಣೆ ಆಗಿರುತ್ತವೆ. ವಿದ್ಯಾರ್ಥಿಗಳೇ, ಇದು ಆದ ನಂತರ ನೆಕ್ಸ್ಟ್ ಯಾವುದೈತಿ ಅದನ್ನ ಅಬ್ಸರ್ವ್ ಮಾಡಂದ್ರಪ್ಪ. ಏನು, ಪಿರಿಯಾಡಿಕ್ ಮೋಷನ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಆವರ್ತನ ಚಲನೆ ಅಂತಲೂ ಸಹ ಕರಿತಾ ಹೋಗ್ತೀವಿ. ಹಂಗಂದ್ರೆ ಏನು, ಡೆಫಿನಿಷನ್ ತಿಳ್ಕೊಳ್ಳೋಣ. ಕಾಯ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ದೂರವನ್ನು ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮವಾಗಿ ಚಲಿಸುವುದಕ್ಕೆ ಆವರ್ತ ಚಲನೆ ಎಂದು ಕರಿತೀವಿ. ಹಿಂಗಂದ್ರೆ ಏನ್ ಮಾಸ್ತರ ಅಂತ ಕೇಳಿದ್ರ ಸಿಂಪಲ್ ಆಗಿ ಅರ್ಥ ಮಾಡ್ಕೊರಿ. ಈಗ ಗಡಿಯಾರದ ಮುಳ್ಳು ಅಂತ ನೋಡ್ತಾ ಇದೀವಿ ಅಂದಾಗ ಈಗ 12 ಗಂಟೆ ಒಂದು ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಈ 12 ಗಂಟೆ ಆದ ನಂತರ ನೆಕ್ಸ್ಟ್ 12 ಗಂಟೆಗೆ ವಾಪಸ್ ಮತ್ತೆ ಎಲ್ಲಿರುತ್ತಾ, ಇದೇ 12 ಗಂಟೆ ಕಡೆ ಇಂಡಿಕೇಟ್ ಮಾಡ್ತಾ ಇರುತ್ತ. ಹಾಗಾದರೆ ಈಗ ಇಲ್ಲಿಂದ ಒಂದು ಬಾರಿ ಸುತ್ತೋದಕ್ಕೂ 12 ಗಂಟೆನೆ ತಗೊಳಕುಂತತಿ, ನೆಕ್ಸ್ಟ್ ಇನ್ನೊಂದು ಬಾರಿ ಸುತ್ತೋದಕ್ಕೂ ಏನ್ ಮಾಡ್ತಾ ಇದ್ದ, 12 ಗಂಟೆನೆ ತೆಗೆದುಕೊಳ್ಳುತ್ತಾ. ಅಂದರೆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ದೂರವನ್ನು ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮವಾಗಿ ಚಲಿಸಿದರೆ ಅದನ್ನ ಏನಂತ ಕರಿತೀವಿ, ಆವರ್ತ ರೀತಿಯ ಚಲನೆ ಎನ್ನುವರು, ಅಥವಾ ಅ ಮೋಷನ್ ವಿಚ್ ರಿಪೀಟ್ಸ್ ಇಟ್ ಸೆಲ್ಫ್ ಆಫ್ಟರ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಹಾಗಾದ್ರೆ 12 ಗಂಟೆ ನೆಕ್ಸ್ಟ್ 12 ಗಂಟೆಗೆ ಏನಾಗುತ್ತಾ, ವಾಪಸ್ ಅಲ್ಲಿಗೆ ಬರುತ್ತಾ. ನೆಕ್ಸ್ಟ್ 12 ಗಂಟೆಗೆ ಏನಾಗುತ್ತಾ, ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತಾ. ಎಕ್ಸಾಂಪಲ್ ಭೂಮಿನ ತಗೊಳ್ಳೋಣ ಸರ್. ಭೂಮಿ ತನ್ನ ಸುತ್ತ ತಾನು ಸುತ್ತುತ್ತಾ, ಸೂರ್ಯನ ಸುತ್ತನೂ ಸಹ ಸುತ್ತುತ್ತಾ. ಹಾಗಾದ್ರೆ ಭೂಮಿ ತನ್ನ ಸುತ್ತ ತಾನು ಸುತ್ತುವಂತ ಈ ಚಲನೆಯನ್ನ ಅಕ್ಷಭ್ರಮಣೆ ಅಂತ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ಅಬ್ಸರ್ವ್ ಮಾಡ್ತಾ ಬರೋಣ. ಈಗ ಇಲ್ಲಿ ನಾನು ಪಾಯಿಂಟ್ ಅನ್ನು ನೋಡ್ತಾ ಇದ್ದೀನಿ ಅಂದಾಗ ಒಂದು ಗಮನಿಸ್ತಾ ಬನ್ನಿ, ಇಲ್ಲಿ ಒಂದು ರೇಖಾಂಶವನ್ನ ಇಂಡಿಕೇಟ್ ಮಾಡ್ತಾ ಇದೀನಿ, ಇದನ್ನ ಎಕ್ಸ್ ಅಂತ ತಿಳ್ಕೊಡಿ. ಹಾಗಾದ್ರೆ ಈಗ ನೆಕ್ಸ್ಟ್ 24 ಗಂಟೆಗೆ ಎಕ್ಸಾಕ್ಟ್ಲಿ ನನಗೆ ಇದೇನಾಗುತ್ತಾ, ನೇರವಾಗಿ ಬರುತ್ತಾ. ನೆಕ್ಸ್ಟ್ 24 ಗಂಟೆಗೆ ಮತ್ತೆ ಇದು ನೇರವಾಗಿ ಬರ್ತಾ ಇದೆ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬರೋಣ ವಿದ್ಯಾರ್ಥಿಗಳೇ, ಇಲ್ಲಿ ಕ್ರಮೇಣವಾಗಿ ಭೂಮಿ ತಿರುಗುತ್ತಾ ಇದೆ ರೀ ಅಂತ ನೋಡಿದಾಗ, ಭೂಮಿ ತಿರುಗುತ್ತಾ ಇದೆ ಅಂದಾಗ ಈಗ ಒಂದು ಸಂಪೂರ್ಣ ವೃತ್ತವನ್ನ ಹೊಂದಲು ತೆಗೆದುಕೊಳ್ಳುವಂತ ಸಮಯ ಎಷ್ಟು ಅಂತ ನೋಡಿದಾಗ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾ. ಹಾಗಾದ್ರೆ ಈಗ ಒಂದು ಕಂಪ್ಲೀಟ್ಲಿ ಸರ್ಕಲ್ ಆಯ್ತು, ನೆಕ್ಸ್ಟ್ ಇನ್ನೊಂದ್ಸರಿ ಕಂಪ್ಲೀಟ್ಲಿ ಸರ್ಕಲ್ ಆಗ್ತಾ ಬರುತ್ತಾ. ಹಾಗಾದ್ರೆ ಒಂದು ಗಮನಿಸ್ತಾ ಬನ್ನಿ, ಈಗ ಈ ಒಂದು ಚಲನೆ ನಿರಂತರವಾಗಿರುತ್ತಾ, ಡೆಫಿನೆಟ್ಲಿ ಇರುತ್ತಾ. ಅದೇ ತರ ಒಂದೇ ಸಮಯವನ್ನು ಹೊಂದಿರುತ್ತಾ. ಫಾರ್ ಎಕ್ಸಾಂಪಲ್ ಇವಾಗ ಭೂಮಿ ಒಂದ್ಸರಿ ಸುತ್ತುತ್ತಾ ಇದೆ, 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ನೆಕ್ಸ್ಟ್ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗೆ ಮತ್ತೆ ಇನ್ನೊಂದ್ಸರಿ ಸುತ್ತಿರುತ್ತಾ. ಹಾಗಾದ್ರೆ ಈ ರೀತಿಯಾಗಿ ನಿರಂತರವಾಗಿ ಪುನರಾವರ್ತನೆಗೊಳ್ತಾ ಇರುವಂತಹ ಅದೇ ಬಿಂದುವಿಗೆ ಬರುವಂತಹ ಒಂದು ಚಲನೆಯನ್ನ ನಾವು ಏನಂತ ಕರಿಬಹುದು ಅಂದ್ರೆ ಆವರ್ತನ ಚಲನೆ ಅಥವಾ ಪಿರಿಯಾಡಿಕ್ ಮೋಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಎಕ್ಸಾಂಪಲ್, ಗಡಿಯಾರದ ಮುಳ್ಳಿನ ಚಲನೆಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಭೂಮಿ ತನ್ನ ಸುತ್ತ ತಾನು ಸುತ್ತುವುದನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಅದೇ ರೀತಿ ಭೂಮಿ ಸೂರ್ಯನ ಸುತ್ತ ಸುತ್ತುವುದನ್ನು ಕೂಡ ನಾವೇನ್ ಮಾಡಬಹುದು ಅಂದ್ರೆ ಎಕ್ಸಾಂಪಲ್ ಆಗಿ ತಗೋಬಹುದು. ಆದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಸರ್ ಇದು ಎಕ್ಸಾಕ್ಟ್ಲಿ ಸರ್ಕಲ್ ಇರ್ಬೇಕಾ? ಇಲ್ಲ ಸರ್. ನಿಮಗೆ ಕ್ವಶನ್ ಬರುತ್ತಾ, ಈಗ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ ಅಂದಾಗ ಈ ಭೂಮಿ ಸುತ್ತುವಂತಹ ಈ ಕಕ್ಷಪಥ ಅಂಡಾಕಾರವಾದ ಪಥವನ್ನು ಹೊಂದಿರುತ್ತ, ಎಲಿಪ್ಟಿಕಲ್ ಶೇಪ್ ಅಲ್ಲಿ ಇರುತ್ತೆ ಸರ್. ಇದು ವೃತ್ತಾಕಾರದಲ್ಲಿ ಇರೋದಿಲ್ಲ. ಹಾಗಾದ್ರೆ ಇಲ್ಲೆಲ್ಲೂ ಕೂಡ ವೃತ್ತದ ಚಲನೆ ಅಂತ ಇಂಡಿಕೇಟ್ ಮಾಡಿಲ್ಲ, ನೆನಪಲ್ಲಿ ಇಟ್ಕೋರಿ.
ಹಾಗಾದರೆ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಉದಾಹರಣೆಯನ್ನು ತೆಗೆದುಕೊಳ್ತಾ ಬರೋಣ. ಏನು ತಗೊಳ್ಳನ್ರಿ ಅಂದ್ರೆ ಇಲ್ಲಿ ನನಗೆ ಸೂರ್ಯ ಕಂಡು ಬರ್ತಾ ಇದ್ದಾನ್ರಿ. ಹಾಗಾದರೆ ಸೂರ್ಯನಿಂದ ಭೂಮಿ ಎಷ್ಟನೇ ಗ್ರಹವಾಗಿದೆ? 3ನೇ ಗ್ರಹ. ಹಾಗಾದರೆ ಇಲ್ಲಿ ನನಗೇನಿದೆ ರೀ ಅಂದಾಗ ಇಲ್ಲಿ ಭೂಮಿಯ ಹಂಚಿಕೆ ಕಂಡು ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಇಲ್ಲಿ ನನಗೆ ಅರ್ತ್ ಕಂಡು ಬರ್ತಾ ಇದೆ. ಹಾಗಾದರೆ ಭೂಮಿ ಸೂರ್ಯನ ಸುತ್ತ ಆಂಟಿ ಕ್ಲಾಕ್ ವೈಸ್ ಸುತ್ತಲ್ರಿ. ಹಾಗಾದರೆ ಈಗ ಎಕ್ಸ್ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ಈ ಎಕ್ಸ್ ಪಾಯಿಂಟ್ ಇಂದ ಮತ್ತೆ ವಾಪಸ್ ಎಕ್ಸ್ ಪಾಯಿಂಟ್ಗೆ ಬರ್ತಾ ಇದೆ ಅಂದಾಗ ಎಷ್ಟು ಸಮಯವನ್ನು ತೆಗೆದುಕೊಂಡಿರುತ್ತಾರೆ ಅಂತ ನೋಡಿದಾಗ 365 ದಿನ ಪ್ಲಸ್ 6 ಗಂಟೆಗಳಷ್ಟು ಎಕ್ಸ್ಟ್ರಾ ಸಮಯವನ್ನು ತೆಗೆದುಕೊಂಡಿರ್ತಾ. ಅದೇ ಇನ್ನೊಂದು ಸುತ್ತನ್ನು ಸುತ್ತಬೇಕು ಅಂದ್ರೆ ಮತ್ತು ಇದೇ ಸಮಯವನ್ನು ತೆಗೆದುಕೊಳ್ತಾ ಇದೆ. ಹಾಗಾದ್ರೆ ಗಮನಿಸಿ, ಒಂದು ಕಾಯ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಈ ದೂರವನ್ನು ಚಲಿಸಿದೆ ಅಲ್ಲ, ಹೌದು ತಾನೆ? ಹಾಗಾದ್ರೆ ನಿರ್ದಿಷ್ಟ ದೂರವನ್ನು ಒಂದು ಬಿಂದುವಿನಿಂದ ಸಮವಾಗಿ ಚಲಿಸುವುದಕ್ಕೆ ಆವರ್ತ ರೀತಿಯ ಚಲನೆ ಎಂದು ಕರೆಯಬಹುದು. ಉದಾಹರಣೆಯನ್ನ ಎಕ್ಸಾಮಿಗೆ ಕೇಳ್ತಾನೆ, ನೆನಪಲ್ಲಿ ಇಟ್ಕೊಂಡಿರಿ. ಓಕೆನಾ? ಫೈನ್. ಇದಾದ ನಂತರ ನೆಕ್ಸ್ಟ್ ಏನಿದೆ ರೀ ಅಂತ ನೋಡಿದಾಗ ಆಂದೋಲನ ಚಲನೆ, ಆಸಿಲೇಟರಿ ಮೋಷನ್ ಅಂತಲೂ ಸಹ ಕರಿತೀವಿ. ಹಾಗಾದ್ರೆ ಈ ಆಂದೋಲನ ಚಲನೆಯನ್ನ ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ಚಲನೆ ಅಂತ ನೆನ್ಪಿಟ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಗಡಿಯಾರ ಆಯ್ತಂದ್ರೆ ಗಡಿಯಾರದ ಕೆಳಗಡೆ ಒಂದು ಪೆಂಡಲಮ್ ಇರುತ್ತೆ, ಅಬ್ಸರ್ವ್ ಮಾಡಿರಾ? ಹಾಗಾದ್ರೆ ಪೆಂಡಲಮ್ ಈ ತರ ವೃತ್ತಾಕಾರದಲ್ಲಿ ತಿರುಗ್ತಾ ಇರೋದಿಲ್ಲ. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ, ಪಾಯಿಂಟ್ ಬಿ ಇಂದ ಮತ್ತೆ ವಾಪಸ್ ಪಾಯಿಂಟ್ ಎ, ಈ ತರ ಹೋಗ್ತಾ ಇರುತ್ತಾ? ಹಾಗಾದ್ರೆ ಈಗ ಇಲ್ಲಿ ನನಗೆ ಒಂದು ಪೆಂಡುಲಮ್ ಕಾಣಿಸ್ತಾ ಇದೆ ಅಂದಾಗ ಇಲ್ಲಿ ನನಗ ಗಡಿಯಾರದ ಒಂದು ಪೆಂಡುಲಮ್ ಅನ್ನು ನಾನು ನೋಡ್ತಾ ಇದ್ದೀನಿ ಅಂದ್ರೆ ಗಮನಿಸಿ, ಈಗ ಇಲ್ಲಿಂದ ಇಲ್ಲಿಗೆ ಬಂದಂಥದ್ದು ಎಕ್ಸ್, ಇಲ್ಲಿ ಮತ್ತೆ ಏನಾಗ್ತಾ ವೈ. ಹಾಗಾದ್ರೆ ಇಲ್ಲಿ ಮುಂದಕ್ಕೆ ಹೋಯ್ತು, ಮತ್ತೆ ವಾಪಸ್ ಏನಾಗುತ್ತಾ ಹಿಂದಕ್ಕೆ ಬರುತ್ತಾ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ವಸ್ತುಗಳು ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸುವಂತಹ ಚಲನೆಯನ್ನ ನಾವು ಆಸಿಲೇಟರಿ ಮೋಷನ್ ಅಂತಲೂ ಸಹ ಕರಿಬಹುದು, ಆಂದೋಲನ ಚಲನೆ ಎಂದು ಕರೆಯಬಹುದು. ಹಾಗಾದ್ರೆ ಇದು ಒಂದು ಬಾರಿ ಇಲ್ಲಿ ಹೋಗಿ ವಾಪಸ್ ಬರ್ತಾ ಇದೆ ಅಂದಾಗ ಒನ್ ಆಸಿಲೇಷನ್ ಆಯ್ತು ಅಂತ ಅರ್ಥ, ಒಂದು ಆಂದೋಲನ ಆಗ್ತಾ ಇದೆ ಅಂತ ಅರ್ಥ. ನೆನಪಲ್ಲಿಟ್ಕೋರಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಗಮನಿಸ್ತಾ ಇದೀವಿ ಅಂದಾಗ ಒಂದ್ ನೆನ್ಪಿಡ್ಕೊಳ್ತಾ ಬನ್ನಿ. ಈಗ ನೀವು ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ಜೋಕಾಲಿ ಆಡಿರ್ತಿರಲ್ಲ, ಈ ಜೋಕಾಲಿಯನ್ನ ಗಮನಿಸ್ತಾ ಇದೀವಿ ಅಂದಾಗ ಈ ಪಾಯಿಂಟಿಗೆ ಬಂತು ಅಂದ್ರೆ ಯಾವಾಗ್ಲೂ ಇಲ್ಲೇ ಇರುತ್ತಾ? ಇಲ್ಲ, ಇದು ಹಿಂದಕ್ಕೂ ಬರುತ್ತಾ. ಹಾಗಾದ್ರೆ ಹಿಂದಕ್ಕೆ ಬಂತು, ಮತ್ತೆ ವಾಪಸ್ ಮುಂದಕ್ಕೆ ಹೋಗುತ್ತಾ. ಹಾಗಾದ್ರೆ ಹಂತ ಹಂತವಾಗಿ ಇದರ ವೇಗ, ಇದು ಕ್ರಮಿಸುವ ದೂರ ಸೇಮ್ ಇರುತ್ತಾ ಅಂದ್ರೆ ಇಲ್ಲ ಸರ್, ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತಾ. ಹಾಗಾದ್ರೆ ನೀವು ಜೋಕಾಲಿಯನ್ನು ನೋಡ್ತಾ ಇದ್ರಿ ಅಂದಾಗ ಒಂದು ಬಾರಿ ಇಲ್ಲಿಂದ ಬಿಟ್ಟಿದ್ರಿ ಅಂದ್ರೆ ಈ ಕಡೆ ಹೋಗುತ್ತಾ, ಮತ್ತೆ ಅದನ್ನ ಜಿಗೋದನ್ನ ಬಿಟ್ರೆ ಅದ್ರ ಮೇಲೆ ಬಲಪ್ರಯೋಗ ಮಾಡಲಿಲ್ಲ ಅಂದ್ರೆ ಹಂತ ಹಂತವಾಗಿ ಅದು ಹೋಗುವಂತಹ ಪ್ರಮಾಣ, ಅದು ಚಲಿಸುವಂತ ದೂರ ಹಂತ ಹಂತವಾಗಿ ಏನಾಗ್ತಾ ಬರುತ್ತಾ? ಕಡಿಮೆ ಆಗ್ತಾ ಬರುತ್ತಾ. ಜಾಸ್ತಿ ಆಗಂಗಿಲ್ಲ. ಅದ್ರ ಮೇಲೆ ಬಲಪ್ರಯೋಗ ಮಾಡಿಲ್ಲ ಅಂದ್ರೆ ಅದು ಜಾಸ್ತಿ ಆಗೋದಿಲ್ಲ ಸರ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಒಂದು ಕಾಯವು ಸ್ಥಿರ ಸ್ಥಿತಿಯಲ್ಲಿರೋದು ಚಲನಾ ಸ್ಥಿತಿಗೆ ಬರಬೇಕಾದರೆ, ಚಲನಾ ಸ್ಥಿತಿಯಲ್ಲಿರುವಂಥ ಕಾಯ ಸ್ಥಿರ ಸ್ಥಿತಿಗೆ ಬರಬೇಕಾದರೆ ಅದರ ಮೇಲೆ ಬಲ ಪ್ರಯೋಗ ಆಗಲೇಬೇಕು. ನ್ಯೂಟನ್ನ ಮೊದಲನೇ ನಿಯಮ ಇದರಲ್ಲಿದೆ ಸರ್. ಹಾಗಾದ್ರೆ ಈಗ ಈ ಪೆಂಡುಲಮ್ ಇಲ್ಲಿ ಹೋಗಿತ್ತು ಅಂದಾಗ ಇದು ಹಂತವಾಗಿ ಇಲ್ಲಿ ಬರುತ್ತಾ? ಹಂತ ಹಂತವಾಗಿ ಇದರ ಎನರ್ಜಿ ಕಡಿಮೆ ಆದಂಗೆಲ್ಲ ಏನಾಗ್ತಾ ಬರುತ್ತಂದ್ರೆ ಇದು ಕ್ರಮಿಸುವ ದೂರದ ಪ್ರಮಾಣನೂ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಜೋಕಾಲಿಯನ್ನು ಒಂದ್ಸರಿ ಜಿಗ್ ಬಿಟ್ಬಿಟ್ರಿ ಅಂದ್ರೆ ಹಂತ ಹಂತವಾಗಿ ಏನಾಗ್ತಾ ಬರುತ್ತೆ? ಅದು ರೆಡ್ಯೂಸ್ ಆಗ್ತಾ ಅಟ್ ಲಾಸ್ಟ್ ಏನಾಗುತ್ತೆ? ಸ್ಟಾಪ್ ಆಗ್ತಾ ಬರುತ್ತೆ. ಹಾಗಾದರೆ ಇಲ್ಲಿ ಬ್ಯಾಕ್ ಅಂಡ್ ಫೋರ್ತ್ ಮೋಷನ್ ಅನ್ನ ಅಥವಾ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವ ಈ ಚಲನೆಯನ್ನ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಆಸಿಲೇಟರಿ ಮೋಷನ್ ಅಂತ ಕರೀತಾ ಹೋಗ್ತೀವಿ. ಎಕ್ಸಾಂಪಲ್ಸ್ ಅನ್ನ ನೆನ್ಪಿಡಬೇಕು ಅಂದ್ರೆ ಜೋಕಾಲಿ, ಪೆಂಡುಲಮ್, ಅದಾದ ನಂತರ ಗಿಟಾರ್ನ ತಂತಿಗಳನ್ನ ನೀವು ಎಕ್ಸಾಂಪಲ್ ಇಡ್ಬೋದು. ಹಾಗಾದ್ರೆ ನೀವು ಗಿಟಾರ್ ಹಿಡ್ಕೊಂಡು ಒಂದ್ಸರಿ ತಂತಿ ಮೇಲೆ ಸ್ಟ್ರಿಂಗ್ ಮೇಲೆ ಏನಾದ್ರೂ ಫೋರ್ಸ್ ಹಾಕಿದ್ರಿ ಅಂದ್ರೆ ಆ ತಂತಿ ಮೇಲಕ್ಕೆ ಕೆಳಗೆ ವೈಬ್ರೇಟ್ ಆಗುತ್ತಾ? ಹಾಗಾದ್ರೆ ಮೇಲಕ್ಕೆ ಕೆಳಗೆ ಹಂಗೆ ವೈಬ್ರೇಟ್ ಆಗ್ತಾನೆ ಇರುತ್ತಾ? ಇಲ್ಲ, ಅದರ ಮೇಲೆ ಎಷ್ಟು ಬಲ ಪ್ರಯೋಗ ಮಾಡಿದ್ರು ಅಷ್ಟು ಮೂವ್ಮೆಂಟ್ ಆಗ್ತಾ ಇರುತ್ತಾ ಅಥವಾ ಮೋಷನ್ ಅಲ್ಲಿ ಇರುತ್ತಾ? ಹಂತ ಹಂತವಾಗಿ ಆ ವೈಬ್ರೇಷನ್ ಮೇಲಕ್ಕೆ ಕೆಳಗಡೆ ಬರುವಂತ ವೈಬ್ರೇಷನ್ ರೆಡ್ಯೂಸ್ ಆಗ್ತಾ ಬಂದು ಅಟ್ ಲಾಸ್ಟ್ ಕಾನ್ಸ್ಟೆಂಟ್ ಆಗುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಇದಾದ ನಂತರ ಮತ್ಯಾವ ಚಲನೆಯನ್ನ ನಾವು ಗಮನಿಸಬಹುದು? ಇದಾದ ನಂತರ ವೃತ್ತೀಯ ಚಲನೆಯನ್ನ ಅಥವಾ ಸರ್ಕ್ಯುಲರ್ ಮೋಷನ್ ಅನ್ನ ನೋಡ್ತೀವಿ. ಅಂದರೆ ಇಲ್ಲಿ ಸರ್ಕ್ಯುಲರ್ ಪಾತ್ ಅಲ್ಲಿ ಚಲಿಸುವಂತಹ ಚಲನೆಯನ್ನ ವೃತ್ತೀಯ ಚಲನೆ ಅಂತ ಕರೀತಾರೆ. ಹೋಗ್ತೀವಿ. ಹಾಗಾದ್ರೆ ಒಂದ್ ನೆನ್ಪಿಡ್ಕೊಳ್ತಾ ಬನ್ನಿ, ವೃತ್ತೀಯ ಚಲನೆ ಅಂದರೆ ಏನು ಅಂತ ಕೇಳಿದಾಗ ಒಂದು ಕಾಯವು ವೃತ್ತೀಯ ಪಥದಲ್ಲಿ ಅಥವಾ ವೃತ್ತದ ಪಥದಲ್ಲಿ ಚಲಿಸುವಂತ ಒಂದು ಚಲನೆಯನ್ನ ಏನೆಂದು ಕರೆಯಲಾಗುತ್ತದೆ ಅಂತ ನೋಡಿದಾಗ ಸರ್ಕ್ಯುಲರ್ ಮೋಷನ್ ಅಂತ ಕರೀತಾ ಹೋಗ್ತೀವಿ. ಈ ಸರ್ಕ್ಯುಲರ್ ಮೋಷನ್ ನಲ್ಲಿ ನಮಗ ಎರಡು ತರ ಎನರ್ಜಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಒಂದು ಕೇಂದ್ರ ತ್ಯಾಗ ಬಲ, ಮತ್ತೊಂದು ಕೇಂದ್ರಾಭಿಮುಖ ಬಲವನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಒಂದು ಸೆಂಟ್ರಿಪಿಟಲ್ ಮೋಷನ್ ಅಂದ್ರೆ ಏನು ಅಂತ ನೋಡಿದಾಗ ಕೇಂದ್ರಾಭಿಮುಖ ಬಲ ಅಥವಾ ಕೇಂದ್ರಾಭಿಮುಖ ಚಲನೆ. ಅದಾದ ನಂತರ ಸೆಂಟ್ರಿಫ್ಯೂಗಲ್ ಮೋಷನ್ ಅಂದ್ರೆ ಏನು ಸರ್ ಅಂತ ಕೇಳಿದಾಗ ಕೇಂದ್ರ ತ್ಯಾಗ ಚಲನೆ ಅಂತ ಕರೆಸಿಕೊಳ್ಳುತ್ತ. ಹಿಂಗಂದ್ರೆ ಏನು ಸರ್ ಅನ್ನೋದನ್ನ ನಾವು ಸ್ವಲ್ಪ ಸ್ಟಡಿ ಮಾಡ್ತಾ ಬರೋಣ. ಇಲ್ಲಿ ನಾವು ಗಮನಿಸ್ತಾ ಇದೀವಿ ಅಂದಾಗ ಯಾವುದನ್ನ ನೋಡ್ತಾ ಬರ್ತೀವಿ? ಇಲ್ಲಿ ಕೇಂದ್ರಾಭಿಮುಖ ಚಲನೆ. ಇದಕ್ಕೆ ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ.
ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ವೃತ್ತಾಕಾರದಲ್ಲಿ ಓಡ್ತಾ ಇದ್ದಾನೆ ಅಂತಂದಾಗ, ಒಬ್ಬ ಓಟಗಾರ ಅಂತ ತಿಳ್ಕೊರಿ, ಓಡ್ತಾ ಇದ್ದಾನೆ ಅಂದಾಗ ಕರ್ವಿಂಗ್ ಅಲ್ಲಿ ಇದ್ದಾಗ ಏನ್ ಮಾಡ್ತಾನಂದ್ರೆ ಸ್ವಲ್ಪ ಈ ತರ ತಿರುಗಿದಾಗ ಯಾವ ಕಡೆ, ಕೇಂದ್ರದ ಕಡೆಗೆ ವಾಲಲ್ಪಡ್ತಿರ್ತಾನೆ. ಅಬ್ಸರ್ವ್ ಮಾಡಿರಾ? ಹಾಗಾದ್ರೆ ಟುವರ್ಡ್ಸ್ ದ ಸೆಂಟರ್ ಏನಾಗ್ತಿರ್ತಾನ, ವಾಲಲ್ಪಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಟುವರ್ಡ್ಸ್ ದ ಸೆಂಟರ್ ವಾಲಲ್ಪಟ್ಟು ಏನ್ ಮಾಡ್ತಾನ, ಓಡೋದಕ್ಕೆ ಪ್ರಾರಂಭಿಸ್ತಾನ. ವೃತ್ತೀಯ ಪಥದಲ್ಲಿ ಕಾರು ಒಂದು ಚಲಿಸುತ್ತಿರುವಾಗ ಆ ವಸ್ತು ಕೇಂದ್ರದ ಕಡೆಗೆ ಸೆಳೆಯಲ್ಪಡುತ್ತದೆ. ಈ ಚಲನೆಯನ್ನ ನಾವು ಕೇಂದ್ರಾಭಿಮುಖ ಚಲನೆ ಎಂದು ಕರೀತಾ ಹೋಗ್ತೀವಿ. ಹಾಗಾದ್ರೆ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಬನ್ನಿ ಸರ್. ಈಗ ಒಂದು ಎಕ್ಸ್ಪೆರಿಮೆಂಟ್ನ ಮುಖಾಂತರ ಇದನ್ನು ನೀವು ಕಲಿಬೋದು. ಹೆಂಗ್ರಿ, ನಿಮ್ಮ ಮನೇಲಿ ಒಂದು ಬಕೆಟ್ ಇದೆಯಲ್ಲ, ಬಕೆಟಲ್ಲಿ ನೀರು ಹಾಕಿ. ಆ ಬಕೆಟಲ್ಲಿ ನೀರು ಹಾಕಿ ಏನು ಮಾಡಿರಿ ಅಂದ್ರೆ ಆ ನೀರನ್ನು ರೊಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಕೆಳಗಡೆ ಮಧ್ಯದಲ್ಲಿ ಸೆಂಟರಲ್ಲಿ ಸುಳಿ ಕ್ರಿಯೇಟ್ ಆಗುತ್ತಾ, ಒಂದು ಪ್ಲಾಸ್ಟಿಕ್ ಬಾಲನ್ನು ಆ ಬಕೆಟ್ನ ಎಡ್ಜಿಗೆ ಹಾಕಿರಿ. ಆ ಪ್ಲಾಸ್ಟಿಕ್ ಬಾಲ್ ಅಲ್ಲೇ ಇರುತ್ತೋ, ಸೆಂಟರಿಗೆ ಬರುತ್ತೋ. ಹಾಗಾದರೆ ಯಾವ ಚಲನೆಯು ಅಥವಾ ಯಾವ ಬಲವು ಕೇಂದ್ರದ ಕಡೆಗೆ ಸೆಳೆಯಲ್ಪಡ್ತಾ ಇರುತ್ತೋ ಅದನ್ನ ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಕೇಂದ್ರಾಭಿಮುಖ ಬಲವನ್ನ ಒಳಗೊಂಡಂತಹ ಚಲನೆಯನ್ನ ನಾವೇನಂತ ಕರಿತಾ ಹೋಗ್ತೀವಿ ಅಂದ್ರೆ ಕೇಂದ್ರಾಭಿಮುಖ ಚಲನೆ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಏನು ಅಂತ ಕೇಳಿದಾಗ, ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತಾ ಇರುತ್ತೆ. ಫ್ರೀ ಎಲೆಕ್ಟ್ರಾನ್ಸ್ ಏನಾಗ್ತಿರುತ್ತೆ, ಮೂವ್ಮೆಂಟ್ ಆಗೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದನ್ ಬಿಟ್ರೆ ಓಟಗಾರ ತಿರುಗಿ ಬಂದಾಗ ಕೇಂದ್ರದ ಕಡೆಗೆ ಏನ್ ಮಾಡ್ತಾನಂದ್ರ ಬಾಗ್ತಾನ ಅಥವಾ ವಾಲ್ತಾನ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನೊಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಸಾಮಾನ್ಯವಾಗಿ ನೀವು ರಸ್ತೆಯಲ್ಲಿ ಹೋಗುವಾಗ ಕರ್ವಿಂಗ್ಸ್ ಇದು ಅಂತ ತಿಳ್ಕೊರಿ. ಔಟರ್ ಎಡ್ಜ್ ಅಂದರೆ ಹೊರಭಾಗ. ಈಗ ಫಾರ್ ಎಕ್ಸಾಂಪಲ್ ಒಂದು ರಸ್ತೆಯನ್ನು ಈ ಥರ ತಿರುಗಿಸ್ತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊರಿ. ಇಲ್ಲಿ ನನಗೆ ಒಂದು ರಸ್ತೆ ಕಂಡು ಬರ್ತಾ ಇದೆ. ಹಾಗಾದರೆ ಈ ರಸ್ತೆ ಇದೆ ಅಲ್ಲ, ಇದನ್ನು ನಾನು ಔಟರ್ ರೀಜನ್ ಅಥವಾ ಹೊರಭಾಗ ಅಂತ ಕರಿತೀವಿ. ಇದನ್ನ ಇನ್ನರ್ ಪೋರ್ಷನ್ ಅಂತ ನೆನ್ಪಿಡ್ಕೊರಿ. ಏನ್ರಿ, ಇನ್ನರ್ ಪೋರ್ಷನ್ ಅಂತ ಕರೀರಿ. ಹಾಗಾದ್ರೆ ಈಗ ತಿರುಗ್ತಾ ಇದೆ ಅಂದಾಗ ಇವನು ಈ ಕಡೆ ವಾಲಲ್ಲಿ ಪಡ್ತಿರ್ತಾನೆ, ಯಾವ ಕಡೆ, ಸೆಂಟರ್ ಕಡೆ. ಹಾಗಾದ್ರೆ ಯಾಕೆ ಅಂತ ಕೇಳ್ತಾ ಬಂದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಕೇಂದ್ರ ತ್ಯಾಗ ಬಲನೂ ಕೂಡ ಇದರ ಮೇಲೆ ಅಪ್ಲಿಕೇಬಲ್ ಆಗ್ತಾ ಇರುತ್ತೆ. ಹಾಗಾದರೆ ಕೇಂದ್ರ ತ್ಯಾಗ ಬಲ ಈ ರಸ್ತೆಯಿಂದ ಹೊರಗಡೆ ತಳ್ಳಲ್ಪಡ್ತಾ ಇತ್ತು ಅಂದ್ರೆ ಆ ವ್ಯಕ್ತಿ ಅಥವಾ ಆ ಒಂದು ವಾಹನವನ್ನ ಕೇಂದ್ರಾಭಿಮುಖ ಕೇಂದ್ರದ ಕಡೆ ಎಳೆಯಲ್ಪಡ್ತಾ ಇರುತ್ತೆ. ಸೊ ಇವೆರಡನ್ನ ಈಕ್ವಿಲಿಬ್ರಿಯಂ ಮಾಡೋದಕ್ಕೋಸ್ಕರ, ಇವೆರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ರಸ್ತೆಯ ಹೊರಭಾಗ ಇರುತ್ತಲ್ಲ ಸ್ವಲ್ಪ ಹೈಟ್ ಅಲ್ಲಿ ಮಾಡಿರ್ತಾರೆ, ಅದರ ಎತ್ತರವನ್ನ ಜಾಸ್ತಿ ಮಾಡಿರ್ತಾರೆ. ಸರ್ ಏನ್ ಮಾಡಿರ್ತಾರ, ಎತ್ತರವನ್ನ ಜಾಸ್ತಿ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗ ಒಂದು ವೆಹಿಕಲ್ ಇದೆ ರೀ ಅಂತ ನೋಡಿದಾಗ ಈ ಕಡೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಈ ವೆಹಿಕಲ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಒಂದು ಕಾರ್ ಅನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾರ್ ಈ ಕಡೆ ಬರ್ತಾ ಇದೆ, ನೇರವಾಗಿ ಬರ್ತಾ ಇದೆ ಅಂದ್ರೆ ಈ ಕಡೆ ಸೆಳೆಯಲ್ಪಡ್ತಾ ಇತ್ತು ಅಂದ್ರೆ ಅದು ಕೇಂದ್ರಾಭಿಮುಖ ಬಲ, ಈ ಕಡೆ ತಳ್ಳಲ್ಪಡ್ತಾ ಇತ್ತು ಅಂದ್ರೆ ಕೇಂದ್ರ ತ್ಯಾಗ ಬಲವನ್ನ ನಾವು ಅಬ್ಸರ್ವ್ ಮಾಡಬಹುದು. ಇವೆರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಆ ರಸ್ತೆಯ ಒಳಭಾಗದ ಎತ್ತರವನ್ನ ಕಡಿಮೆ ಮಾಡಿರ್ತಾನ, ಅದೇ ರೀತಿಯಾಗಿ ಹೊರಭಾಗದ ಎತ್ತರವನ್ನ ಏನ್ ಮಾಡಿರ್ತಾರ, ಹೆಚ್ಚಿಗೆ ಮಾಡಿರ್ತಾನ. ಈಗ ಉದಾಹರಣೆಯನ್ನ ಅರ್ಥ ಮಾಡ್ಕೊಳ್ತಾ ಬನ್ನಿ. ಯಾವುದೇ ಒಂದು ವಸ್ತು ಚಲಿಸ್ತಾ ಇದೆ ಅಂದಾಗ ಕೇಂದ್ರದಿಂದ ಹೊರಗಡೆ ತಳ್ಳಲ್ಪಡ್ತಾ ಇತ್ತು ಅಂದ್ರ ಔಟ್ ಅವೇ ಫ್ರಮ್ ದ ಸೆಂಟರ್ ಅದು ಪುಷ್ ಆಗ್ತಾ ಇತ್ತು ಅಂತ ತಿಳ್ಕೊರಿ. ಅಂತಹ ಚಲನೆಯನ್ನ ಕೇಂದ್ರ ತ್ಯಾಗ ಬಲದ ಚಲನೆ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈಗ ಇಲ್ಲಿ ನಾವು ಗಮನಿಸ್ತಾ ಇದ್ದೀನಿ ಅಂದಾಗ ನಾನು ಒಂದು ಕರ್ಚಿಪ್ಪನ್ನ ತಗೊಂಡು ರೊಟೇಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಏನ್ ಮಾಡ್ತಾ ಇದ್ದೀನಿ, ಸುತ್ತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಹಾಗಾದ್ರೆ ಈಗ ಉದಾಹರಣೆಯನ್ನ ಒಂದು ಕರ್ಚಿಪ್ನ ಸಹಾಯದಿಂದಾನೇ ನಾವು ಮಾಡಿಬಿಡೋಣ ಸರ್. ಇಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಅಂದ್ರೆ ಏನಿದೆ ರೀ, ನನಗ ಇಲ್ಲಿ ಏನ್ ಕಂಡು ಬರ್ತಾ ಇದೆ, ಒಂದು ವಸ್ತು ಕಂಡು ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಏನಿದೆ ರೀ, ನನಗೆ ಒಂದು ಬಟ್ಟೆ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ ಸರ್. ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಾಗ ಏನೈತ್ರಿ, ಇಲ್ಲಿ ಬಟ್ಟೆನೇ ಇರೋದು, ಓಕೆನಾ. ಹಾಗಾದ್ರೆ ಈಗ ಇದನ್ನ ನಾನು ಗಮನಿಸ್ತಾ ಇದ್ದೀನಿ ಅಂದಾಗ ಇದೇನು ಮಾಡ್ತಾ ಇದ್ದೀನಿ, ಈ ಬಟ್ಟೆಯನ್ನು ಗಮನಿಸ್ತಾ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಇದನ್ನ ನಾನು ತಿರುಗಿಸ್ತಾ ಇದ್ದೀನಿ ಅಂದಾಗ ಇದು ತಿರುಗ್ತಾ ಇದ್ದೇನಾ, ವೃತ್ತಪಥದಲ್ಲಿ ತಿರುಗ್ತಾ ಇದ್ದೇನಾ? ಹಾಗಾದ್ರೆ ಇದನ್ನ ಬಿಟ್ರೆ ಏನಾಗ್ತಾ, ಸೆಂಟರಿಗೆ ಬಂತು, ಸೆಂಟರಿಂದ ಹೊರಗಡೆ ಹೋಗ್ತಾ ಇದೇನೋ, ಕೇಂದ್ರವನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದೆ, ಕೇಂದ್ರದಿಂದ ಹೊರಗಡೆ ತಳ್ಳಲ್ಪಡ್ತಾ ಇದೆ. ಹಾಗಾದ್ರೆ ಕೇಂದ್ರದಿಂದ ಹೊರಗಡೆ ತಳ್ಳಲ್ಪಡ್ತಾ ಇತ್ತು ಅಂದ್ರೆ ಇದನ್ನ ಕೇಂದ್ರ ತ್ಯಾಗ ಬಲ ಅಂತ ಕರಿತೀವಿ. ಯಾವ ಚಲನೆಯಲ್ಲಿ ಕೇಂದ್ರ ತ್ಯಾಗ ಬಲ ಅದರ ಮೇಲೆ ಪ್ರಯೋಗ ಆಗ್ತಾ ಇರುತ್ತೋ ಅವುಗಳನ್ನ ಕೇಂದ್ರ ತ್ಯಾಗ ಚಲನೆ ಅಂತಲೂ ಸಹ ಕರೆಯಲಾಗುತ್ತದೆ ಅಂತ ಕರಿಬಹುದು, ಅಥವಾ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತಾ. ಹಾಗಾದರೆ ವೃತ್ತೀಯ ಪಥದಲ್ಲಿ ಚಲನೆಯಲ್ಲಿರುವ ಒಂದು ವಸ್ತುವಿನ ಮೇಲೆ ಹೊರ ಮುಖವಾಗಿ ಪ್ರಯೋಗವಾಗುವ ಚಲನವನ್ನು ಅಥವಾ ಬಲವನ್ನು ಕೇಂದ್ರ ತ್ಯಾಗ ಎನ್ನುವರು, ಅಥವಾ ಕೇಂದ್ರ ತ್ಯಾಗ ಬಲವನ್ನು ಒಳಗೊಂಡು ಆಗುವಂತ ಚಲನೆಯನ್ನ ಕೇಂದ್ರ ತ್ಯಾಗ ಚಲನೆ ಅಂತ ಕರಿತೀವಿ. ಹಾಗಾದ್ರೆ ಈ ಕೇಂದ್ರ ತ್ಯಾಗ ಚಲನೆಯನ್ನ ನಾವು ಎಲ್ಲಾದ್ರೂ ಅಪ್ಲಿಕೇಬಲ್ ಮಾಡೋದನ್ನ ನೋಡ್ಬೋದಾ ಅಂತ ಅಂದ್ರೆ ಡೆಫಿನೆಟ್ಲಿ ನೋಡ್ಬೋದು.
ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಇವುಗಳನ್ನು ನೀವು ಸಾಮಾನ್ಯವಾಗಿ ನೋಡ್ಬೋದು ಸರ್. ಹೆಂಗರಿ ಮಾಸ್ತರ, ಈ ವಾಷಿಂಗ್ ಮಷಿನ್ ಅಬ್ಸರ್ವ್ ಮಾಡಿರಿ. ವಾಷಿಂಗ್ ಮಷಿನ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಅಂದಾಗ ಅದು ಯಾವ ಫಿನಾಮಿನವನ್ನು ಹೊಂದಿರುತ್ತೆ ಅಂತ ನೋಡಿದಾಗ ಕೇಂದ್ರ ತ್ಯಾಗ ಬಲವನ್ನು ಅಥವಾ ಈ ಫಿನಾಮಿನಾದಲ್ಲಿ ಅದು ವರ್ಕ್ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್, ಈಗ ವಾಷಿಂಗ್ ಮಷಿನನ್ನು ಹಾಕಿದಿರಿ ಬಟ್ಟೆ ಅಂದಾಗ ಬಟ್ಟೆ ಕ್ಲೀನ್ ಆಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ ಮಷೀನು. ಅದೇ ರೀತಿ ಕೊನೆಯದಾಗಿ ಬಟ್ಟೆ ವಾಶ್ ಆದ ನಂತರ ಅದು ಡ್ರೈ ಆಗಿ ಹೊರಗಡೆ ಬರುತ್ತೆ, ಅಂದರೆ ಅದರಲ್ಲಿರುವಂಥ ನೀರಿನ ಅಂಶ ಏನಾಗಿರುತ್ತೆ ಹೋಗ್ಬಿಟ್ಟಿರುತ್ತೆ. ಯಾಕೆ? ಹಾಗಾದರೆ ಒಗೆದಂತಹ ಈ ಬಟ್ಟೆಗಳನ್ನು ಮತ್ತೆ ಅದೇನು ಮಾಡ್ತಾ ಹೋಗುತ್ತೆ, ತಿರುಗಿಸ್ತಾ ಹೋಗುತ್ತೆ. ತಿರುಗಿದಾಗ ಅದರಲ್ಲಿರುವಂಥ ತೇವಾಂಶ ಹೊರಗಡೆ ಪುಷ್ ಆಗ್ತಾ ಇರುತ್ತೆ. ಹಾಗಾದರೆ ಆ ಬಟ್ಟೆಯಲ್ಲಿರುವಂಥ ತೇವಾಂಶ ಏನಾಗುತ್ತಾ ಹೊರಗಡೆ ಪುಷ್ ಆಗ್ತಾ ಇರುತ್ತಾ. ಹಾಗಾದರೆ ಒಂದು ಅಬ್ಸರ್ವ್ ಮಾಡ್ತಾ ಬರೋಣ. ಈಗ ಇದು ವಾಷಿಂಗ್ ಮಷಿನ್ ಏನಾಗ್ತದೆ ರೊಟೇಟ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಇದರಲ್ಲಿರುವಂಥ ಈ ಬಟ್ಟೆಯಲ್ಲಿರುವಂಥ ತೇವಾಂಶ ಹೊರಗಡೆ ಪುಷ್ ಆಗ್ತಾ ಇರುತ್ತೆ. ಹಾಗಾದರೆ ಈಗ ಕೇಂದ್ರದಿಂದ ಹೊರಗಡೆ ತಳ್ಳಲ್ಪಡ್ತಾ ಇತ್ತು ಅಂದರೆ ಇದನ್ನ ಕೇಂದ್ರ ತ್ಯಾಗ ಬಲ ಅಂತ ಕರಿತೀವ. ಹಾಗಾದರೆ ಎಕ್ಸಾಂಪಲ್, ಈ ವಾಷಿಂಗ್ ಮಷಿನ್ ರೊಟೇಟ್ ಆಗುತ್ತಲ್ರಿ, ಇದಕ್ಕೆ ಯಾವ ಚಲನೆಗೆ ಉದಾಹರಣೆ ಆಗುತ್ತೆ ರೀ ಅಂತ ಕೇಳಿದಾಗ ಇದು ನಮಗೆ ಕೇಂದ್ರ ತ್ಯಾಗ ಚಲನೆಗೆ ಉದಾಹರಣೆ ಆಗುತ್ತೆ. ನಂತರ ಫ್ಯಾನ್ ತಿರುಗೋದು. ಸರ್, ಫ್ಯಾನ್ ತಿರುಗೋದು ಹೆಂಗ್ರಿ ಅದು ಕೇಂದ್ರ ತ್ಯಾಗ ಚಲನೆಗೆ ಎಕ್ಸಾಂಪಲ್ ಆಗುತ್ತಾ? ಒಂದು ಗಮನಿಸ್ತಾ ಬನ್ನಿ. ನೀವು ನಿಮ್ಮ ಮನೇಲಿ ಫ್ಯಾನ್ ಇತ್ತು ಅಂತಂದ್ರೆ ಗಮನಿಸ್ತಾ ಬರೋಣ. ಹಾಗಾದ್ರೆ ಈಗ ನಿಮ್ಮ ಮನೇಲಿ ಫ್ಯಾನ್ ಇತ್ತು ಅಂದ್ರೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಎಕ್ಸಾಕ್ಟ್ಲಿ ಫ್ಯಾನ್ ಕೆಳಗಡೆ ನೀವೇನಾದ್ರೂ ಮಲ್ಕೊಂಡ್ರಿ ಅಂದ್ರೆ ನಿಮಗೆ ಗಾಳಿ ಬರಂಗಿಲ್ಲ. ಯಾಕೆ ಅಂತ ನೋಡಿದಾಗ ಈ ಫ್ಯಾನ್ ರೊಟೇಟ್ ಆಗುವಾಗ ಏನ್ ಮಾಡುತ್ತೆ ಅಂದ್ರೆ ಈ ಹಿಂದೆ ಇರುವಂತ ಗಾಳಿಯನ್ನ ಹೊರಗಡೆ ಪುಷ್ ಮಾಡುತ್ತೆ, ಅವೇ ಮಾಡುತ್ತೆ. ಹಾಗಾದ್ರೆ ಈಗ ಫ್ಯಾನ್ನ ಆಜು ಬಾಜು ನಿಮಗೆ ಗಾಳಿ ಬರುತ್ತೆ ಹೊರತು ಎಕ್ಸಾಕ್ಟ್ಲಿ ಫ್ಯಾನ್ನ ಕೆಳಗಡೆ ಬರೋದಿಲ್ಲ. ಹಾಗಾದ್ರೆ ಗಾಳಿಯನ್ನ ಏನ್ ಮಾಡುತ್ತಾ ಅಂದಾಗ ಇದು ಔಟ್ವರ್ಡ್ ಏನ್ ಮಾಡುತ್ತಾ ಪುಷ್ ಮಾಡುತ್ತಾ ಹೋಗುತ್ತಾ. ಹಾಗಾದ್ರೆ ಇದು ಸೆಂಟ್ರಿಫಿಟಲ್ ಫೋರ್ಸ್ಗೆ ಎಕ್ಸಾಂಪಲ್ ಆಗೋದಿಲ್ಲ, ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಎಕ್ಸಾಂಪಲ್ ಆಗಿರುತ್ತಾ. ಹಾಗಾದ್ರೆ ಫ್ಯಾನ್ನ ಚಲನೆ ಯಾವ ಚಲನೆಗೆ ಉದಾಹರಣೆ ಆಗುತ್ತರಿ ಅಂತ ನೋಡಿದಾಗ ಕೇಂದ್ರ ತ್ಯಾಗ ಚಲನೆಗೆ ಉದಾಹರಣೆ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಇದಾದ ನಂತರ ಮಿಕ್ಸ್ಚರ್ ತಿರುಗ್ತಾ ಇರೋದು. ಹಾಗಾದ್ರೆ ನಿಮ್ಮ ಮನೇಲಿ ಮಿಕ್ಸಿ ಯಾವುದೋ ಒಂದು ಚಟ್ನಿ ಮಾಡ್ತಿದ್ದೀರಿ ಅಂತ ತಿಳ್ಕೊರಿ. ಮಿಕ್ಸಿ ರೊಟೇಟ್ ಆಗ ಕುಂತಿರ್ತೈತೆ ರೀ. ಒಂದು 2 ನಿಮಿಷ ನೀವೇನು ಮಾಡಿದ್ರಿ, ಆ ಮಿಕ್ಸಿ ಆ್ಯಕ್ಷನ್ ಒಳಗೆ ಇಟ್ರಿ ಅಥವಾ ಆನ್ ಮಾಡಿದ್ರಿ ಅನ್ಕೋರಿ. ಆ ಚಟ್ನಿ ಎಲ್ಲಿರುತ್ತೋ ಸೆಂಟರ್ಗೆ ಇರುತ್ತೋ ಅಥವಾ ಆ ಮಿಕ್ಸಿಯ ಸೈಡಲ್ಲಿ ಇರುತ್ತೋ, ಮಿಕ್ಸಿ ಸೈಡಲ್ಲಿ ಏನಾಗಿರುತ್ತಾ ಡಿಪಾಸಿಟರ್ ಆಗಿರುತ್ತೆ. ನಿಮ್ಮವ್ವ ಕೈಯಿಂದ ಪೂರ್ತಿ ಹಿಂಗೆ ಬಳ್ಕೊಂಡು ಆಮೇಲೆ ಇಲ್ಲಿ ಹಾಕ್ತಾರೆ. ಅಬ್ಸರ್ವ್ ಮಾಡಿರಿ. ಹಾಗಾದ್ರೆ ಈಗ ಸೈಡ್ಗೆ ಏನಾಗಿದೆ ಅಂದ್ರೆ ಅಂಟಿಕೊಂಡಿದೆ ಅಂದಾಗ ಅಲ್ಲಿ ಯಾವ ಬಲ ಉಂಟಾಗಿರುತ್ತೆ ಅಂದಾಗ ಕೇಂದ್ರ ತ್ಯಾಗ ಬಲ ಉಂಟಾಗಿರುತ್ತೆ. ಹಾಗಾದ್ರೆ ಆ ಚಲನೆಯನ್ನ ಕೇಂದ್ರ ತ್ಯಾಗ ಚಲನೆ ಎಂದು ಕರೆಯಬಹುದು ಅನ್ನೋದು ನೆನ್ಪಿಟ್ಕೊರಿ. ಇದಾದ ನಂತರ ಅಂತ ನಾವು ಗಮನಿಸ್ತಾ ಇದೀವಿ ಅಂದಾಗ ಮಜ್ಜಿಗೆಯಿಂದ ಬೆಣ್ಣೆಯನ್ನು ಬೇರ್ಪಡಿಸುವಂತ ಒಂದು ಚಲನೆ, ಅದೇ ರೀತಿ ಹಿಟ್ಟು ರುಬ್ಬುವಂತ ಚಲನೆ, ಈ ಎಲ್ಲಾ ಚಲನೆಗಳು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂತ ನೋಡಿದಾಗ ಕೇಂದ್ರ ತ್ಯಾಗ ಚಲನೆಗೆ ಉದಾಹರಣೆ ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಇವಾಗ ಏನ್ ಡಿಸ್ಕಷನ್ ಮಾಡಿದ್ವಿ ಸರ್ ಅಂತ ಕೇಳಿದಾಗ ಮೋಷನ್ಗೆ ಸಂಬಂಧಿಸಿರುವಂತಹ ಎಲ್ಲಾ ಪಾಯಿಂಟ್ಸ್ ಅನ್ನು ಡಿಸ್ಕಷನ್ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಈಗ ನಾವು ಕೊಟ್ಟಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ, ಅದೇ ರೀತಿಯಾಗಿ ಈ ವಿಡಿಯೋ ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಏನಾಗ್ತಾ ಬರುತ್ತೆ ಅಂದ್ರೆ ಉಪಯುಕ್ತವಾಗುತ್ತಾ. ಈವನ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತವಾಗಿರುವಂತಹ ಒಂದು ಕಂಟೆಂಟನ್ನು ಈ ವಿಡಿಯೋಗಳ ಮುಖಾಂತರ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈ ಕ್ಲಾಸಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಬಟನ್ ಒತ್ತಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕೆ ಹೋಗಬೇಡಿ. ಅನಿಲ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ನಿಮಗೋಸ್ಕರನೇ ಪ್ರಾರಂಭ ಮಾಡಿರುವಂಥ ನನ್ನ ವೈಯಕ್ತಿಕ ಚಾನಲ್. ನಿಮ್ಮ ಬೆಂಬಲ ಇದ್ದರೆ ನಾನು ಏನು ಮಾಡ್ತಾ ಬರ್ತೀನಿ ಅಂದ್ರೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಏನು ಮಾಡ್ತಾ ಬರ್ತೀನಿ, ಅಪ್ಲೋಡ್ ಮಾಡ್ತಾ ಬರ್ತೀನಿ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಮತ್ತೆ ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.